ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ನಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಂತ್ರಾಲಯ ಶ್ರೀ ಕ್ಷೇತ್ರದಲ್ಲಿ ಗುರು ಸಾರ್ವಭೌಮರ ಸನ್ನಿಧಾನದಲ್ಲಿ ತುಂಗಭದ್ರಾ ನದಿ ತೀರ ಜ್ಯೇಷ್ಠ ಮಾಸ, ಈ ಜ್ಯೇಷ್ಠ ಮಾಸದ ಪರ್ವಕಾಲ, ಜ್ಯೇಷ್ಠ ಮಾಸವು ಒಂದು ಪರ್ವಕಾಲ ಅಂತಾರೆ, ದಶಹರ ಬರ್ತದೆ ಅಂತ. ಭಾಗೀರಥಿ ಜಯಂತಿ ಬಹಳ ಪ್ರಸಿದ್ಧ. ಮೇಲಾಗಿ ಲಕ್ಷ್ಮೀನಾರಾಯಣ ಮುನಿಗಳ ಆರಾಧನಾ ಪರ್ವಕಾಲ. ಲಕ್ಷ್ಮೀನಾರಾಯಣ ಮುನಿ ಒಂದೇ ವಿದ್ಯಾ ಗುರುನ್ಮಮ. ಲಕ್ಷ್ಮೀನಾರಾಯಣ ಮುನಿಗಳು ಶ್ರೀಪಾದರಾಜರು, ಅವರ ಆರಾಧನಾ ಪರ್ವಕಾಲ. ಈ ಸಂದರ್ಭದಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮ ಸ್ಕಂಧದಲ್ಲಿ ಬರುವ ಕೆಲವು ಸಂಗತಿಗಳನ್ನು ತಾತ್ವಿಕವಾಗಿ, ಆಧ್ಯಾತ್ಮಿಕವಾಗಿ ಹೇಗೆ ಚಿಂತನೆ ಮಾಡಬಹುದು, ನಮಗದರಿಂದ ಏನು ಸಂದೇಶ ಇದೆ, ಅದನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗ್ತದೆ, ಈ ಅಂಶಗಳನ್ನಿಟ್ಟುಕೊಂಡು ಪ್ರವಚನ ಮಾಡ್ತಾ ಇದ್ದೇನೆ. ಭಾಗವತ ರಚನೆ ಮಾಡಿದ್ದೇ ಕಲಿಯುಗದ ಸಜ್ಜನರಿಗಾಗಿ ಅಂತಿದೆ. ಕಲಿಯುಗದ ಸಜ್ಜನರು ಶ್ರೀಮದ್ ಭಾಗವತವನ್ನು ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತಂ ಪಠೇ, ನಿತ್ಯ ಭಾಗವತವನ್ನು ಪಠನ ಮಾಡಲಿ. ಶ್ಲೋಕವೋ ಶ್ಲೋಕಾರ್ಥವೋ ಶ್ಲೋಕಪಾದವೋ ನಿತ್ಯ ಭಾಗವತ ಪಠನ ಮಾಡಲಿ ಅಂತ ಆದೇಶ ಮಾಡ್ತಾರೆ. ಕಾರಣ ಏನು? ಶ್ರೀಮದ್ ಭಾಗವತದ ಪ್ರತಿ ಅಕ್ಷರಗಳಲ್ಲಿ ಭಗವಂತನ ಸನ್ನಿಧಾನ ಇದೆ. ಭಾಗವತದ 12ನೇ ಸ್ಕಂಧದಲ್ಲಿ ಒಂದು ಮಾತು ಹೇಳ್ತಾರೆ ವ್ಯಾಸರು. ಕಲಿಮಲ ಕಲ್ಮಷ ಕಾಲನೋಖಿಲೇಶೋ ಹರಿರಿತರತ್ರ ನಗೀಯತೆ ಹ್ಯಭೀಕ್ಷಣಂ ಇಹ ತು ಪುನರ್ಭಗವಾನ್ ಶೇಷಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈ. ಕಲಿಮಲ ಕಲ್ಮಷ ಕಾಲನಃ. ಕಲಿಯುಗದೊಳಗೆ ಸಾಕಷ್ಟು ಮಲ ಇದೆ. ಕಲಿಮಲ ಅಂದರೆ ಮನುಷ್ಯ ಅನುಭವಿಸುವಂಥ ದುಃಖಗಳೇ ಕಲಿಮಲ ಅಂತ ಅರ್ಥ. ಮನುಷ್ಯ ಅನುಭವಿಸುವಂತಹ ಅಹಂಕಾರ, ದುರಿತಗಳು, ತಾಪತ್ರಯ ಎಲ್ಲ ಕಲಿಮಲನೇ ಅದು. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಮಗೆ ಉಪಾಯ, ನಮ್ಮ ಪ್ರಯತ್ನ ಸಾಲದಾಗ್ತಾ ಇದೆ, ಉಪಾಯ ತಿಳಿತಾ ಇಲ್ಲ. ಅದನ್ನು ಪರಿಹಾರ ಮಾಡುವನು ಭಗವಂತನೇ. ಹಾಗಾಗಿ ಕಲಿಮಲ ಕಲ್ಮಷ ಕಾಲನಃ ಅಂತಾರೆ ಭಗವಂತನಿಗೆ. ಅಖಿಲೇಶ, ಇಡೀ ಪ್ರಪಂಚಕ್ಕೆ ಒಡೆಯನಾದವನು. ಕಲಿಯ ಬಾಧೆಯನ್ನು ಪರಿಹಾರ ಮಾಡದೇ ಇರ್ತಾನ. ಹಾಗಾಗಿ ಕಲಿಯ ಬಾಧೆ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಭಗವಂತನನ್ನು ಒಲಿಸ್ಕೊಳ್ಬೇಕು. ಯಾವ ದಾರಿಯನ್ನು ಇಟ್ಟುಕೊಂಡು ಒಲಿಸ್ಕೊಳ್ಬೇಕು? ಇಹ ತು ಪುನರ್ಭಗವಾನ್ ಶೇಷಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈ. ಶ್ರೀಮದ್ ಭಾಗವತ ಪುರಾಣದ ಮೂಲಕ
ಅಲ್ಲಿರುವ ಪದಗಳು, ಅಲ್ಲಿರುವ ಕಥಾ, ಅವುಗಳನ್ನು ಅಧ್ಯಯನ, ಶ್ರವಣ, ಮನನ ಮಾಡೋದ್ರ ಮೂಲಕ ಕಲಿಯ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತಾರೆ. ಪರಿಪಠಿತ ಅನುಪದಂ ಕಥಾ ಪ್ರಸಂಗೈ. ಯಾವ ಕಥೆ ತೆಗೆದು ನೋಡಿದ್ರು ಭಗವಂತನ ಮಹಿಮೆನೇ ಅಂತೆ, ಯಾವ ಪದ ನೋಡಿದ್ರು ಪರಮಾತ್ಮನ ಮಹಿಮೆ ಬರ್ತದಂತೆ. ನಾವಷ್ಟು ಪದ ನೋಡಿ ಭಗವಂತನ ಮಹಿಮೆ ತಿಳ್ಕೊಳ್ಳುವಷ್ಟು ಸಮರ್ಥರಾಗಿರ್ಲಿಕ್ಕಿಲ್ಲ. ಆದರೆ ಒಂದು ಹಂತದಲ್ಲಿ ಕಥಾ ಪ್ರಸಂಗಗಳಿಂದ ದೇವರನ್ನು ಸ್ಮರಣೆ ಮಾಡಬಹುದು. ಹಾಗಾಗಿ ಕಲಿಯ ಬಾಧೆಯ ಪರಿಹಾರ ಭಾಗವತದಿಂದ ಆಗ್ತದೆ ಅಂದರೆ ಈ ಅರ್ಥದಲ್ಲಿ ಅಂತ ಹೇಳ್ತಾರೆ. ಅಶೇಷ ಮೂರ್ತಿ ಅನ್ನೋ ಪದ ಇನ್ನೂ ಅರ್ಥಗರ್ಭಿತ ಅಂತಾರೆ ಸಾರೋದ್ಧಾರಕ. ಭಗವಂತನ ಕಥೆಯನ್ನೇ ಭಕ್ತರ ಕಥೆಯ ರೂಪದಲ್ಲಿ ಹೇಳುತ್ತದಂತೆ ಭಾಗವತ. ಧ್ರುವನ ಕಥೆ ಹೇಳ್ತದೆ. ಆ ಧ್ರುವನ ಕಥೆಯಲ್ಲಿ ಆ ಧ್ರುವ ಅನ್ನೋ ಒಬ್ಬ ವ್ಯಕ್ತಿಯ ಕಥೆ ಅಂತಲ್ಲ, ಅವನ ಒಳಗಡೆ ಭಗವಂತನ ರೂಪ ಇದೆ ಅಂತ ಅರ್ಥ. ರಾಜರಾಜೇಶ್ವರ ಅಂತ ಭಗವಂತನ ರೂಪ. ಪೃಥು ಚಕ್ರವರ್ತಿಯ ಕಥೆ ಅದು ಬರೀ ಪೃಥು ಕಥೆ ಅಂತಲ್ಲ, ರಾಜರಾಜೇಶ್ವರ ಅಂತ ಭಗವಂತನ ರೂಪ ಅಂತ ಹೇಳ್ತಾರೆ. ಹೀಗೆ ಯಾವ ರಾಜರ ಕಥೆ, ಕ್ಷತ್ರಿಯ ರಾಜರೆಲ್ಲ ಭಗವದ್ಭಕ್ತರೇ, ಅವರಲ್ಲೆಲ್ಲ ವಿಶೇಷ ಮಹಿಮೆ ತೋರಿಸಿದ್ಯಾರು? ಭಗವಂತ ರಾಜರಾಜೇಶ್ವರ ಅನ್ನೋ ರೂಪದಿಂದ. ಹಾಗಾಗಿ ಧ್ರುವನ ಕಥೆ ಅಂದರೆ ಅದು ಭಗವಂತನ ಕಥೆ. ಇದು ಅಶೇಷ ಮೂರ್ತಿ ಅನ್ನೋ ಮಾತಿನಿಂದ ತಿಳಿದುಕೊಳ್ಬೇಕಂತ. ಎಲ್ಲಿ ನಮಗೆ ಊಹೆಗೆ ನಿಲುಕದೇ ಇರುವ ಶಕ್ತಿ ಕಂಡು ಬರ್ತದೆ ಅದು ಭಗವಂತನ ವಿಭೂತಿ ಅಂತ ಹೇಳ್ತಾರೆ. ಯದ್ಯದ್ ವಿಭೂತಿವತ್ ಸತ್ವಂ ಶ್ರೀಮದೂರ್ಜಿತಮೇವ ಅಂತ ಭಗವದ್ಗೀತೆಯ ಮಾತು ಕೃಷ್ಣಂದು. ಲೋಕದಲ್ಲಿ ಎಲ್ಲರೂ ಮನುಷ್ಯರೇ. ಒಬ್ಬ ಮನುಷ್ಯನಲ್ಲಿ ಉಳಿದವರು ಯಾರಲ್ಲೂ ಇಲ್ಲದೇ ಇರುವಂತಹ ಮಹಿಮೆ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನು ಸಜಾತಿಯ ವಿಭೂತಿ ಅಂತ ಕರೀತಾರೆ. ವಿಭೂತಿಗಳಲ್ಲಿ ಎರಡು ರೀತಿ ಇರ್ತದೆ, ಸಜಾತೀಯ, ವಿಜಾತೀಯ ಅಂತ. ಸಜಾತೀಯಗಳನ್ನು ತಿಳಿದು ಅನುಸಂಧಾನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಇಷ್ಟೆಲ್ಲ ಕ್ಷತ್ರಿಯ ರಾಜರಲ್ಲಿ ಒಬ್ಬ ಕ್ಷತ್ರಿಯ ರಾಜನ ಮಹಿಮೆ ಅಪಾರವಾಗಿ ಎದ್ದು ಕಾಣಿಸ್ತದೆ ಅಂದರೆ, ಇನ್ಯಾರಲ್ಲಿಯೂ ಮಾಡಲಿಕ್ಕೆ ಆಗದೇ ಇರುವ ಸಾಮರ್ಥ್ಯ ಅವನಲ್ಲಿ ಕಂಡಿದೆ ಅಂದರೆ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವಾ ಅಂತ. ಪ್ರಿಯವ್ರತ ಬೆಳಗ್ಗೆ ಎಲ್ಲ ಸೂರ್ಯ ಬೆಳಕು ಕೊಡ್ತಿದ್ರೆ ರಾತ್ರಿ ಎಲ್ಲ ಪ್ರಿಯವ್ರತ ತನ್ನ ರಥದ ಚಕ್ರದಿಂದ ಬೆಳಕು ಕೊಡ್ತಿದ್ದ ಅಂತ ಭಾಗವತ ಹೇಳ್ತದೆ. ಹಾಗೆ ರಥ ಸಂಚಲನ ಮಾಡ್ತಾ ಇದ್ದ ಮೇರು ಪರ್ವತದ ಸುತ್ತಲೂ. ಸಪ್ತದ್ವೀಪ ಸಪ್ತ ಸಾಗರಗಳನ್ನು ಮೊದಲೇ ಭಗವಂತ ನಿರ್ಮಾಣ ಮಾಡಿದ್ದಾದರೂ ಆ ಎಲ್ಲ ಸಪ್ತದ್ವೀಪಗಳಲ್ಲಿ ಗಡಿ ಪ್ರದೇಶವನ್ನು ಮತ್ತಷ್ಟು ಸ್ಫುಟಗೊಳಿಸಿದವನು ಪ್ರಿಯವ್ರತ ಅಂತ ಹೇಳ್ತಾರೆ ಭಗವತ್ಪಾದರು. ಇದು 5ನೇ ಸ್ಕಂದ ಭಾಗವತದಲ್ಲಿ ಬರ್ತದೆ. ಭಾಗವತ ತಾತ್ಪರ್ಯ ಈ ವಿಷಯ ಹೇಳಿ ತಿಳಿಸೋದೇನು? ಈ ಥರದ ಸಾಮರ್ಥ್ಯ ಬೇರೆ ಕ್ಷತ್ರಿಯ ರಾಜರಲ್ಲಿ ಇರಲಿಲ್ಲ. ಹಾಗಾಗಿ ಭಗವಂತನ ರಾಜರಾಜೇಶ್ವರ ಅನ್ನೋ ವಿಭೂತಿ ಇತ್ತು. ಅವನ ಕಥೆಯನ್ನೇ ಭಾಗವತ 5ನೇ ಸ್ಕಂದ ಹೇಳ್ತು ಅಂತ ಭಾವಿಸ್ರಿ. ಹೀಗೆ ಭಾಗವತವನ್ನು ಅನುಸಂಧಾನ ಮಾಡಬೇಕು. ಧ್ರುವನ ಕಥೆ ಹೇಳಿದಾಗಲೂ ಅಷ್ಟೆ, ಪ್ರಿಯವ್ರತನ ಕಥೆ ಹೇಳಿದಾಗಲೂ ಅಷ್ಟೆ, ಪೃಥು ಚಕ್ರವರ್ತಿಯ ಕಥೆ ಹೇಳಿದಾಗಲೂ ಹಾಗೆ. ಹಾಗಾಗಿ ಅಶೇಷ ಮೂರ್ತಿ ಅಂದರೆ ಅಶೇಷಾಹ ಮೂರ್ತಯ. ಆ ಭಗವಂತ ತನ್ನದೇ ರೂಪಗಳನ್ನು ಎಲ್ಲರೊಳಗೂ ಇಟ್ಟು ತನ್ನ ಮಹಿಮೆಯನ್ನೇ ಪ್ರಕಟಪಡಿಸ್ತಾನೆ. ಈ ಮುಖವಾಗಿ ಭಾಗವತ ಅನುಸಂಧಾನ ಮಾಡಲಿ ಅಂತ ಹಿರಿಯರು ಹೇಳಿಕೊಡ್ತಾರೆ. 9ನೇ ಸ್ಕಂಧದಲ್ಲಿ ಮಹರ್ಷಿಗಳ ಕಥೆಯನ್ನು ಹೇಳ್ತಾರೆ. ಎಲ್ಲ ಭಗವದ್ಭಕ್ತರೇ. ಭಗವಂತನಲ್ಲಿ ಭಕ್ತಿ ವೃದ್ಧಿ ಆಗಬೇಕು ಅನ್ನೋ ಕಾರಣ. ದೇವರಲ್ಲಿ ಭಕ್ತಿ ವೃದ್ಧಿ ಆಗಬೇಕಾದ್ರೆ ದೇವರ ಭಕ್ತರ ಕಥೆ ಕೇಳಬೇಕಂತ. ಭಕ್ತನೇ ಇಷ್ಟು ಮಹಿಮೋಪೇತ ಅಂದಮೇಲೆ ದೇವ್ರು ಎಷ್ಟು ಮಹಿಮೋಪೇತ ಅಂತ ಊಹಿಸ್ಕೊಳ್ಳಿಕ್ಕೆ ಬರ್ತದಲ್ಲ. ಉತ್ತಮಾನಾಂತು ಚರಿತಂ ಭಕ್ತ್ಯುದ್ರೇಕಾಯ ಕಥ್ಯತೆ ಅಂತ ಪುರಾಣ ವಾಕ್ಯ.
ಭಗವದ್ಭಕ್ತರ ಕಥೆಯನ್ನು ಹೇಳೋ ಉದ್ದೇಶ ಅವರು ನಮಗೆ ಸ್ಫೂರ್ತಿ ಆಗಬೇಕು, ಅವರು ನಮಗೆ ಮಾರ್ಗದರ್ಶಕರಾಗಬೇಕು. ನಮ್ಮ ಜೀವನದಲ್ಲಿ ಅವರಲ್ಲಿರುವ ಭಗವದ್ಭಕ್ತಿ ನಮ್ಮಲ್ಲೂ ಒಂದಿಷ್ಟು ಬರಬೇಕು, ಅದು ವೃದ್ಧಿ ಆಗಬೇಕು. ಈ ಕಾರಣದಿಂದ ದೊಡ್ಡವರ ಕಥೆಯನ್ನು ಹೇಳ್ತದೆ 9ನೇ ಸ್ಕಂಧ. ಹಾಗಾಗಿ ಅದು ಸಾರ್ಥಕ. 10ನೇ ಸ್ಕಂಧದಲ್ಲಿ ಭಗವಂತನ ಕಥೆಯನ್ನೇ ಹೇಳ್ತಾರೆ. ಭಾಗವತದಲ್ಲಿ 2 ಸ್ಕಂಧ ಭಾರಿ ಅದ್ಭುತ, ಎಲ್ಲವೂ ಅದ್ಭುತ, ಅದರಲ್ಲಿ ಮತ್ತಷ್ಟು ಅದ್ಭುತ, ಪರಮಾದ್ಭುತ ಅಂತಾರಲ್ಲ ಹಾಗೆ. 2 ಥರದ ಧನ ಇದೆ ಅಂತಾರಲ್ಲ. ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ. ಧನ ಉಭಯಂ ಧನಂ, 2 ಥರದ ಧನ, ಉಭಯ ಧನ ಅಂತಾರೆ. ಲೋಕದಲ್ಲಿ ನಮ್ಮ ಖರ್ಚು ವೆಚ್ಚಗಳಿಗೆ ಬೇಕಾದಂಥ ಸಂಪತ್ತಿಗೂ ಧನ ಅಂತ ಹೆಸರಂತೆ. ಅದು ಧನ ಅಷ್ಟೇ, ನಮ್ಮ ಖರ್ಚು ವೆಚ್ಚಗಳಿಗೆ ಬೇಕಲ್ಲ. ಇನ್ನೊಂದು ಧನ ಅದು ವಾಗ್ಯುದ್ಧ, ಯುದ್ಧ. ಮಹಾಧನಮಿತಿ ಪ್ರೋಕ್ತಂ ಯುದ್ಧಂ ಅಂತಾರೆ, ಯುದ್ಧ. ಆ ಯುದ್ಧ ಮಾಡಿ ಭಗವಂತನ ಪಾರಮ್ಯವನ್ನು ಲೋಕಕ್ಕೆ ಸಮರ್ಥನೆ ಮಾಡಬೇಕು. ಭೀಮ ಅಂಥ ಯುದ್ಧ ಮಾಡಿದ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಮಹಾಧನ ಅಂತ ಭಗವತ್ಪಾದರು ವ್ಯಾಖ್ಯಾನ ಮಾಡ್ತಾರೆ ಐತರೇಯ ಭಾಷ್ಯದಲ್ಲಿ. ಆ 2 ಥರದ ಧನ ಹಾಗಿದ್ದಂಗೆ ಪ್ರಕೃತದಲ್ಲಿಯೂ ಕೂಡ ಒಂದು ಧನ, ಇನ್ನೊಂದು ಮಹಾಧನ ಇದ್ದ ಹಾಗೆ ಭಾಗವತದೊಳಗೆ 7ನೇ ಸ್ಕಂಧ ಇದೆಯಲ್ಲ ಅದು ಧನ, 10ನೇ ಸ್ಕಂಧ ಇದೆಯಲ್ಲ ಇದು ಮಹಾಧನ ಅಂತ ಭಾವಿಸಬೇಕು. ಮಹಾಧನ ಧನ ಎರಡೂ ಮನುಷ್ಯನಿಗೆ ಬೇಕು. 7ನೇ ಸ್ಕಂಧ ಲಕ್ಷ್ಮೀ ನರಸಿಂಹನ ಚರಿತ್ರೆ, ಪ್ರಹ್ಲಾದನ ಕಥೆ. ವ್ಯಾಸರು ಭಾಗವತದ 7ನೇ ಸ್ಕಂಧದಲ್ಲಿ ಹೆಚ್ಚು ವಿಸ್ತಾರ ಮಾಡಿದ್ದು ಪ್ರಹ್ಲಾದನ ಮಹಿಮೆಯನ್ನು. ಹಿರಣ್ಯಕಶಿಪುವಿನ ಮಹಿಮೆ ಹೇಳಲಿಕ್ಕೆ ಹೊರಡಲಿಲ್ಲ ಅವರು, ಸ್ವಲ್ಪ ಪ್ರಾಸಂಗಿಕವಾಗಿ ತಿಳಿಸಿದ್ರಷ್ಟೆ. ಅವನು ಕೊಲೆಗಡಕ ಇದ್ದ, ಅತ್ಯಾಚಾರ ಮಾಡ್ತಿದ್ದ, ನೀತೆ ಇದ್ದ, ಭೂಮಿಗೆ ಭಾರನಾಗಿದ್ದ, ಸ್ವಲ್ಪ ಹೇಳ್ತಾರೆ. ಯಾಕಂದ್ರೆ ಅದರಿಂದ ತೋಳ್ಬೇಕಾದ ಅಂಶ ಇರಲ್ಲ ಜಾಸ್ತಿ. ಆದರೆ ಪ್ರಹ್ಲಾದನ ಗುಣಗಳನ್ನು ಹಾಗಲ್ಲ, ಹಂತ ಹಂತದಲ್ಲಿ ಪ್ರಹ್ಲಾದನ ಗುಣಗಳನ್ನು ಮಾಡ್ತಾರೆ ನಾರದರು ಮಾಡ್ತಾರೆ ಅಂದರೆ ವ್ಯಾಸರು ಅದನ್ನು ಆ ರೀತಿ ಸೆರೆ ಹಿಡಿದಿದ್ದಾರೆ. ಯಾಕೆ? ಇವ ನಮಗೆ ಸ್ಫೂರ್ತಿಯಾಗಲಿ ಅಂತ. ಪ್ರಹ್ಲಾದನ ಪ್ರತಿ ಕಥೆಗಳನ್ನು ನೋಡ್ರಿ, ಮಾತುಗಳನ್ನು ಕೇಳ್ರಿ, ಅವನ ನಡವಳಿಕೆಗಳನ್ನು ಚಿಂತಿಸ್ರಿ, ಎಲ್ಲೋ ಒಂದು ಸ್ವಲ್ಪ ನಮ್ಮಲ್ಲಿ ಸೇರ್ಕೊಳ್ತದೆ. ಅದಕ್ಕೆ ಅವ ಧನ. ಬದುಕು ಹೇಗಿರಬೇಕು, ಭಕ್ತ ಹೇಗಿರಬೇಕು, ಅದನ್ನು ಕಲಿಬೇಕಾದ್ರೆ ಪ್ರಹ್ಲಾದನ ಕಥೆ, ಪ್ರಹ್ಲಾದ ನಮಗೆ ಸ್ಫೂರ್ತಿದಾಯಕ ಅಂತ ಅರ್ಥ. 10ನೇ ಸ್ಕಂಧ ಭಗವಂತ ಹೇಗಿದ್ದಾನೆ ಭಕ್ತರ ಬಗ್ಗೆ. ಭಕ್ತನಿಗೂ ಭಗವಂತನಿಗೂ ಅಪಾರವಾದ ಸಂಬಂಧ ಇದೆ, ಅದ್ಭುತವಾದ ಸಂಬಂಧ ಇದೆ. ಭಕ್ತರ ಬಗ್ಗೆ ಭಗವಂತ ಯಾವಾಗಲೂ ಏನು ಯೋಚಿಸ್ತಾನೆ, ಈ ವಿವರಣೆಯನ್ನು ಕೊಟ್ಟು ಭಗವಂತನ ವ್ಯಕ್ತಿತ್ವವನ್ನು ಸಾಧ್ಯವಾದಷ್ಟು ಮನಸ್ಸಿನೊಳಗೆ ಸದಾ ಚಿಂತನೆಗೆ ಬರುವಂತೆ ಮಾಡಿದ ಸ್ಕಂಧ ಅದು 10ನೇ ಸ್ಕಂಧ. ಹಾಗಾಗಿ ಅದನ್ನು ಮಹಾಧನ ಅಂತ ಕರಿಬೇಕು. ಒಂದು ಧನ, ಇನ್ನೊಂದು ಮಹಾಧನ ಅಂತ ತಿಳಿಬಹುದು. 10ನೇ ಸ್ಕಂಧ ವಿಸ್ತಾರ. 10ನೇ ಸ್ಕಂಧದಲ್ಲಿ 2 ಭಾಗ. ದಶಮ ಸ್ಕಂಧದ ಪೂರ್ವಾರ್ಧ, ದಶಮ ಸ್ಕಂಧದ ಉತ್ತರಾರ್ಧ ಅಂತ 2 ಭಾಗ ಮಾಡ್ತಾರೆ. ಪೂರ್ವಾರ್ಧ ಅದು ಕೃಷ್ಣನ ಕಥೆ, ಉತ್ತರಾರ್ಧ ಅದು ಕೃಷ್ಣನ ಕಥೆ. ಈ ಪೂರ್ವಾರ್ಧದ ಕಥೆ ಭಗವಂತ ಗುರುಕುಲವಾಸ ಮಾಡಿದ, ಗುರುದಕ್ಷಿಣೆಯನ್ನು ಕೊಟ್ಟ, ಮೃತಪುತ್ರನನ್ನು, ಸಾಂದೀಪಿನಿ ಆಚಾರ್ಯರ ಮೃತಪುತ್ರನನ್ನು ತಂದು ಕೊಟ್ಟ ಅನ್ನೋ ಕಥೆವರೆಗೂ. ಇನ್ನು ಕೆಲವು ಕಡೆ ಇನ್ನೂ ಸ್ವಲ್ಪ ಹಿಂದೆ ಮುಂದೆ ಪುಸ್ತಕಗಳಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾರೆ, ಅಧ್ಯಾಯಗಳ ಸಂಖ್ಯೆ ಹೆಚ್ಚು ಕಡಿಮೆ ಮಾಡಿದ್ದಾರೆ ಮುದ್ರಣಗಳಲ್ಲಿ. ಆದರೆ ಭಗವಂತನ ಕಥೆ ಮಾತ್ರ ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಕೃಷ್ಣನ ಕಥೆ ಹಾಗೆ ಉಳಿದಿದೆ. ಅಧ್ಯಾಯಗಳ ಸಂಖ್ಯೆ, ಶ್ಲೋಕಗಳ ಏರುಪೇರಾಗೋದು ಅದು ಸಹಜ. ಅದರಲ್ಲಿ ಪೂರ್ವಾರ್ಥದಿಂದ ತಿಳಿದು ಬರುವ ಕೃಷ್ಣನ
ಚರಿತ್ರೆಗಳಿಂದ ಏನು ಸಂದೇಶಗಳನ್ನು ತಿಳಿಬಹುದು. ಪ್ರತಿ ಕಥೆ, ಕೃಷ್ಣನ ಕಥೆ ಭಾವಗರ್ಭಿತ ಅಂತಾರೆ ಭಗವತ್ಪಾದರು. ನಾರಾಯಣ ಪಂಡಿತರು ಒಂದು ಮಾತು ಹೇಳಿದರು, ಲೀಲಾಭಿರ್ಭಾವಗರ್ಭಾಭಿ ಜನಮಾನಂದ ಎನ್ಬಭೋ ಅಂತಂದು. ಭಾವಗರ್ಭಾಭಿ ಲೀಲಾಭಿ ಜನಮಾನಂದಯನ್. ಕೃಷ್ಣ ಎಲ್ಲ ಮಕ್ಕಳಂತೆ ಲೀಲೆ ತೋರಿಸ್ದ ಅಂತ ಹೇಳಲಿಲ್ಲ. ಅಂಬೆಗಾಲಿಂದ ಅಂದರೆ ಮತ್ತೇನು ಮಕ್ಕಳು ಕಾಲು ಬರೋಕ್ಕಿಂತ ಮುಂಚೆ ಮೊದಲೇ ನಿಂತು ಬಿಡ್ತಾರ? ಅದನ್ನು ಪ್ರತ್ಯೇಕ ಹೇಳಬೇಕಾ? ಹಾಲು ಕುಡ್ದ, ಯಶೋದೆ ತೊಡೆ ಮೇಲೆ ಮಲಗಿ ಹಾಲು ಕುಡ್ದ, ತೊಟ್ಟಿಲಿನಲ್ಲಿ ತೂಗಿಸ್ಕೊಂಡ, ಎಲ್ಲ ಮಕ್ಕಳು ಮಾಡೋದೇ ಇವೆಲ್ಲ. ಹಾಲು ಕುಡಿಯೋದು, ತೊಟ್ಟಿನಲ್ಲಿ ಮಲಗೋದು, ಹಠ ಮಾಡೋದು, ಹಸಿವೆ ಅಂತ ಗೋಳಾಡಿಸೋದು ತಾಯಂದ್ರನ್ನ, ಎಲ್ಲ ಮಕ್ಕಳು ಮಾಡೋದೆ. ಇದನ್ನು ಬರೀಲಿಕ್ಕೆ ಭಾಗವತ ಬೇಕಿತ್ತ? ಹಾಗಾದ್ರೆ ಇದು ಲೀಲೆ ಅಂತಂದ ಅನಿಸ್ಕೊಳ್ಳೋದು ಹೇಗೆ? ಯಾವ ಅರ್ಥದಲ್ಲಿ ಹೇಳ್ತೀರಿ ಇದನ್ನ? ಎಲ್ಲ ಗೊತ್ತಿದ್ದು ಮಾಡಿದ್ನಲ್ಲ, ಅದು ಭಾವಗರ್ಭಿತವಾದ ಲೀಲೆ ಅಂತ. ಅವನಿಗೆ ಎಲ್ಲ ಗೊತ್ತಿದೆ, ಆದರೂ ಗೊತ್ತಿಲ್ಲದಂತೆ ತೋರ್ದ. ಆವಾಗಲೇ ಅಲ್ವೇ ಪ್ರಶಸ್ತಿ ಕೊಡೋದು. ಏನೂ ಗೊತ್ತಿಲ್ಲದೆ ಏನು ಬೇಕಾದರೂ ಮಾಡ್ತದೆ ಸಣ್ಣ ಮಗು ಅಂದರೆ ಅದು ಕಥೆ ಅಲ್ಲ, ಅದು ಸಹಜ. ಏನೂ ಗೊತ್ತಿಲ್ಲ ಮಗುವಿಗೆ, ಎಲ್ಲ ಗೊತ್ತಿದೆ ಆದರೂ ಮಾಡಿದ್ನಲ್ಲ ಅಂತ. ಇದನ್ನು ತಿಳ್ಕೊಳ್ಳೋದೇ ವಿಶೇಷ ಕೃಷ್ಣನ ಕಥೆಯಲ್ಲಿ ಅಂತಾರೆ. ಕೆಲವು ವೇದಾಂತದ ವಿಷಯಗಳನ್ನು ಅನುಸಂಧಾನ ಮಾಡಬೇಕು. ಬದುಕಿನುದ್ದಕ್ಕೂ ಕೃಷ್ಣನ ಕಥೆ ಕೇಳ್ತಾ ಹೋಗಬೇಕು, ಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕು, ಎಲ್ಲ ನಿಜ. ಆದರೆ ವೇದಾಂತದ ವಿಷಯಗಳನ್ನು ಚರ್ಚೆ ಮಾಡದೇನೆ ಕೃಷ್ಣನ ಕಥೆ ಕೇಳಿದ್ರೆ ಏನರ್ಥ? ಅದಕ್ಕೆ ಹಿರಿಯರು ಹೇಳ್ಕೊಡ್ತಾರೆ, ಕೃಷ್ಣ ನಕ್ಕ, ಕೃಷ್ಣ ಅತ್ತ, ಕೃಷ್ಣ ಹಠ ಮಾಡಿದ, ಕೃಷ್ಣ ಕದ್ದ, ಇದೊಂದು. ವಿಷ್ಣು ಅತ್ತ, ವಿಷ್ಣು ಹಠ ಮಾಡಿದ, ವಿಷ್ಣು ಕದ್ದ, ಇದು ಒಂದು. ಎರಡನ್ನೂ ಯೋಚನೆ ಮಾಡಿದರೆ ಗಂಭೀರ ಆಗ್ತದೆ. ಕೃಷ್ಣ ನಕ್ಕನೋ ವಿಷ್ಣು ನಕ್ಕನೋ, ವಿಷ್ಣು ಅತ್ತನೋ ಕೃಷ್ಣ ಅತ್ತನೋ, ಯಾರತ್ತ, ಯಾರು ನಕ್ಕ, ಯಾರು ಹಠ ಮಾಡಿದ, ಯಾರು ಕಳ್ಳ? ಕೃಷ್ಣ ಕಳ್ಳ. ಕೆಲವರಂತಾರೆ ಕೃಷ್ಣ ಕಳ್ಳ ಆದರೆ ವಿಷ್ಣುವಿಗೇನು ಸಮಸ್ಯೆ ಇಲ್ಲ ಬಿಡಿ. ವಿಷ್ಣು ಅತ್ತ, ವಿಷ್ಣು ಕಳ್ಳ, ವಿಷ್ಣು ಹಠ ಮಾಡಿದ, ಹಸಿವೆ ಅಂತ ಅತ್ತ ಅಂದರೆ ಸಮಸ್ಯೆ. ಕೃಷ್ಣ ತಾನೇ, ಏನು ಸಮಸ್ಯೆ ಇಲ್ಲ ಬಿಡ್ರಿ ಅಂತಾರೆ ಕೆಲವು. ಕೃಷ್ಣ ಹತ್ರ ನಮಗೇನಂತೆ? ಕೃಷ್ಣ ಹಠ ಮಾಡಿದರೆ ಏನಂತೆ ಸಮಸ್ಯೆ? ಮೇಲ್ಬರುವ ಆಕ್ಷೇಪ, ಯಾವ ಕೃಷ್ಣ ಅತ್ತ, ನಕ್ಕ, ಹಠ ಮಾಡಿದ, ಕಳ್ಳ ಅಂತ ಹೇಳ್ತಿದ್ದೀರಿ, ಅದೇ ಕೃಷ್ಣ ವಿಷ್ಣು ಅಲ್ಲ, ಅದಕ್ಕೆ ಸಮಸ್ಯೆ ಅಂತ. ಹಾಗಾಗಿ ಅವನೇ ವಿಷ್ಣು. ಆ ಸಮಸ್ಯೆ ಇರೋದಲ್ಲಿ ಅವನೇ ವಿಷ್ಣು. ಯಾವ ವಿಷ್ಣುವಿಗೆ ದೋಷ ಇಲ್ಲ, ಯಾವ ವಿಷ್ಣು ಗುಣಗಳನ್ನು ಮಾತ್ರ ಹೊಂದಿದವ ಅಂತ ಹೇಳ್ತೇವಲ್ಲ, ಅವನ ಅತ್ತ, ಅವನಕ್ಕ, ಅವನು ಹಠ ಮಾಡಿದ ಅಂತ ಹೇಳ್ತೇವೆ, ಅಲ್ಲಿರೋದು ಸಮಸ್ಯೆ ಅಂತಾರೆ ಕೆಲವರು. ಅದಕ್ಕೆ ಉತ್ತರ ಏನು? ಅತ್ತ ನಕ್ಕ ಅಂತಂದೋದಕ್ಕೆ ಮಹತ್ವ ಬರಲಿಲ್ಲ. ಯಾವನು ಅತ್ತನೋ ಅವನೇ ವಿಷ್ಣು ಅಂದಾಗ ಸಮಸ್ಯೆ ಬಂದ್ಬಿಡ್ತು. ಅದಕ್ಕೆ ಹಿರಿಯರು ಹೇಳಿಕೊಟ್ರು, ಅತ್ತವನು ಬೇರೆ, ನಕ್ಕವನು ಬೇರೆ, ಕಳ್ತನ ಮಾಡಿದವನು ಬೇರೆ ಅಲ್ಲ. ವಿಷ್ಣುನೇ ಕೃಷ್ಣ, ವಿಷ್ಣುನೇ ಕೃಷ್ಣ, ಕೃಷ್ಣನೇ ವಿಷ್ಣು ಅಂದಾಗ ಸಮಸ್ಯೆ ಬಂತು. ಅದಕ್ಕೆ ಸ್ಪಷ್ಟಪಡಿಸಿ ಹೇಳ್ತಾರೆ ಮಹಾನುಭಾವರು, ಅವನೇ ವಿಷ್ಣು ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ. ಅತ್ತವನು ವಿಷ್ಣುನೋ ಕೃಷ್ಣನೋ, ನಕ್ಕವನು ವಿಷ್ಣುನೋ ಕೃಷ್ಣನೋ ಅಂತ ಹೇಗೆ ಗೊತ್ತಾಯಿತು? ಯಾವ ಪ್ರತ್ಯಕ್ಷವನ್ನು ನೀವು ಉದಾಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲ ಈಗಿದ್ದೇವೆ, ಅವನು ಯಾವಾಗಲೋ ಇದ್ದ, ನಮ್ಮ ಕಣ್ಣಿಗೆ ಬಿದ್ದಿದ್ದ, ಆಳ್ತಾ ಇದ್ದ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಹಾಗಾದರೆ ವಿಷ್ಣುನೇ ಕೃಷ್ಣ ಅಂತ ಅನ್ನೋದನ್ನು ನಿರ್ಣಯಿಸಿದ್ದು ಯಾವುದರಿಂದ? ಯಾವುದಾದ್ರೂ ಒಂದು ಬೇರು ಹಿಡ್ಕೊಂಡು ಹೋಗ್ಬೇಕಲ್ಲ. ಆ ಬೇರೆ ಬೇರೆ ಇನ್ಯಾವುದಲ್ಲ, ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ. ವೇದ, ಉಪನಿಷತ್ತು, ಪುರಾಣ, ಮಹಾಭಾರತ
ಇವುಗಳ ಬೇರನ್ನಿಟ್ಟುಕೊಂಡೇನೆ ಕೃಷ್ಣ ವಿಷ್ಣು ಕೃಷ್ಣ ವಿಷ್ಣು ಅಂತ ನಾವು ಪದೇ ಪದೇ ಸಮರ್ಥನೆ ಮಾಡಬೇಕಷ್ಟೇ. ಇದು ವೇದಾಂತ. ಹೌದು ಅಂತ ಒಪ್ಪಿದ ಮೇಲೆ ಅದೇ ವೇದಾಂತ, ಅದೇ ವಿಷ್ಣುವಿನ ಬಗ್ಗೆ, ಅದೇ ವೇದ, ಅದೇ ಉಪನಿಷತ್ತು, ಅದೇ ಪುರಾಣಗಳು ಇವನೇ ವಿಷ್ಣು ಅಂತ ಕೃಷ್ಣನ ಅವತಾರದ ವಿವರಣೆ ಕೊಡುವಾಗ ಆ ವಿಷ್ಣುವಿಗೆ ಅಳುವಿಲ್ಲ, ಆ ವಿಷ್ಣುವಿಗೆ ದೋಷಗಳಿಲ್ಲ ಅಂತ ಹೇಳ್ತದಲ್ಲ, ಆ ಮಾತು ಕಣ್ಣಿಗೆ ಬೀಳಲಿಲ್ವಾ? ಸಮಸ್ಯೆ ಆಗಿರೋದು ಅಲ್ಲಿ ಅಂತ. ಯಾವ ಕೃಷ್ಣನನ್ನ ದೋಷಿ ಅಂತ ಹೇಳಲಿಕ್ಕೆ ಹೊರಟಿದ್ರಿ, ಆ ಕೃಷ್ಣ ವಿಷ್ಣು ಹೇಗೆ ಅಂತ ನಿರ್ಣಯಿಸಿಕೊಳ್ಳಿಕ್ಕಿರುವ ಒಂದೇ ಒಂದು ದೊಡ್ಡ ನಮಗಿರುವ ಮೂಲ ಬೇರೆ ಯಾವುದಾಗಿದೆ? ವೇದ, ಉಪನಿಷತ್ತು, ಮಹಾಭಾರತ. ಅವುಗಳೇ ಹೇಳ್ತಾವೆ ಆ ವಿಷ್ಣುವಿಗೆ ಇವು ಯಾವುದೂ ಇಲ್ಲ ಅಂತ. ಹಾಗಾದ್ರೆ ಕೃಷ್ಣ ಏನ್ ಮಾಡಿದ ಅಂತ ಈಗ ನಿರ್ಣಯಿಸ್ಬೇಕಲ್ಲ. ಅವುಗಳು ಸುಳ್ಳು ಹೇಳಲ್ಲ, ಅಲ್ಲಿ ಹೇಳಿದ್ಯಾವುದು ಸುಳ್ಳಲ್ಲ, ಅಲ್ಲಿ ಹೇಳಿದ್ಯಾವುದು ವ್ಯರ್ಥ ಅಲ್ಲ, ಅವು ಯಾವತ್ತೂ ಮಿಸ್ಗೈಡ್ ಮಾಡಲ್ಲ ಅಂತ ವಿಶ್ವಾಸ ಇದೆ ವೇದ, ಉಪನಿಷತ್ತು, ಪುರಾಣಗಳ ಮೇಲೆ ನಮಗೆ ಅಂದಮೇಲೆ ಕೃಷ್ಣ ನಕ್ಕ, ಅತ್ತ, ಕಳ್ಳ ಅಂತನ್ನುವ ಮಾತುಗಳನ್ನು ಹೇಗೆ ಅರ್ಥೈಸಬೇಕು? ಅನಿವಾರ್ಯವಾಗಿ ಅತ್ತಂತೆ ಮಾಡಿದ, ನಕ್ಕಂತೆ ಮಾಡಿದ ಅಂತ ಕೂಡಿಸ್ಬೇಕಾಯ್ತು ಅಂತಂದ್ರೆ ಹಿರಿಯರು. ಇದನ್ನ ನಿರ್ಣಯ ಅಂತ ಕರೀತಾರೆ. ಇದೇ ನಿರ್ಣಯ. ಈ ನಿರ್ಣಯ ಇಟ್ಟುಕೊಂಡು ಭಗವತ್ಪಾದರ ಅಂಶಗಳ ಮಾತುಗಳನ್ನು ನೆನಪಿಸಿಕೊಂಡು ಕೃಷ್ಣನ ಕಥೆಯನ್ನು ಶ್ರವಣ ಮಾಡಬೇಕಂತ. ಆವಾಗ ಕೃಷ್ಣನ ಕಥೆಗೆ ಮಹತ್ವ ಬರ್ತದೆ. ನಮಗೆ ಕೇವಲ ಕೃಷ್ಣನ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿ ಅವ ಅಮ್ಮ ಅಂತಂತಿದ್ದ, ಮಂದಹಾಸ ಬೀರ್ತಿದ್ದ, ನಗುತ್ತಿದ್ದ, ಅಳ್ತಿದ್ದ ಅಂತ ಇಷ್ಟೇ ಹೇಳ್ತಾ ಕೂತ್ಕೊಂಡ್ರೆ ನಮ್ಮನೇಲಿ ಹುಟ್ಟಿದ ಮಕ್ಕಳು ಇವೇ ಮಾಡ್ತಾವಪ್ಪ, ಅವನು ಅದನ್ನೇ ಮಾಡಿದ್ದ, ಅದನ್ನು ಹೇಳಲಿಕ್ಕೆ ಪುರಾಣ ಯಾಕೆ ಹೇಳ್ತಿದ್ದಿ ಅಂತ ಎಲ್ಲರೂ ಬೈಲಿಕ್ಕೆ ಶುರು ಮಾಡ್ತಾರೆ. ಮೂಲ ಫೌಂಡೇಶನ್ ಇರೋದು ಇಲ್ಲಿ. ಭಗವಂತ ವೇದಗಳಿಂದ ಪ್ರತಿಪಾದ್ಯ, ವೇದಾಂತ ಪ್ರತಿಪಾದ್ಯ. ಅವನ ಸ್ವರೂಪ ನಮಗೆ ಪರಿಚಯಿಸಬೇಕಾಗಿದೆ. ಅವನ ವ್ಯಕ್ತಿತ್ವದಲ್ಲಿ ದೋಷ ಲವಲೇಶಗಳಿಲ್ಲ, ಗುಣಗಳು ಮಾತ್ರ ಇವೆ. ಆ ಗುಣಪೂರ್ಣತೆಯನ್ನು ತಿಳಿದು ಉಪಾಸನೆ ಯಾರು ಮಾಡ್ತಾರೋ ಅವರನ್ನು ದೇವರು ಹರಿಸ್ತಾನೆ, ಅನುಗ್ರಹಿಸ್ತಾನೆ. ಹಾಗೆ ವೇದಗಳೇ ಹೇಳ್ತಾರೆ, ಯಾರು ನನ್ನ ಗುಣ ತಿಳಿತಾರೋ ಅವರನ್ನು ದೇವರು ಪ್ರೀತಿಸ್ತೇನೆ ಅಂತ ಹೇಳಿದ್ದಾರೆ. ಸಹಜ, ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಯಾರು ತಿಳಿದಿರ್ತಾರೆ ನಮಗೆ ಅವ್ರ ಮೇಲೆ ಅಭಿಮಾನ ಬಹಳ. ತಿಳಿಯೋಕ್ಕಿಂತ ಅಬದ್ಧನೆ ತಿಳಿದಿರ್ತಾರಲ್ಲ ಅವರಿಗೂ ನಮಗೂ ಅಷ್ಟಕ್ಕಷ್ಟೇ ಇರ್ತದೆ. ಇದು ಕಾಮನ್ ಸೆನ್ಸ್. ನಮ್ಮ ಬಗ್ಗೆ ತಿಳಿಯೋದಕ್ಕಿಂತ ಅಬದ್ಧ ತಿಳಿಯೋರೇ ಹೆಚ್ಚು, ಹೇಳೋದಕ್ಕಿಂತ ವಿಪರೀತ ಹೇಳೋದೇ ಹೆಚ್ಚು. ಅವ್ರ ಬಗ್ಗೆ ಮನುಷ್ಯನಿಗೆ ಅಭಿಮಾನ ಬರಲ್ಲ, ಪ್ರೀತಿ ಬರಲ್ಲ. ಭಗವಂತನೂ ಹಾಗೆ ತನ್ನಲ್ಲಿ ದೋಷ ತಿಳಿದು, ಇಲ್ಲದೇ ಇದ್ದ ದೋಷಗಳನ್ನು ತಿಳಿದು ಹಾಗೇ ಲೋಕಗಳಲ್ಲೆಲ್ಲ ಪ್ರಸಾರ ಮಾಡೋನನ್ನ ದೇವರು ಪ್ರೀತಿಸ್ಲಿ ಅಂದ್ರೆ ಹೇಗಾಗ್ತದೆ? ತನ್ನ ಗುಣ ತಿಳಿದು ಲೋಕಕ್ಕೆಲ್ಲ ಪ್ರಸಾರ ಮಾಡ್ತಾನೆ ಅಂದ್ರೆ ಪ್ರೀತಿ ಬರದೇ ಇರ್ತದ? ಇದೇ ವ್ಯತ್ಯಾಸ. ದೇವರಲ್ಲಿ ಇದ್ದದ್ದನ್ನು ತಿಳಿಯೋದಕ್ಕೆ ಯಥಾರ್ಥ ಅಂತಾರೆ, ಇಲ್ಲದೇ ಇದ್ದದ್ದನ್ನು ತಿಳಿತಾನಲ್ಲ ಅವನು ಅಯಥಾರ್ಥ ಅನಿಸ್ಕೊಳ್ತಾನೆ. ಇದು ವೇದಾಂತ. ಈ ತಿಳುವಳಿಕೆಯಲ್ಲಿ ವ್ಯತ್ಯಾಸಗಳು ಆಗ್ತಾವಂತೆ. ಯಾವಾಗ? ಭಗವಂತನ ಬಗ್ಗೆ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಯಾವಾಗ ಆಗ್ತಾವೆ? ಕೆಲವರು ಸ್ವಭಾವದಲ್ಲೇ ತಿಳುವಳಿಕೆ ವ್ಯತ್ಯಾಸ ಇರ್ತದೆ. ನೀವೇನೇ ಹೇಳ್ರಿ ಭಗವಂತನ ಬಗ್ಗೆ, ಒಂದಾವರಿಗೆ ಅದರ ಬಗ್ಗೆ ಹೋಗೋದೇ ಇಲ್ಲ ತಲೆಗೆ. ಹೋದರೂ ಏನಿರ್ತದೆ ಅದಕ್ಕಿಂತ ವಿಪರೀತನೇ ಹೋಗ್ತದೆ ತಲೆ ಒಳಗೆ. ನೀವೇನೇ ಹೇಳಿ, ಕೃಷ್ಣ ಹೀಗಿದ್ದ ಹಾಗಿದ್ದ ಅಂತ ಏನೇ ಹೇಳಿ, ಶಿಶುಪಾಲನ ಹತ್ರ, ಜರಾಸಂಧನ ಹತ್ರ, ದುರ್ಯೋಧನ ಹತ್ರ ನೀವೆಷ್ಟೇ ಕೃಷ್ಣನ ಗುಣಗಳ ಬಗ್ಗೆ ಹೇಳ್ರಿ, ಅವ್ರು ಮಾತ್ರ ಅದರದ್ದು ಯೋಚನೆ ಬೇರೆನೇ ಮಾಡ್ತಿದ್ರಂತ. ಅವ್ರ ಯೋಚನೆನೇ ಬೇರೆ. ಅವನು ಸ್ವಾರ್ಥಿ ಇದ್ದಾನೆ, ಅವನ ತಂಗಿ ಮೇಲೆ ಭಾರಿ ಪ್ರೀತಿ ಅವನಿಗೆ, ಅದಕ್ಕೆ ಅರ್ಜುನನ್ ಕಂಡ್ರೆ ಅಷ್ಟು ಮಾಡಿದ, ತಂಗಿ ಗಂಡ ಅಂತ ಹಾಗೆ ಮಾಡಿದ, ಹೀಗೇ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಅದೇ ಯೋಚನೆ, ಬೇರೆ ರೀತಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಯಥಾರ್ಥದ ತಿಳುವಳಿಕೆ. ಅದು ಸ್ವಭಾವದಲ್ಲಿ ಹಾಗಿರ್ತದೆ, ವ್ಯವಸ್ಥೆಯೂ ಹಾಗೇ ಇರ್ತದೆ, ಅವ್ರ ಆಲೋಚನೆಯೂ ಹಾಗೆ. ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬ ಕಡೆ ಹೇಳುವಾಗಲೂ ಹಾಗೆ ಹೇಳ್ತಿರ್ತಿದ್ರು ಕೃಷ್ಣನ ಬಗ್ಗೆ. ಅವರು ಅಪ್ಪಿ ತಪ್ಪಿ ಇದೇ ಕೃಷ್ಣನ ಕಥೆಯನ್ನ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದ್ರೆ ಅವನ ಆಲೋಚನೆ ಬೇರೆ ಇರ್ತಿತ್ತು. ಸ್ವಭಾವದಿಂದ ಸರಿ ಇದ್ದದ್ದಕ್ಕೆ ಕೃಷ್ಣನ ಬಗ್ಗೆ ತಗೊಳ್ಳೋದನ್ನೆಲ್ಲ ಸರಿಯಾಗಿ ತಗೊಳ್ತಿದ್ದಂತೆ.
ಇದು ವೇದಾಂತ. ಇದನ್ನು ನಮಗೆ ಭಗವತ್ಪಾದರು ಅನುಸಂಧಾನ ಮಾಡ್ತಾರೆ. ಭಾಗವತದ ಕೃಷ್ಣನ ಕಥೆಗಳನ್ನು ದಶಮಸ್ಕಂಧದಲ್ಲಿ ರೂಪಿಸಿ ವಿವರಣೆ ಕೊಡುವಾಗ ಇದೆಲ್ಲ ತಿಳಿದಿರಬೇಕು. ಹಾಗಾಗಿ ಕೃಷ್ಣನ ಕಥೆ ಕೇಳುವವರಿಗೆ ಈ ಭಾವ ಇದ್ದು ಕೃಷ್ಣನ ಕಥೆಯನ್ನು ಶ್ರವಣ ಮಾಡಬೇಕು, ಹೇಳಬೇಕು, ಮನನ ಮಾಡಬೇಕು. ಪರದೈವನಾದ ಭಗವಂತ ಭೂಭಾರ ಹರಣ ಮಾಡಲಿಕ್ಕೆ ಅಂತ ಭೂಮಿಯ ಮೇಲೆ ಅವತಾರ ಮಾಡ್ತಾನೆ. ಅದು ಭೂಮಿಯ ಪ್ರಾರ್ಥನೆ. ಭೂದೇವಿ ಗೋರೂಪಳಾಗಿ ಬಂದರು, ಬ್ರಹ್ಮದೇವರ ಬಳಿಗೆ ಬಂದರು. ಬ್ರಹ್ಮದೇವರು, ರುದ್ರದೇವರು, ದೇವತೆಗಳೆಲ್ಲ ಕ್ಷೀರ ಸಮುದ್ರದ ಬಳಿಗೆ ಬಂದರು. ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಪಿತಾಮಹ ಅಂತ ಭಾಗವತ ಹೇಳ್ತದೆ. ಕೃಷ್ಣಾವತಾರದ ಪೂರ್ವಭಾವಿಯ ಘಟನೆ. ಹೇ ಭಗವಂತ, ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು, ನಿನ್ನಿಂದ ಕಾರ್ಯ ಬಹಳ ಆಗಬೇಕಿದೆ, ಭೂಭಾರ ಹರಣ ಆಗಬೇಕು, ನಾನು ಕೊಟ್ಟಿದ್ದೇನೆ ವರಗಳನ್ನು ಅಸುರರಿಗೆಲ್ಲ, ಅವರನ್ನೆಲ್ಲ ಸಂಹಾರ ಮಾಡಬೇಕು, ಭೂದೇವಿ ಬಂದಿದ್ದಾಳೆ ಗೋರೂಪಳಾಗಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿದರು ಬ್ರಹ್ಮದೇವರು. ಭಗವಂತ ಬ್ರಹ್ಮದೇವರಿಗೆ ಕೇಳುವಂತೆ ಗಂಭೀರವಾದಂಥ ಧ್ವನಿಯಲ್ಲಿ ಉತ್ತರ ಕೊಟ್ಟ. ಉಳಿದವರಿಗೆ ಕಾಣಲಿಲ್ಲ, ಭಗವಂತನ ದರ್ಶನ ಆಗಲಿಲ್ಲ, ಮಾತು ಕೇಳಲಿಲ್ಲ. ಬ್ರಹ್ಮದೇವರಿಗೆ ಮಾತ್ರ ಕೇಳ್ತಂತೆ. ಲಕ್ಷ್ಮೀದೇವಿ ಕೇಳ್ತಾಳೆ, ನೋಡ್ತಾಳೆ ದೇವರನ್ನು ಯಾವಾಗಲೂ. ಬ್ರಹ್ಮ ಕೇಳ್ತಾನೆ, ನೋಡ್ಲಾರ. ದೇವತೆಗಳೆಲ್ಲ ಬಂದಿದ್ದಾರೆ, ನೋಡ್ಲೂ ಇಲ್ಲ, ಕೇಳಲೂ ಇಲ್ಲ. ಕ್ಷೀರ ಸಮುದ್ರ ನೋಡಿ ಹೊರಟ್ರಂತೆ. ನೋಡಿ, ಇದು ಭಾಗವತ ಕೊಡುವ ಮತ್ತೊಂದು ಸಂದೇಶ ಅಂತದೆ. ಭಾಗವತ ಏನು ಸಂದೇಶ? ಕೇಳ್ತಾಳೆ, ನೋಡ್ತಾಳೆ ಇದ್ದಾಳಲ್ಲ, ಅವಳು ಎಲ್ಲ ದೇವತೆಗಳಿಗಿಂತ ಉತ್ತಮಳು. ನೋಡಲಿಲ್ಲ, ಬರೀ ಮಾತ್ರ ಕೇಳುವಂತಾಯ್ತಲ್ಲ, ಅವನು ಎಲ್ಲ ದೇವತೆಗಳಿಗಿಂತ ಉತ್ತಮ. ಅವನು ಅಷ್ಟೇ ಜೀವೋತ್ತಮ. ಕೇಳಲಿಲ್ಲ, ನೋಡಲಿಲ್ಲ, ಕ್ಷೀರ ಸಮುದ್ರದ ತನಕ ಮಾತ್ರ ಹೋದ್ರಲ್ಲ, ಅವರು ಮನುಷ್ಯರು ಋಷಿಗಳಿಗಿಂತ ಶ್ರೇಷ್ಠ. ನಮಗೆ ಕೇಳಲಿಕ್ಕೂ ಇಲ್ಲ, ಕ್ಷೀರ ಸಮುದ್ರ ತನಕ ಹೋಗ್ಲಿಕ್ಕೂ ಇಲ್ಲ, ಆದ್ದರಿಂದ ನಾವು ಅವರಿಗಿಂತ ಕೆಳಗಿದ್ದೇವೆ ಅಂತ ಈ ತರತಮ ಭಾವ ಈ ಪುರಾಣದ ಈ ಕಥೆಯಿಂದಲೇ ನಮಗೆ ಅನುಸಂಧಾನ ಮಾಡಿಸ್ತದೆ. ಇಲ್ಲದೆ ಇದ್ರೆ ಎಲ್ರಿಗೂ ಕೇಳಬೇಕಿತ್ತು, ಎಲ್ಲರೂ ನೋಡಬೇಕಿತ್ತು, ಎಲ್ಲರೂ ಮಾತಾಡಿಸ್ಬೇಕಿತ್ತಲ್ವ. ಒಂದೇ ಸ್ಥಳದಲ್ಲಿ ಒಂದೇ ಕಾಲದಲ್ಲಿ ಅಲ್ಲೇ ಇರುವ ಭಗವಂತನನ್ನ ಸ್ತೋತ್ರ ಮಾಡ್ತಾರಷ್ಟೇ, ಆದರೆ ನೋಡುವ ಅವಕಾಶ ಯಾವಾಗಲೂ ಇಲ್ಲ. ಅಂದರೆ ದೇವತೆಗಳ ಸ್ತರ ಏನು? ನೋಡುವ ಅವಕಾಶ ಇಲ್ಲ ಬ್ರಹ್ಮನಿಗೆ ಅಂದರೆ ಬ್ರಹ್ಮನ ಸ್ತರ ಏನು? ಕೇಳುವ ಅವಕಾಶ ಮಾತ್ರ ಕೊಡ್ತಾನೆ ಅಂದರೆ ಭಗವಂತನ ಮಹಿಮೆ ಏನು ಅಂತ ಅರ್ಥ ಮಾಡಿಕೊಡ್ಬೋದಲ್ಲ. ಹೀಗೆ ಭಾಗವತದ ಹಂತ ಹಂತದ ಅನುಸಂಧಾನ ಮನುಷ್ಯರಾದ ನಮಗೆಲ್ಲ ತಾತ್ವಿಕವಾದ ತಿಳುವಳಿಕೆಯನ್ನು ಕೊಡುತ್ತದೆ, ತರತಮ ಭಾವದ ತಿಳುವಳಿಕೆಯನ್ನು ಕೊಡುತ್ತದೆ. ಆಮೇಲೆ ಬ್ರಹ್ಮದೇವರ ಸ್ತೋತ್ರದ ಸಂದೇಶ ಅಂದರೆ ಪುರುಷ ಸೂಕ್ತ, ಅದರ ತಿಳುವಳಿಕೆ ಬೇಕು ನಮಗೆಲ್ಲ. ಪುರುಷ ಸೂಕ್ತ ಅಂದ್ರೆ ಏನದು? ನಾವು ದಿನಾ ಪುರುಷ ಸೂಕ್ತವನ್ನು ಹೇಳಲೇಬೇಕು ಅಂತಿದೆ. ಇಂತಿಂಥ ಸಮಯಕ್ಕೆ ಪುರುಷ ಋಗ್ವಿಧಾನ ಅಂತ ಒಂದು ಗ್ರಂಥದಲ್ಲಿ ಪುರುಷ ಸೂಕ್ತದ ಮಹಿಮೆಗಳನ್ನು ಅನುಸಂಧಾನ ಮಾಡಿಸ್ತಾರೆ. ಯಾರಿಗೆ ಸಂತಾನ ಉತ್ಪತ್ತಿ ಆಗಿಲ್ಲ, ಪುರುಷ ಸೂಕ್ತ ದಿನಾ ಪಠಣ ಮಾಡಿದರೆ ಮನೆಯಲ್ಲಿ ವಂಶವೃದ್ಧಿ ಆಗ್ತದೆ. ಕಾರಣ, ಪುರುಷ ಸೂಕ್ತದಲ್ಲಿ ಸೃಷ್ಟಿಯ ಪ್ರಕ್ರಿಯೆ ಬರ್ತದೆ. ವೇದಗಳು ಹೇಗೆ ಹುಟ್ಟಿದ್ರು, ದೇವತೆಗಳು ಹೇಗೆ ಹುಟ್ಟಿದ್ರು, ಎಲ್ಲ ಪುರುಷ ಸೂಕ್ತದ ಸಾರ. ಬ್ರಾಹ್ಮಣ ಹೇಗೆ ಹುಟ್ಟಿದ, ಕ್ಷತ್ರಿಯ ಹೇಗೆ ಹುಟ್ಟಿದ, ಇದು ವಂಶ ವಿಸ್ತಾರ ಹೇಳ್ತದೆ. ಕೆಲವು ಭಾಗ, ಕೆಲವು ಮಂತ್ರ ಇರೋದು 16 ಮಂತ್ರ, 15 ಅಲ್ಲ. 15 ಆದರೆ ಮತ್ತೆ ಶ್ರೀ ಸೂಕ್ತಕ್ಕೆ ಹೋಗ್ತದೆ. 15 ಅಲ್ಲ, ಅದು 16 ಮಂತ್ರ. 16 ಮಂತ್ರಗಳ ಸಂದೇಶ ಬಹಳ. ಭಗವಂತನನ್ನ ಪೂಜಿಸಿ ಆರಾಧಿಸಲಿಕ್ಕಿರುವ ಉಪಚಾರಗಳು 16. ದೇವರನ್ನು ದಿನ 16 ಉಪಚಾರಗಳಿಂದ ಪೂಜಿಸಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ ಸ್ಮೃತಿ ಗ್ರಂಥಗಳಲ್ಲಿ. ಪುರುಷ ಸೂಕ್ತದಿಂದ ಮಾಡಿದರೆ ಅದನ್ನು ಶ್ರೌತ ಪೂಜೆ ಅಂತ ಕರೀತಾರೆ. ಬೆಳಗ್ಗೆ ಬೇಗ ಮಾಡಬೇಕಾಗಿರೋದು ಶ್ರೌತ ಪೂಜೆ, ಮಧ್ಯಾಹ್ನ ಮಾಡಬೇಕಾಗಿರೋದು ಸ್ಮಾರ್ತ ಪೂಜೆ ಅಂತ ನಿಜವಾದ ಪದ್ಧತಿ.
ಶ್ರೌತಂ ಸ್ಮಾರ್ತಮಿತಿ ಪ್ರೋಕ್ತಂ ಪೂಜಾ ದ್ವಯಂ ಉದಾಹೃತಂ. 2 ಥರದ ಪೂಜೆಯನ್ನು ಹೇಳ್ತಾರೆ ಸ್ಮೃತಿಕಾರ. ಏನು ಮಾಡೋದು ಬೇಡ, 16 ಮಂತ್ರಗಳಿಂದ 16 ಉಪಚಾರಗಳನ್ನು ತುಳಸಿಯಿಂದ ದೇವರಿಗೆ ಅರ್ಪಣೆ ಮಾಡಿದರೆ ಬೆಳಗ್ಗೆ ಶ್ರೌತ ಪೂಜೆ ಆಗಬೇಕಂತ. 16 ಮಂತ್ರ ಇದೆ. ಅದರಲ್ಲಿ ಕೆಲವು ಮಂತ್ರ ಸೃಷ್ಟಿಯ ಬಗ್ಗೆ ಹೇಳ್ತದೆ. ಹಾಗಾಗಿ ಅದು ಸಂತಾನ ಉತ್ಪಾದಕ ಅಂತ ಈ ಹಿರಿಯರು ಹೇಳ್ತಾರೆ. ಪುರುಷ ಸೂಕ್ತದಲ್ಲಿ ಮತ್ತೊಂದು ಮಹಿಮೆ ಇದೆ, ಅದು ಪ್ರಾಯಶ್ಚಿತ್ತ. ಅದಕ್ಕೆ ಅದನ್ನು ಪ್ರಾಯಶ್ಚಿತ್ತ ಸೂಕ್ತಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸ್ತಾರೆ. ಮೊಟ್ಟ ಮೊದಲು ಪ್ರಾಯಶ್ಚಿತ್ತ ಸೂಕ್ತ ಜಾಪ್ಯ ಮಹಂಕರಿಷೆ ಅಂತ ಮನೆಯಲ್ಲಿ ಪಿತೃಯಜ್ಞ ಮಾಡಿದಾಗ ಉಳಿದೇನು ಸೂಕ್ತಗಳು ಬರ್ತದೋ ಇಲ್ವೋ ಪ್ರಾಯಶ್ಚಿತ್ತ ಸೂಕ್ತದ ಮೊದಲನೇ ಸಾಲಿನಲ್ಲಿ ಇದನ್ನು ಸೇರಿಸ್ಬೇಕಂತ. ಪುರುಷ ಸೂಕ್ತದ ಮಹಿಮೆ. ಪ್ರಾಯಶ್ಚಿತ್ತ ಯಾವಾಗ ಮಾಡ್ಕೊಳ್ತಾನೆ? ನಾನು ಮಾಡಿದ ಪಾಪಗಳೆಲ್ಲ ಕಡಿಲಿ ಅಂತ ತಾನೇ ಪ್ರಾಯಶ್ಚಿತ್ತ. ಪ್ರಾಯ ಅನ್ನೋ ಶಬ್ದದ ಅರ್ಥ ಪ್ರಾಯ ಪಾಪಂ ಇತಿ ಸಮುದ್ದಿಷ್ಟಂ. ಪ್ರಾಯ ಶಬ್ದಕ್ಕೆ ಪಾಪ ಅಂತ ಅರ್ಥ. ಪ್ರಾಯ ಅನ್ನೋದು ಕನ್ನಡದಲ್ಲಿ ಪ್ರಾಯ ಶಬ್ದ ಬೇರೆ ಅರ್ಥದಲ್ಲಿ ಬಳಸ್ತಾರಲ್ಲ, ಅದಕ್ಕೆ ವಿವರಣೆ ಕೊಟ್ಟೆ. ಪ್ರಾಯ ಆಗಿದೆ ಇವನಿಗೆ ಅಂತಾರೆ, ಪ್ರಾಯ ಬಂದಿದೆ ಅಂತಾರೆ. ಮತ್ತೆ ವಾಸ್ತವಿಕವಾಗಿ ಪ್ರಾಯ ಪಾಪಕ್ಕೆ ಪ್ರಾಯ ಅಂತ ಹೆಸರಿದೆ. ಚಿತ್ತ ಅಂದರೆ ಮನಸ್ಸು ಇಂಥ ಪಾಪ ಮಾಡಿದ್ನಲ್ಲ ಅಂತ ಕಸಿವಿಸಿ ಮಾಡಿಕೊಂಡ್ರೆ, ಮತ್ತೆ ಮಾಡಬಾರ್ದು, ನಾನು ಇದನ್ನು ಮಾಡಬಾರ್ದಾಗಿತ್ತು ಅಂತ ಮಾಡಿಕೊಂಡ್ರೆ ಅದೇ ಚಿತ್ತ ಅಂತ. ಚಿತ್ತ ಯಾವಾಗಲೂ ಒಳಗಿರ್ತದೆ, ಇನ್ಬಿಲ್ಟ್ ಅದು. ಈ ಪಾಪ ನನ್ನಿಂದ ನಡಿಬಾರ್ದಾಗಿತ್ತು ಅಂತ ಮೇಲಿಂದ ಮೇಲೆ ಮನುಷ್ಯ ಯಾವುದ್ರ ಬಗ್ಗೆ ಮಾಡ್ಕೊಳ್ತಾನೋ ಅದೇ ಪ್ರಾಯಶ್ಚಿತ್ತ. ಆ ಪ್ರಾಯಶ್ಚಿತ್ತ ಮನಸ್ಸಿನಿಂದ ಬರಬೇಕು. ಅದಕ್ಕೆ ಅನುಗುಣವಾಗಿ ಪುರುಷ ಸೂಕ್ತವನ್ನು ಹೇಳಬೇಕು. ಆವಾಗ ಪಾಪಗಳು ಪರಿಹಾರ ಆಗ್ತವೆ, ದ್ರವ್ಯ ಶುದ್ಧಿ ಉಂಟಾಗ್ತದೆ, ಕಾಲ ಶುದ್ಧಿ, ದೇಶ ಶುದ್ಧಿ ಉಂಟಾಗಿ ಮುಂದೆ ಪಿತೃಯಜ್ಞಕ್ಕೆ ಅನುವು ಮಾಡಿಕೊಡುತ್ತದೆ ಅಂತ ಹಿರಿಯರ ಶಿಷ್ಟಾಚಾರ. ಅಂಥ ಸೂಕ್ತದಿಂದ ಬ್ರಹ್ಮದೇವರು ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಇನ್ನು ಆಧ್ಯಾತ್ಮಿಕವಾಗಿ ಪುರುಷ ಸೂಕ್ತದ ಅರ್ಥ ಸ್ವಲ್ಪ ಭಾಗ ಸೃಷ್ಟಿಯ ಬಗ್ಗೆ ಹೇಳಿದರೆ, ಮುಂದಿನ ಕೆಲವು ಭಾಗ ಆಧ್ಯಾತ್ಮಿಕ ಯಜ್ಞದ ಬಗ್ಗೆ ಹೇಳ್ತದೆ ಆ ಸೂಕ್ತ. ಆಧ್ಯಾತ್ಮಿಕ ಯಜ್ಞವನ್ನು ಅನುಸಂಧಾನ ಮಾಡಬೇಕು, ದಿನ ನಾವು ಮಾಡಬೇಕು. ಕುಳಿತಲ್ಲೇ ಯಜ್ಞ ಮಾಡಲಿಕ್ಕೆ ಬರ್ತದೆ ಸ್ತ್ರೀ ಪುರುಷರು. ಖರ್ಚಿಲ್ಲದ ಯಜ್ಞ, ಖರ್ಚು ಮಾಡಿ ಮಾಡೋ ಯಜ್ಞ ಅಲ್ಲ, ಆಯಾಸ ಇಲ್ಲದ ಯಜ್ಞ. ಈಗ ನಡೀತಾ ಇರೋ ಋತು ಗ್ರೀಷ್ಮ ಋತು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು. ಈ ಗ್ರೀಷ್ಮ ಋತು ನಾವು ಮಾಡೋ ಆಧ್ಯಾತ್ಮಿಕ ಯಜ್ಞದ ಕಟ್ಟಿಗೆ ಅಂತ ಭಾವಿಸ್ಬೇಕಂತ. ಇದ್ರ ಹಿಂದೆ ಕಳೆದಂಥ ವಸಂತ ಋತು, ಅದು ಭಗವಂತನ ಪ್ರೀತಿ ಪಡಿಸ್ಲಿಕ್ಕೆ ಆಧ್ಯಾತ್ಮಿಕ ಯಜ್ಞಗಳಲ್ಲಿ ತುಪ್ಪ ಅಂತ ಭಾವಿಸ್ಬೇಕಂತ. ಹಾಗಾಗಿ ಪ್ರತಿ ಋತುಗಳು 6 ಋತುಗಳಲ್ಲಿ ವೇದ ಯಾವಾಗಲೂ ತಗೊಳ್ಳೋದು 5 ಋತುವನ್ನು ಮಾತ್ರ. ಯಾಕಂದರೆ ಕೊನೆಗೆ 2 ಋತುಗಳನ್ನು ವೈದಿಕ ಪದ್ಧತಿಯಲ್ಲಿ ಒಂದೇ, ಅದು ಚಳಿಗಾಲದ ವ್ಯವಸ್ಥೆ ಹೆಚ್ಚು ಬೇರ್ಪಡಿಸಿ ಹೇಳಲ್ಲ, ಅದು ಒಂದರಲ್ಲಿ ಸೇರಿಸ್ತಾರೆ, ಶಿಶಿರ ಹೇಮಂತಗಳನ್ನು. ಹಾಗಾಗಿ ಪಂಚಋತವಃ ಅನ್ನೋದು ವೈದಿಕರ ಸಂಪ್ರದಾಯ. ಆಮೇಲೆ ಅದು ಪ್ರತ್ಯೇಕಗೊಂಡಿತು. ನಾವು ವೇದ ವ್ಯಾಖ್ಯಾನ ಮಾಡುವಾಗ ಈ ಅನುಸಂಧಾನ ಸ್ಪಷ್ಟ ಆಗ್ತದೆ. ಶರತ್ ಋತು ಬರ್ತದೆ, ವರ್ಷ ಋತು ಶರತ್ ಋತುಗಳು ಬರ್ತಾವೆ ಮುಂದೆ. ಶರದ್ ಋತು ಬಂದಾಗ ದೇವರಿಗೆ ನಮ್ಮಿಂದ ಹವಿಸ್ಸಿನ ಅರ್ಪಣೆ ಆಗ್ತಾ ಇದೆ ಅಂತ ಭಾವಿಸ್ಬೇಕಂತ. ಇದು ಪುರುಷ ಸೂಕ್ತ. ಯಜ್ಞ ಅಂತ ಭಗವಂತನಿಗೆ ನಾಮ. ಯಜ್ಞೋ, ಯಜ್ಞಭೃತ್, ಯಜ್ಞಕೃತ್, ಯಜ್ಞಾಂಗೋ, ಯಜ್ಞವಾಹನ ಅಂತ ಯಜ್ಞ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಒಂದು ನಾಮ. ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಾರೆ ಮಂತ್ರಾಲಯ ಪ್ರಭುಗಳು. ಯಜ್ಞ ಶಬ್ದಕ್ಕೆ ಯದಸ್ತಿ ತಜ್ಜಾನಾತೀತಿ ಯಜ್ಞ ಅಂತ ತಿಳಿಸಿದ್ದಾರೆ. ಏನೆಲ್ಲ ಅದನ್ನೆಲ್ಲ ತಿಳಿದಿದ್ದಾನೆ, ಅದಕ್ಕೆ ಅವನಿಗೆ ಯಜ್ಞ ಅಂತ ಹೆಸರಂತೆ. ಇದು ಅವರ ಪ್ರಭುಗಳ ದೃಷ್ಟಿಕೋನ. ಏನೆಲ್ಲ ಅದೆಲ್ಲ ಅವನಿಗೆ ಗೊತ್ತದ, ಅವನಿಗೆ ಗೊತ್ತದ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಅವ ಯಜ್ಞ ಅಂತ. ಅವ ಯಜ್ಞ. ಯದಸ್ತಿ ತಜ್ಜಾನಾತೀತಿ ಯಜ್ಞ. ಏನೆಲ್ಲ ಅದನ್ನೆಲ್ಲ ತಿಳಿದಿದ್ದಾನವ, ಅವನೇ ಯಜ್ಞ. ಅವನನ್ನು ಆಧ್ಯಾತ್ಮಿಕ ಯಜ್ಞದಿಂದ ಪ್ರೀತಿಪಡಿಸ್ಬೇಕಂತ. ಅದಕ್ಕೊಬ್ರು ಸ್ಫೂರ್ತಿ, ಹೀಗೆ ಮಾಡ್ರಿ ಅಂತ ಒಬ್ರು ಹೇಳಿಕೊಟ್ರೆ ಮುಂದಿನವ್ರು ನಡೆಸ್ಕೊಂಡು ಹೋಗ್ತಾರಲ್ಲ,
ಅದನ್ನು ಬ್ರಹ್ಮದೇವರು ಮಾಡಿದ್ರಂತೆ. ಬ್ರಹ್ಮ ಎಲ್ಲ ಕರ್ಮಗಳಿಗೂ ದೇವತೆಗಳಿಗೂ ಒಬ್ಬ ಶಿಕ್ಷಕ. ತಾನು ಹೀಗೆ ಮಾಡ್ತಾನೆ, ತನ್ನಂತೆ ಮುಂದೆ ದೇವತೆಗಳು ಮಾಡಲಿ ಅಂತ ಮಾಡಿ ತೋರಿಸ್ತಾನೆ. ಹಾಗಾಗಿ ಈ ಆಧ್ಯಾತ್ಮಿಕ ಯಜ್ಞವನ್ನು ಬ್ರಹ್ಮ ಮೊದಲು ಮಾಡಿ ಅದರ ಶಿಕ್ಷಣವನ್ನು ದೇವತೆಗಳಿಗೆ ಕೊಟ್ಟು ನೀವು ಹೀಗೆ ಮುಂದುವರಿಸ್ರಿ ಅಂತ ಮುಂದುವರಿಸ್ಕೊಂಡು ಹೋಗುವಂತೆ ಮಾಡಿದ. ಪ್ರತಿ ಕರ್ಮಗಳಿಗೂ ಶಿಕ್ಷಕ ಬ್ರಹ್ಮದೇವರೇ ಅಂತೆ ದೇವತೆಗಳಿಗೆ. ಅವನೇ ಪಾಠಕ, ಅವನೇ ಪ್ರೊಫೆಸರ್, ಉಳಿದವರೆಲ್ಲ ಸ್ಟೂಡೆಂಟ್ಸ್ ದೇವತೆಗಳು. ಅದಕ್ಕೆ ಅವರಿಗೆ ಸಾಧ್ಯ ಅಂತ ಕರೀತಾರೆ. ಹೀಗೊಂದು ಆಧ್ಯಾತ್ಮಿಕ ಯಜ್ಞವನ್ನು ಅದ್ಭುತವಾಗಿ ಲೋಕಕ್ಕೆ ಮಾಡಿ ತೋರಿಸಿದ ಬ್ರಹ್ಮ, ಸಾವಿರಾರು ಕೈಗಳಿರುವಂತಹ ಭಗವಂತ, ಸಾವಿರಾರು ಕಣ್ಣಿನವ, ಸಾವಿರಾರು ತಲೆಯವ, ಸೃಷ್ಟಿ ಮಾಡಿದವ, ಅವನೇ ನಿಜವಾಗ್ಲೂ ಪರಮಪುರುಷ. ಹೀಗೆ 3 ವರ್ಗ 16 ರುಕ್ಕುಗಳಿಂದ ಈ ತತ್ವವನ್ನು ಪುರುಷ ಸೂಕ್ತ ಹೇಳ್ತದೆ. ಅದಕ್ಕೆ ದಾಸರು ಇದನ್ನು ಹೇಳುವಾಗ ಹಲವಂಗ ಧವಣೀಯವನ ತಿಳಿದು ತಿಳಿದು ತಿಳಿಯದಾಂಗ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ ಅಂತ. ಹಲವಂಗದವ ಪುರುಷ ಸೂಕ್ತದ ಮೊದಲನೇ ಮಾತು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠತ್ ದಶಾಂಗುಲಂ. ಬಹಳ ಅರ್ಥಗರ್ಭಿತವಾದ ಮಂತ್ರ ಇದು. ಸಹಸ್ರ ಶೀರ್ಷ, ಸಹಸ್ರ ಅನ್ನೋದು ಲೋಕದಲ್ಲಿ ಪ್ರಸಿದ್ಧವಾದ 1000 ಅನ್ನೋ ಅರ್ಥದಲ್ಲಿ ಹೇಳುವ ಮಾತು. ಆದರೆ ಭಗವತ್ಪಾದರು ಈ ಸೂಕ್ತದ ಸಹಸ್ರ ಶಬ್ದವನ್ನು ವ್ಯಾಖ್ಯಾನಿಸ್ತಾ ಅನಂತ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಇನ್ನೊಂದು ಕಡೆ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹು ಅಂತ ಇನ್ನೊಂದು ಕಡೆ ಶಾಖೆಯಲ್ಲಿ ವಿಶ್ವ ಶಬ್ದ ಇದೆ, ಪುರುಷ ಸೂಕ್ತದಲ್ಲಿ ಸಹಸ್ರ ಶಬ್ದ ಇದೆ. ಎರಡೂ ಸಮಾನವಾದ ಅರ್ಥವನ್ನೇ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ ಎರಡಕ್ಕೂ ಸಮಾನ ಅರ್ಥ ಅನಂತ ಅಂತ, ಎರಡರದ್ದು ವ್ಯಾಖ್ಯಾನ ಅನಂತ ಅಂತ ಮಾಡಬೇಕು ಅಂತ ಅದನ್ನೇ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನಿಸ್ತಾರೆ. ಹಾಗಾಗಿ ಸಹಸ್ರ ಶಬ್ದ ಸಂಖ್ಯಾವಾಚಕ ಅಲ್ಲ, 1000 ಸಂಖ್ಯಾವಾಚಕ ಅಲ್ಲ. ಇದನ್ನು ದಾಸರು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಲವು ಅನ್ನೋ ಅರ್ಥ ಮಾಡಿದ್ರು. ಅವರು ಅನಂತ ಶಬ್ದದ ಬದಲು ಹಲವಂಗದವಣೆಯವನ ತಿಳಿದು ತಿಳಿದು ತಿಳಿಯದಾಂಗ, ಇಷ್ಟು ಅರ್ಥಗರ್ಭಿತವಾಗಿ ಅನುಸಂಧಾನ ಮಾಡಬೇಕು ಪುರುಷ ಸೂಕ್ತವ. ಇನ್ನೊಂದು ಭಾಗ ಆ ಮಧ್ಯದ ಒಂದು ವರ್ಗದ ಅನುಸಂಧಾನ ಮಾಡಿದರೆ ಪುರುಷ ಸೂಕ್ತ ಮುಗೀತದೆ. ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಯುಧ್ಮಃ ಶರದ್ಧವಿಃ, ಈ ವಿಷಯಗಳನ್ನೆಲ್ಲ ಹೇಳಿ ಆಯಿತು. ವಸಂತೋ ಅಸ್ಯ ಆಸೀದಾಜ್ಯಂ, ಆಜ್ಯ ಅಂದರೆ ತುಪ್ಪ. ವಸಂತ ಋತು ಬಂತಲ್ಲಪ್ಪ, ಭಗವಂತನಿಗೆ ಅರ್ಪಿಸುವ ತುಪ್ಪವಿದು ಅಂತ ಬ್ರಹ್ಮದೇವರು ಅದನ್ನು ತುಪ್ಪವಾಗಿ ದೇವರಿಗೆ ಅರ್ಪಿಸಿದ್ದಾರೆ. ಶರದ್ ಹವಿಹಿ, ಶರದ್ ಋತು ಬರ್ತಾ ಇದೆ, ಆ ಋತುವನ್ನೇ ಹವಿಸ್ಸನ್ನಾಗಿ ಮಾಡಿ ಭಗವಂತನಿಗೆ ಅದನ್ನು ಅರ್ಪಿಸಿದ್ದಾರೆ. ಗ್ರೀಷ್ಮ ಯುಧ್ಮಃ, ಗ್ರೀಷ್ಮ ಋತುವನ್ನು ಕಟ್ಟಿಗೆಯಾಗಿ ಮಾಡಿ ಬ್ರಹ್ಮದೇವರು ಆಧ್ಯಾತ್ಮಿಕ ಯಜ್ಞವನ್ನು ನಡೆಸಿದ್ದಾರೆ ಅಂತ ಆ ಮಾತಿನ ಅರ್ಥ ಈಗಾಗಲೇ ವಿವರಣೆ ಕೊಟ್ಟೆ ನಾನು. ಇನ್ನೊಂದು ಮಧ್ಯದ ಭಾಗದ ಅರ್ಥ ಅಂದರೆ ದಶಾಂಗುಲಂ ಪಾದೋಸ್ಯ ವಿಶ್ವಾಭೂತಾನಿ ಉತಾಮೃತತ್ವ ಶೇಷಾನಃ. ಈ ಮಾತು ಬಹಳ ಅರ್ಥಗರ್ಭಿತ. ಯದನ್ನೇನಾತಿರೋಹತಿ, ಅನ್ನೇನ, ಅನ್ನ ಅಂದರೆ ಆಹಾರ ತಿಂದು ಸಂಸಾರದ ಬಂಧನದಲ್ಲಿರುವ ಜೀವರಿಗೆ ವೇದ ತನ್ನ ಭಾಷೆ ಅದು ತನ್ನ ಸೊಬಗದು, ಅದೇನು ಮಾಡಲಿಕ್ಕೆ ಬರಲ್ಲ. ಸಂಸಾರದಲ್ಲಿರುವ ಜೀವರಾಶಿಗಳನ್ನೆಲ್ಲ ಒಟ್ಟು ಸೇರಿಸಿ ಅನ್ನ ಅಂತ ಶಬ್ದದಿಂದ ಕರೀತದೆ ನಮ್ಮನ್ನು. ಅದಕ್ಕೆ ಅನ್ನ ಅಂತ ಕರೆದಿದೆ. ಅದು ವೇದದ ಭಾಷೆ. ಅನ್ನೇನ ಅತಿರೋಹತಿ, ಭಗವಂತ ಸಂಸಾರದಲ್ಲಿದ್ದವರನ್ನೆಲ್ಲ ಅತಿರೋಹತಿ ಅಂದರೆ ಮೀರಿ ಇದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಎಲ್ಲರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಹೇಳಬೇಕಿದೆ. ಎಲ್ಲರೂ ಅವನ ನಿಯಂತ್ರಣದಲ್ಲಿ ಇದ್ದಾರೆ, ಯಾರೊಬ್ಬ ಜೀವನೂ ಅವನ ನಿಯಂತ್ರಣ ತಪ್ಪಿಸ್ಕೊಳ್ಳಿಕ್ಕಿಲ್ಲ. ಇದನ್ನು ಅದು ಕೈಮುತ್ತಿ ನ್ಯಾಯದಿಂದ ಹೇಳ್ತದೆ. ಸಂಸಾರದಲ್ಲಿದ್ದಾಗಲೂ ನಿಯಂತ್ರಣದಲ್ಲೇ ಇದ್ದೇವಂತೆ ನಾವೆಲ್ಲ. ಅಂತೂ ಮೋಕ್ಷಕ್ಕೆ ಹೋದ್ಮೇಲೆ ಬಿಡಿಸ್ಕೋತೇವ ಅಂತ ಪ್ರಶ್ನೆ.
ಉತ ಅಮೃತತ್ವಸ್ಯ ಈಶಾನಃ ಅಂತ ಹೇಳ್ತಾರೆ. ಅಮೃತತ್ವಸ್ಯ ಅಂದರೆ ಅನ್ನ ಅಂದರೆ ಸಂಸಾರದಲ್ಲಿರುವ ಜೀವರು, ಅಮೃತ ಅಂದರೆ ಮುಕ್ತ ಜೀವ ಸಮೂಹ ಅಂತ ಅರ್ಥ. ಅಮೃತತ್ವಸ್ಯ, ಈಗಾಗಲೇ ಯಾರೋ ಒಂದಿಷ್ಟು ಮುಕ್ತರಿದ್ದಾರೆ ಅಂತ ಒಂದು ಪರಿಚಯ ಇದೆ, ಉಪನ್ಯಾಸಗಳನ್ನು ಕೇಳಿ ತಿಳಿದಿದ್ದೇವಲ್ಲ. ಈಗಾಗಲೇ ಯಾರು ಮುಕ್ತರಾಗಿದ್ದಾರೋ ಅವರನ್ನು ಈಶಾನಃ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಅರ್ಥ. ಅದನ್ನು ಕೈಮುಕ್ತಿ ನ್ಯಾಯದಲ್ಲಿ ಹೇಳ್ತಾರೆ. ಅಮೃತತ್ವಸ್ಯ ಈಶಾನಃ, ಮುಕ್ತರಾದ ಮೇಲೆ ನಮ್ಮನ್ನು ತನ್ನ ಅಧೀನದಲ್ಲಿ ಇನ್ನೂ ಇಟ್ಕೊಂಡಿರ್ತಾನೆ ಅಂದ ಮೇಲೆ ಇನ್ನು ಸಂಸಾರದಲ್ಲಿ ಇದ್ದಾಗ ಬಿಡ್ತಾನೆ ಅಂದ್ರಿ, ಈಗಲೂ ಅವನ ಅಧೀನದಲ್ಲೇ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಭಗವದ ಆಧೀನ್ಯ ಎಂದೂ ಜೀವರಿಗೆ ಪರಿಹಾರ ಆಗೋದಿಲ್ಲ. ಅದು ಸ್ವಭಾವದಲ್ಲಿ ಸ್ವರೂಪದಲ್ಲೇ ದೇವರ ಅಧೀನವಾಗಿ ಅಸ್ವತಂತ್ರರಾಗಿ ಇರಬೇಕಂತ. ಹಾಗಾದ್ರೆ ಎಲ್ಲರೂ ಮುಕ್ತರಾಗಬೇಕ್ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ವೇದಾಂತ ಹೇಳ್ತದೆ, ಮುಕ್ತಿಗೂ ಸಂಸಾರಕ್ಕೂ ಇರುವ ವ್ಯತ್ಯಾಸ ದೇವರ ಅಧೀನ್ಯತೆ ಕಳಚಿಕೊಳ್ಳೋದಲ್ಲಂತೆ. ಮುಕ್ತಿಗೂ ಮತ್ತು ಸಂಸಾರದ ವ್ಯತ್ಯಾಸ ಏನು? ಈಗೇನು ಮನುಷ್ಯ ಅನುಭವಿಸುವಂಥ ಕರ್ಮದ ಲೇಪದಿಂದ ದುಃಖ ಸುಖಗಳ ಅನುಭವ ಮಿಶ್ರಣ ಇದೆ, ಅದು ಅಲ್ಲಿಲ್ಲ. ಸ್ವರೂಪದ ಅಭಿವ್ಯಕ್ತಿ ಮಾತ್ರ ಇರ್ತದೆ. ಇದು ಮುಕ್ತಿ ಮತ್ತು ಸಂಸಾರದ ವ್ಯತ್ಯಾಸ ಅಂತಾರೆ ಹಿರಿಯರು. ಸ್ವರೂಪ ಸುಖವನ್ನು ಮಾತ್ರ ಅನುಭವಿಸುವ ಅವಸ್ಥೆಗೆ ಏನಂತ ಹೆಸರು? ಮೋಕ್ಷ. ವೈಷಯಿಕ ಮಿಶ್ರ ಸುಖವನ್ನು ಅನುಭವಿಸ್ತೇವಲ್ಲ ಸ್ವರೂಪದ್ದಲ್ಲದೆ, ಅದನ್ನೇನಂತ ಕರೀತಾರಂತೆ? ಸಂಸಾರ. ಈಗಲೂ ದೇವರ ಅಧೀನ್ಯ, ಆಗಲೂ ದೇವರ ಅಧೀನ್ಯ. ಅಧೀನತೆ ಅನ್ನೋದು ಭಗವಂತನಿಂದ ತಪ್ಪಿಸ್ಕೊಳ್ಳಿಕ್ಕಿಲ್ಲ. ಇಷ್ಟು ಭಗವಂತ ನಮ್ಮನ್ನೆಲ್ಲರನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೋ, ಅವನು ಬಿಟ್ಟು ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಎಲ್ಲ ಅವನ ಕೈಯಿಂದಲೇ ಆಗಬೇಕು. ಈ ತತ್ವ ಅಲ್ಲಿ ಬಂದಿದೆ. ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾತ್ ಅಸ್ಯಾಮೃತಂ ದಿವಿ. ತ್ರಿಪಾತ್, ಭಗವಂತನ 3 ರೂಪಗಳಿದ್ದಾವಪ್ಪ. ಒಂದು ಅನಂತಾಸನದಲ್ಲಿದೆ, ಇನ್ನೊಂದು ಶ್ವೇತದ್ವೀಪದಲ್ಲಿದೆ, ಇನ್ನೊಂದು ವೈಕುಂಠದಲ್ಲಿದೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ತ್ರಿಪಾತ್ ಅಸ್ಯ ಅಮೃತಂ ದಿವಿ. ಅದಕ್ಕೆ ನಾಶ ಇಲ್ಲ. ಅಮೃತಂ, ಆ ರೂಪಗಳಿಗೆ ನಾಶ ಇಲ್ಲ. ಪಾದೋಸ್ಯ ವಿಶ್ವಾಭೂತಾನಿ, ಇನ್ನೊಂದು ಭಗವಂತನ ರೂಪ ವಿಶ್ವಾಭೂತಾನಿ, ಇಡೀ ಪ್ರಪಂಚದ ಜೀವರಾಶಿಗಳ ಒಳಗೆಲ್ಲ ಸನ್ನಿಹಿತವಾಗಿದೆ. ಅಥವಾ ಇನ್ನೊಬ್ರು ಬರೆದಿದ್ದಾರೆ ಅರ್ಥ, ಇಡೀ ಜೀವರಾಶಿಗಳನ್ನು ಒಟ್ಟು ಸೇರಿಸಿದರೆ ಏನು ಶಕ್ತಿ ಇದೆ ಅಲ್ಲ, ಈ ಭಗವಂತನ 1/4 ಅಂಶದಷ್ಟೇ ಅಂತದ ಶಕ್ತಿ. ಅಸ್ಯ ವಿಶ್ವಾಭೂತಾನಿ ಪಾದ. ಸಂಸ್ಕೃತದಲ್ಲಿ ಪಾದ ಅಂದರೆ 1/4 ಅಂಶ ಅನ್ನೋ ಅರ್ಥ ಇದೆ. ಹೀಗೆ ಮಂತ್ರಾಲಯ ಪ್ರಭುಗಳು ಪಾದ ಶಬ್ದದ ವಿವರಣೆಯನ್ನು ರೂಪ, ಸ್ವರೂಪ ಅನ್ನೋ ಅರ್ಥದಲ್ಲಿ ಮಾಡಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಇದೆಲ್ಲ ಭಗವಂತನ ಮಹಿಮೆನೇ ಹೇಳಲಿಕ್ಕೆ ಹೊರಟಿರುವ ಗ್ರಂಥ. ಇನ್ನು ಸೃಷ್ಟಿಯ ಬಗ್ಗೆ, ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ. ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಕಣ್ಣಿನಿಂದ ಸೂರ್ಯ ಹುಟ್ಟಿದ, ಇವೆಲ್ಲ ಸೃಷ್ಟಿಯ ಬಗ್ಗೆ. ಹೀಗೆ ಮೊದಲು ಪ್ರಾರಂಭದಲ್ಲಿ ಭಗವಂತನ ಅನಂತ ಅವಯವಗಳ ಬಗ್ಗೆ, ಮಧ್ಯದಲ್ಲಿ ಮುಕ್ತ ನಿಯಾಮಕ, ಸಂಸಾರಿ ಜೀವರ ನಿಯಾಮಕ ಅನ್ನೋದ್ರ ಬಗ್ಗೆ, ಆಮೇಲೆ ವೇದಗಳ ಉತ್ಪತ್ತಿ, ದೇವತೆಗಳ ಉತ್ಪತ್ತಿ, ಆಮೇಲೆ ಋತುಗಳೆಲ್ಲವೂ ಹವಿಸ್ಸು, ಕಟ್ಟಿಗೆ, ಸಮಿತ್ತಾಗಿ ಬ್ರಹ್ಮದೇವರು ಮಾಡಿದ ಯಜ್ಞ. ದೇವತೆಗಳಿಗೆಲ್ಲ ಈ ಯಜ್ಞವೇ ಸ್ಫೂರ್ತಿದಾಯಕ ಅಂತ. ಯಜ್ಞೇನ ಯಜ್ಞಮ ಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸಂತೆ ಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ. ಇದು ಪುರುಷ ಸೂಕ್ತ. ಈ ಪುರುಷ ಸೂಕ್ತವನ್ನು ಅರ್ಥಾನುಸಂಧಾನದಿಂದ ಬ್ರಹ್ಮದೇವರು ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿದ ಕೂಡಲೇ ಭಗವಂತ ಅವರಿಗೆ ಅವತಾರ ಮಾಡ್ತೇನೆ ಅಂತ ಅಭಯ ನೀಡಿದ ಅಂತ ಸಂದರ್ಭ ಭಾಗವತದಲ್ಲಿ ಬಂತು. ಹಾಗಾದರೆ ಇದು ಸಂದೇಶ ಏನು ಕೊಡ್ತದೆ? ನಾವು ಯಾವುದಾದ್ರೂ ಒಂದು ಕಾರ್ಯ ಮಾಡಿಸ್ಬೇಕು, ಅದು ನಿರ್ವಿಘ್ನವಾಗಿ ಪೂರ್ಣ ಆಗಬೇಕು, ಅದು ದೇವರೇ ನಿಂತು ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಮೊಟ್ಟ ಮೊದಲು ಪುರುಷ ಸೂಕ್ತದಿಂದ ದೇವರನ್ನು ಸ್ತೋತ್ರ ಮಾಡಿ ಆ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಅಂತ ಅರ್ಥ. ಬೆಳಗ್ಗೆ ಭಗವಂತನ ಶಾಲಿಗ್ರಾಮಗಳಿಗೆ ದಿನಾ ಪುರುಷ ಸೂಕ್ತ ಹೇಳಿ ಅಭಿಷೇಕ ಮಾಡಿ ಆಮೇಲೆ ಮುಂದೆ ಕಾರ್ಯದಲ್ಲಿ ತೊಡಗಿದರೆ ಆ ಕೆಲಸಗಳೆಲ್ಲ ಪೂರ್ಣ ಆಗ್ತಾವೆ ಅನ್ನಲಿಕ್ಕೆ ಇದು ನಿದರ್ಶನ.
ಯಾಕೆ ಅಂದರೆ ಪುರುಷ ಶಬ್ದದ ಅರ್ಥ ಅದಾಗಿದೆ. ಅದನ್ನು ಮಂತ್ರಾಲಯ ಪ್ರಭುಗಳೇ ತಿಳಿಸ್ತಾರೆ. ಪುರು ಅಂದರೆ ಪೂರ್ಣ ಅಂಥೇಳಿ ಅರ್ಥ ಅಂತ. ಪೂರ್ಣನಾಗಿದ್ದಾನೆ. ಷ ಅಂದರೆ ಷಡ್ಗುಣನಾಗಿದ್ದಾನೆ ಅಂತ ಅರ್ಥ. ಅದು ಶ ಅಲ್ಲ. ಸಂಸ್ಕೃತದ 51 ಮಾತೃಕಾಗಳಲ್ಲಿ ಶ ಮತ್ತು ಷ ವ್ಯತ್ಯಾಸ ಇದೆ. 51 ಮಾತೃಕಾಗಳಲ್ಲಿ ಶ ಅದ ಮಾತೃಕಾನ್ಯಾಸದ ಶಾಂತ ಸಂವಿತ್ ಅಂತ ಭಗವದ್ ರೂಪ. ಷ ಅದು ಷಡ್ಗುಣ ಅಂತ ಭಗವಂತನ ರೂಪ. ಸ ಸಾರಾತ್ಮ ಅಂತ ಭಗವದ್ ರೂಪ. ಯ ಯಜ್ಞ ರ ರಾಮ ಲ ಲಕ್ಷ್ಮೀಪತಿ ಶ ಶಾಂತ ಸಂವಿತ್ ಷ ಷಡ್ಗುಣ ಸ ಸಾರಾತ್ಮ ಳ ಲಾಳೂಕಃ ಅಂತ ನಾವು ಹೇಳ್ತೀವಿ. ಕ್ಷಂ ಲಕ್ಷ್ಮೀ ನರಸಿಂಹ ಎನ್ನುವ ಇದು ಅವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಶ ಮತ್ತು ಷ, ಅದರಲ್ಲಿ ಷ ಇದೆಯಲ್ಲ ಅದು ಪುರುಷ ಅನ್ನೋದು ಶ. ಹಾಗಾಗಿ ಷ ಅಂದರೆ ಷಡ್ಗುಣ ಅಂತ ಅರ್ಥ ಅಂತ ವ್ಯಾಖ್ಯಾನ ಮಾಡ್ತಾರೆ ಹಿರಿಯರು. ಪುರು ಷ ಪುರುಷ, ಪೂರ್ಣನೂ ಷಡ್ಗುಣನೂ ಆಗಿದ ಕಾರಣ ಅವನು ಪೂರ್ಣ ಸರಿ, ಅವನು ನೆನಪಿಸ್ಕೊಂಡದ್ದಕ್ಕೆ ನಾವು ಪೂರ್ಣರಾಗ್ತೇವೆ ಅರ್ಹತೆಗನುಗುಣ, ಅದಕ್ಕೆ ಪೂರ್ಣ. ಅವನಲ್ಲಿರುವ ಗುಣ ನಮ್ಮಲ್ಲಿ ವ್ಯಕ್ತ ಆಗ್ತದಾದ ಕಾರಣ ಷಡ್ಗುಣ. ಇದು ಪುರುಷ ಸೂಕ್ತದ ಮಹಿಮೆ ಅಂತ ಅನುಸಂಧಾನ ಮಾಡ್ತಾರೆ. ಹಾಗಾಗಿ ದಿನಾ ಮನೆಯಲ್ಲಿ ಪುರುಷ ಸೂಕ್ತ ಕೇಳುವ ಹಾಕಬೇಕು, ಹೇಳಬೇಕು, ಹೇಳಿಸ್ಬೇಕು. ಅದು ಕಾರ್ಯಸಿದ್ಧಿ ಅಂತ ಭಾಗವತದ ಪ್ರಾರಂಭದಲ್ಲಿ ಈ ಅಂಶವನ್ನು ನಮಗೆ ವ್ಯಾಖ್ಯಾನ ಮಾಡಿ ತೋರಿಸ್ತದೆ. ಆಮೇಲೆ ಭಗವಂತ ಅವತಾರ ಮಾಡ್ತಾನೆ. ಅವತಾರಕ್ಕೆ ಪೂರ್ವದಲ್ಲಿ 6 ಜನ ಮಕ್ಕಳು ಹುಟ್ಟಿದ್ರು. 6 ಮಕ್ಕಳನ್ನು ದುರ್ಗೆ ಅಂದರೆ ದುರ್ಗೆನೇ ತಂದು ಸೇರಿಸಿರ್ತಾಳೆ ಗರ್ಭದಲ್ಲಿ. ಹುಟ್ಟಿದ ಕೂಡಲೇ ಕಂಸ ಅವರನ್ನು ಕೊಂದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಎಷ್ಟು ದುಃಖ ಅನುಭವಿಸಿರಬೇಡ ದೇವಕಿ ತಾಯಿ. 6 ಮಕ್ಕಳನ್ನು ಕಳ್ಕೊಂಡ್ರು ಹುಟ್ಟಿದ ಕೂಡಲೇ. ಮಹಾಭಾರತದಲ್ಲೂ ಹೀಗೆ ಒಂದು ಕಥೆ ಬರ್ತದೆ. ಆ ಶಂತನು ಹುಟ್ಟಿದ ಮಕ್ಕಳನ್ನೆಲ್ಲ ತೊಗೊಂಡು ಹಾಕ್ತಿದ್ಲಂತೆ ನದಿಗೆ, ಗಂಗೆ. ಹೋಗೋದು ತೊಗೊಂಡು ಹೋಗೋದು, ಹಾಕೋದು. ವ್ಯತ್ಯಾಸ ಇಷ್ಟೇ, ಅಲ್ಲಿ ಹಡದ ತಾಯಿನೇ ಗಂಗೆಗೆ ಹಾಕ್ತಾಳೆ, ಇಲ್ಲಿ ಹಡಿಯೋ ಪುರುಸತ್ತಿಲ್ಲದೆ ಕಂಸ ಬಂದು ಕೊಲ್ತಾ ಇದ್ದ. ಅಂತೂ ಈ ಮಹಾಭಾರತ ಭಾಗವತದಲ್ಲಿ ಮಕ್ಕಳನ್ನು ಕೊಲ್ಲೋ ಕಥೆ ಯಾಕೆ ಹೇಳ್ತದೆ ಅಂತ ಪ್ರಶ್ನೆ. ಇದೇನು ಎಲ್ಲರಿಗೆ ಸ್ಫೂರ್ತಿನ ಹೆಂಗೆ ಮತ್ತೆ ಮಕ್ಕಳನ್ನು ಕೊಲ್ಲೋ ಕಥೆ ಯಾರು ಹೇಳಲಿಕ್ಕೆ ಸಾಧ್ಯ? ಈ ಚರಿತ್ರೆಗಳನ್ನು ವ್ಯಾಸರಾದರೂ ಹೇಳಿದ್ದಾರೆ. ಹರಿವಂಶದಲ್ಲಿ ಬಹಳ ವಿಸ್ತಾರ ಮಾಡ್ತಾರೆ ಬೇರೆ ಇದನ್ನು. ಅವ್ರು ಯಾರು ಅಂತ, ಅವ್ರ ಹಿಂದೆ ಮರೀಚ ಋಷಿಗಳ ಮಕ್ಕಳಾಗಿದ್ರು ಅಂತ ಕಥೆ ವಿಸ್ತಾರವಾಗಿ ಹೇಳ್ತಾರೆ. ಆವಾಗ ಅವ್ರಿಗೆ ಶಾಪ ಬಂತು, ರಾಕ್ಷಸರಾಗರಿ ಅಂತ. ಅವ್ರು ರಾಕ್ಷಸರಾಗಿ ಹುಟ್ಟಿದ್ರು, ಕಾಲನೇಮಿ ಅನ್ನೋ ಅಸುರನ ಮಕ್ಕಳಾಗಿ ಅಂತ ಕಥೆ. ಅದೇ ರಾಕ್ಷಸರೇ ಪುನಃ ಈ ದೇವಕಿ ಗರ್ಭದಲ್ಲಿ ಮಕ್ಕಳಾಗಿ ಹುಟ್ಟಿದ್ರು. ಆ ಕಾಲನೇಮಿನೇ ಕಂಸ ಅಂತಾಗಿದ್ದ. ಅವನೇ ಪುನಃ ಈ 6 ಜನ ಮಕ್ಕಳನ್ನು ಕೊಂದ ಅಂತ ಕಥೆ. ಹಿಂದಿನ ಜನ್ಮದಲ್ಲಿ ಕಂಸ ಕಾಲನೇಮಿಯಾಗಿದ್ದ ಅಂತ ಕಥೆ. ಅವನೇ ಕಂಸನಾಗಿ ಹುಟ್ಟಿದ, ತನ್ನ ಮಕ್ಕಳನ್ನು ತಾನೇ ಕೊಂದ ಅಂತ ಲೆಕ್ಕ. ಒಟ್ಟು ಇಂಥ ಕಥೆಗಳನ್ನು ಭಾಗವತ ಹೇಳೋದ್ರಿಂದ ನಮಗೆ ತಿಳಿಸೋ ಸಂದೇಶ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದೇ ವಿಷಯ, ಮಕ್ಕಳು ಹುಟ್ಟೋದಾಗಲಿ ಮಕ್ಕಳ ಸಾವಾಗಲಿ ಇದು ಮನುಷ್ಯನ ಕೈಯಲ್ಲಿ ಇಲ್ಲ ಅನ್ನೋದು ನಮಗೆ ಅರ್ಥ ಮಾಡಿಸ್ಬೇಕಾಗಿದೆ. ಈ ಸತ್ಯವನ್ನು ಹುಟ್ಟಿದ ಮೇಲೆ ಕೆಲವು ದಿನಗಳು ಇದ್ದು ಸಾಯೋದು, ಹುಟ್ಟಿದ ಕೂಡಲೇ ಸಾಯೋದು, ಇನ್ನೂ ಹುಟ್ಟೇ ಇಲ್ಲ ಭೂಮಿಗೆ ಗರ್ಭದಲ್ಲೇ ಸಾಯೋದು, ಎಲ್ಲ ತೋರಿಸಿದೆ ಭಾಗವತ ಮಹಾಭಾರತ. ಈ ವಿಷಯಗಳನ್ನು ಹೇಳೋದ್ರ ಹಿಂದೆ ಆ ಭಗವಂತನ ಪಾರಮ್ಯ ಚಿಂತನೆ ಮಾಡ್ತಾರೆ ಹಿರಿಯರು. ಹುಟ್ಟಬೇಕಾದ್ರೆ ಭಗವಂತ ಬೇಕು, ಹುಟ್ಟಿದ ಮೇಲೂ ಪರಮಾತ್ಮ ಬೇಕು, ಹುಟ್ಟುವಾಗ ಬೇಕು. ಎಲ್ಲಿ ದೇವರ ಅಧೀನತೆ ಇಲ್ಲ, ಎಲ್ಲಿಲ್ಲ ಹೇಳಿ. ಈ ಯೋಚನೆ ಹಿರಿಯರಿಗೆ ಬರ್ತದೆ, ಉಳಿದವರಿಗೆಲ್ಲ ಈ ಕೊಲೆಗಡಕರ ಕಥೆ ಬರ್ತದೆ. ಯಾವ ಆ್ಯಂಗಲಲ್ಲಿ ಯೋಚಿಸ್ತೇವೆ ಭಾಗವತ ಅನ್ನೋದು ಬಹಳ ಮಹತ್ವ. ಬಹಳ ಜನ ಮಕ್ಕಳಿಗೆ ಸಾವು ಬರ್ತಾ ಇದೆ, ಹುಟ್ಟುವಾಗಲೇ ಸಾಯ್ತಾರೆ. ಅದರ ಹಿನ್ನೆಲೆ ಕರ್ಮಗಳನ್ನೆಲ್ಲ ವ್ಯಾಸರ ಹರಿವಂಶದಲ್ಲಿ ಹೇಳ್ತಾರೆ. ಅದಕ್ಕೇನು ಹಾಗಾಗಿ ಮಕ್ಕಳು ಯಾರೋ ಹುಟ್ಟಿದ ಕೂಡಲೇ
ಸತ್ತೋದು ಅಂತಂದ್ರೆ ಭಾರಿ ವ್ಯಥೆ ಪಡಬೇಡ ಅಂತದೆ ಭಾಗವತ. ಬಹಳ ವ್ಯಥೆ ಪಡಬೇಡ. ಅದರಲ್ಲೂ ರಹಸ್ಯ. ಮಕ್ಕಳು ಎಷ್ಟು ಭೂಮಿ ಮೇಲೆ ಕಾಲ ವಾಸ ಮಾಡ್ತಾರೆ ಅಷ್ಟಷ್ಟು ನಮಗೆ ಅವ್ರ ಜೊತೆಯಲ್ಲಿ ಋಣಬಂಧ ಜಾಸ್ತಿ ಅಂತ. ಎಷ್ಟು ಕಡಿಮೆ ವಾಸ ಮಾಡಿರ್ತಾರೆ ಭೂಮಿಯಲ್ಲಿ ಅಷ್ಟು ಋಣಬಂಧ ಕಡಿಮೆ ಅಂತ. ಋಣಬಂಧದ ವ್ಯವಸ್ಥೆಯನ್ನು ವಿವರಣೆ ಮಾಡ್ತಾರೆ. ಸತ್ಯವನ್ನು ಹೇಳ್ತಾರೆ, ಕರ್ಮಬಂಧವನ್ನು ಹೇಳ್ತಾರೆ ಭಾಗವತದೊಳಗೆ. ಯಾವುದಾದ್ರೂ ಒಂದು ಅಂಶ ಇಟ್ಕೊಂಡಾದ್ರೂ ಸಮಾಧಾನ ಆಗಲಿ ಅಂತ ಅಪೇಕ್ಷೆ ಅಷ್ಟೆ. ಒಂದು ಅಂಶ ಒಂದಾದ್ರೂ ಮನುಷ್ಯನ ಮನಸ್ಸಿಗೆ ಬರಲೇಬೇಕೆ. ಅಭಿಮನ್ಯು ಸತ್ತ, ಸುಭದ್ರೆಗೆ ಸಮಾಧಾನ ಮಾಡಲೇಬೇಕಾಯ್ತೆ, ಅರ್ಜುನನಿಗೆ ಸಮಾಧಾನ ಮಾಡಲೇಬೇಕು. ಅರೇ ಶಿಬಿರದಲ್ಲಿ ರಾತ್ರೋರಾತ್ರಿ ಅಶ್ವತ್ಥಾಮ ಎಲ್ಲರ ತಲೆ ಕತ್ತರಿಸಿದ ಉಪಪಾಂಡವರ ತಲೆ, ಸಮಾಧಾನ ಮಾಡಲೇಬೇಕಾ? ಅದೇ ಕೃಷ್ಣ 18 ದಿನ ಯುದ್ಧದಲ್ಲಿ ಸಾರಥ್ಯ ಮಾಡಿ ಎಂಥೆಂಥವ್ರನ್ನ ಬದುಕಿಸಿದ ಶ್ರೀಕೃಷ್ಣ, ಅರ್ಜುನನನ್ನು ಕ್ಷಣ ಕ್ಷಣಕ್ಕೆ ರಕ್ಷಿಸಿದ ಕೃಷ್ಣ, ಅಶ್ವತ್ಥಾಮ ಶಿಬಿರದೊಳಗೆ ನುಗ್ಗೋದನ್ನು ತಡಿಲಿಕ್ಕಾಗ್ತಿರ್ಲಿಲ್ವೇ ಅವನಿಗೆ? ಅರೇ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಅಶ್ವತ್ಥಾಮನಿಗೆ ಗರ್ಭದೊಳಗೆ ಪ್ರವೇಶ ಮಾಡಿ ಕಥೆ ಕೇಳ್ತಾ ಇರುವ ಭಾಗವತ ಉತ್ತಮನಾದ ಪರೀಕ್ಷಿತನನ್ನ ಗರ್ಭದಿಂದ ಹೊರ ಬಂದ ಮೇಲೆ ರಕ್ಷಿಸ್ತೇನೆ ನಾನು ಅಂತ ತೋರಿಸಿದ ಕೃಷ್ಣ, ಶಿಬಿರದಲ್ಲಿರೋ ಉಪಪಾಂಡವರ ತಲೆ ಕತ್ತರಿಸದೆ ಇದೊಂದು ರಕ್ಷಣೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೇ? ಈ ಕಥೆಗಳೆಲ್ಲ ಸಂಶೋಧನೆ ಮಾಡಿ ನೋಡಿದರೆ ಭಗವಂತ ಇಷ್ಟು ಕಡೆಯಲ್ಲಿ ಮಕ್ಕಳನ್ನ ರಕ್ಷಿಸುವ ರಕ್ಷಕನಾಗಿಯೂ ಒಂದೊಂದು ಕಡೆಯಲ್ಲಿ ಕೃಷ್ಣ ಕೈ ಬಿಟ್ಟಿದಾನಲ್ಲ. ಯಾಕೆ ಅಂದರೆ ಅಲ್ಲಿ ಶಿಕ್ಷಕನಾಗಿದ್ದಾನೆ, ರಕ್ಷಕನಲ್ಲ ಅಂತ ಅರ್ಥ. ಅದು ಅವರ ತಪ್ಪಿಗೆ ಶಿಕ್ಷೆ ಕೆಲವ್ರ ಕಡೆ. ಹಾಗಾಗಿ ಆ ಮಕ್ಕಳ ತಪ್ಪು ಹಿಂದಿನ ಜನ್ಮಾಂತರದ ಶಿಕ್ಷೆನೂ ಇರ್ತದೆ, ಗರ್ಭವಾಸದ ದುಃಖದ ಅನುಭವನೂ ಇರ್ತದೆ. ಇದೆಲ್ಲ ಯೋಚಿಸೇ ಕೊನೆಗೆ ದಾಸರಂತಾರೆ, ಬುದ್ಧಿ ಸಾಲದೆ ಸುಮ್ಮನಿರುವುದೇ ಸಮ್ಮತವೋ. ದೇವರ ಕರ್ತೃತ್ವವನ್ನು ಯೋಚನೆ ಮಾಡ್ತಾ ಇದ್ರೆ ನಮ್ಮ ಬುದ್ಧಿಗೆ ಅದು ಪೂರ್ಣ ನೆಲಕಲ್ಲ. ಎಷ್ಟೋ ಸ್ವಲ್ಪ ನೆಲಕ್ತದಷ್ಟೇನೆ, ಅಷ್ಟನ್ನು ಯೋಚಿಸಿಕೊಂಡು ಸಮಾಧಾನ ಮಾಡಿಕೋ ಅನ್ನೋದೇ ಬಹಳ ಮಹತ್ತರವಾದ ಸಂಗತಿ. 7ನೇ ಗರ್ಭ ಸ್ರಾವ ಆಯಿತು ಅಂತ ಒಂದು ಕಡೆ ಇದೆ, ಗರ್ಭಸ್ರಾವ ಆಗಲಿಲ್ಲ ಅಂತ ಮತ್ತೊಂದು ಕಡೆ ಇದೆ. ಗರ್ಭ ಸಂಕರ್ಷಣಾತ್ ಕೃಷ್ಣ, ಭಗವಂತ ಎಂಥ ಮಹಿಮೆ ತೋರಿಸಿದ. ದುರ್ಗೆಗೆ ಹೇಳಿ ದೇವಕಿ ಗರ್ಭದಲ್ಲಿ 3 ತಿಂಗಳು ವಾಸ ಮಾಡಿಸಿದ್ಲಂತೆ ಶೇಷನನ್ನ. ಅವನನ್ನು ಎತ್ತುಕೊಂಡು ದುರ್ಗೆ ಮಾಯಾ ಇನ್ನು 7 ತಿಂಗಳು ರೋಹಿಣಿ ಗರ್ಭದಲ್ಲಿರೋ ಹಾಗೆ ಮಾಡಿಸಿದ್ನಂತೆ. ಹಾಗಾದ್ರೆ 3 ತಿಂಗಳು ದೇವಕಿ ಗರ್ಭವಾಸ ಶೇಷ, ಉಳಿದ ತಿಂಗಳುಗಳೆಲ್ಲ ಶೇಷ ರೋಹಿಣಿ ಗರ್ಭವಾಸ ಮಾಡಿದ. ಇದು ಸತ್ಯ. ಆಮೇಲೆ ಶೇಷ ಹುಟ್ಟಿದ. ಅವನು ಹುಟ್ಟಿದ್ದು ಇದೇ ಮಾಸ, ಅದೇ ವಿಶೇಷ. ಅದಕ್ಕೆ ಅವನು ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದ ಮಹಾನುಭಾವ, ಆಶ್ಲೇಷದಲ್ಲಿ ಹುಟ್ಟಿದ, ಶ್ರಾವಣದಲ್ಲಿ ಹುಟ್ಟಿದ ಕೃಷ್ಣ ಅಂತ ತಮ್ಮ ಅಂತಾದ ಅಂತ ವಿವರಣೆ ಕೊಡ್ತದೆ ಭಾಗವತ. ಶ್ರಾವಣ ಅಂತಂದ್ರೆ ಸಿಂಹ ಮಾಸ ಅಂತ ವಿವರಣೆ ಇದೆ. ಸಿಂಹದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ಮೊದಲು ಹುಟ್ಟಿದ್ದು ರೋಹಿಣಿಯಲ್ಲಿ ಬಲರಾಮ, ಆಮೇಲೆ ಹುಟ್ಟಿದ್ದು ದೇವಕಿಯಲ್ಲಿ ಭಗವಂತ ಕೃಷ್ಣ ಅಂತ ಇಷ್ಟು ವಿವರಣೆ ಇದೆ. ಇದರಲ್ಲೂ ರಹಸ್ಯ ಹೇಳ್ತಾರೆ. ಶುಕ್ಲಕೇಶ ಅಂತ ಭಗವಂತನ ಒಂದು ರೂಪ ಇದೆ, ಕೃಷ್ಣಕೇಶ ಅಂತ ಭಗವಂತನ ಇನ್ನೊಂದು ರೂಪ ಇದೆ. ನಮಗದು ಉಪಾಸನೆಗೆ ಅಷ್ಟು ಬೇಗ ಬರಲ್ಲ. ಭಗವಂತನ ಕೇಶಗಳೆಲ್ಲ ಶುಕ್ಲಮಯವಾದ ಒಂದು ರೂಪ ಇದೆ. ಶುಕ್ಲಮಯವಾದ ಕೇಶ ಇರೋ ಭಗವದ್ ರೂಪ ಅಂತ, ಕೃಷ್ಣಮಯವಾದ ಕೇಶ ಇರೋ ಭಗವದ್ ರೂಪ. ಅದರಲ್ಲಿ ಒಂದು ಕೇಶ ಕೃಷ್ಣನಾಗಿ ಹುಟ್ಟುತ್ತಂತೆ, ಒಂದು ಕೇಶ ಬಲರಾಮನೊಳಗಿತ್ತಂತೆ. ಹೀಗೆ ಪುರಾಣಗಳು ಹೇಳ್ತಾರೆ. ಯಾಕೆ ಈ ಪುರಾಣಗಳಲ್ಲಿ ಕೇಶ ಅಂತ ವಿವರಣೆ ಕೊಡ್ತದೆ ಅಂದರೆ ಅದು ಪೂರ್ಣನೇ ಅಂತ ತಿಳಿಸ್ಬೇಕಲ್ಲ ಭಕ್ತರಿಗೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ, ಎಲ್ಲ ಪೂರ್ಣರಿಪ. ಅವನ ಆ ಪ್ರಣನಖಾತ್ ಸರ್ವಯೇವ ಪೂರ್ಣ, ಸರ್ವಯೇವ ಸುವರ್ಣ. ಆ ಪ್ರಣನಖಾತ್, ನಖ ಅಂದರೆ ಉಗುರು, ಕಾಲಿನ ಉಗುರಿನಿಂದ ಆರಂಭ ಮಾಡಿ ಶಿರಸ್ಸಿನಲ್ಲಿರುವ ಕೇಶದವರೆಗೂ ಭಗವಂತ ಪೂರ್ಣನಿದ್ದಾನೆ. ಇಂಥ ಪೂರ್ಣ ನಮ್ಮ ಹೃದಯದಲ್ಲಿದ್ದಾನೆ ಅಂದರೆ ನಾವೆಷ್ಟು ಅನುಸಂಧಾನ ಮಾಡಬೇಕು. ಯೋಚಿಸಿದರೆ
ಆಶ್ಚರ್ಯ ಆಗ್ತದೆ. ಹಾಗಾಗಿ ಅವನ ಕೇಶ, ಅವನ ನಖ, ಅವನ ಬೆರಳು ಎಲ್ಲ ಪೂರ್ಣವಾಗಿದೆ ಅಂತೆ. ಅದೆಲ್ಲ ಚಿನ್ಮಯನೇ. ಅದನ್ನೊಂದು ಅನುಸಂಧಾನಕ್ಕೆ ಬರಲಿ ಭಕ್ತರಿಗೆ ಅಂತ ಈ ಶುಕ್ಲಕೇಶ ಬಲರಾಮನಲ್ಲಿ ಸನ್ನಿಧಾನ ಇಟ್ಟು ಹುಟ್ಟಿದ, ಕೃಷ್ಣಕೇಶ ಅಂತ ಸ್ವಯಂ ತಾನೇ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಭಾಗವತ ಹೇಳ್ತದಾದ್ರಿಂದ ಸ್ವಯಂ ತಾನೇ ಅವತಾರ ಮಾಡಿದ ಅಂತ ವಿವರಣೆ ಕೊಡ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಅಂತ ಹೇಳುವಾಗ ನರ ಅಂತೇನಿದ್ದಾನೆ ಅವನು ಬಂದಿದ್ದಾನೆ. ಅವನನ್ನು ಉಪಸಾಧಕ, ನರ ಉಪಸಾಧಕ, ಸಾಧಕ ಪ್ರಧಾನ ವಾಯು ಅಂತ ಅನುಸಂಧಾನ ಮಾಡ್ತಾರೆ ಹಿರಿಯರು. ಯಾರಿಗೆ ಉಪಸಾಧಕ, ಯಾರಿಗೆ ಸಾಧಕ? ಯಾರಿಗೆ ಉಪಸಾಧಕ, ಯಾರಿಗೆ ಸಾಧಕ? ನಮ್ಮೊಳಗೆ ಭಗವಂತ ಇದ್ದು ನಮ್ಮಿಂದ ಸಾಧನೆ ಏನೇ ನಡೆಸಬೇಕಾದ್ರೆ, ಇವಾಗ ಭಾಗವತ ಪುರಾಣ, ಬೆಳಗ್ಗೆ ಬೇಗ ಸೂರ್ಯೋದಯಕ್ಕೆ ಏಳೋದು, ಒಂದಿಷ್ಟು ಕರ್ಮಗಳನ್ನು ಮಾಡೋದು, ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ, ಇವೆಲ್ಲ ಕಾರ್ಯ ಭಗವಂತ ಒಳಗೆ ಬಿಂಬನಾಗಿ ನಮ್ಮುಂದ ಮಾಡಿಸುವಾಗ ಆ ಭಗವಂತನ ಸೇವೆಯಲ್ಲಿ ಉಪಸಾಧಕ ಸಾಧಕರು ವಾಯುದೇವರು ಶೇಷದೇವರು ಆಗ್ತಾರಂತೆ. ಇದು ಮಹಾಭಾರತದ ಆಧ್ಯಾತ್ಮಿಕ ತತ್ವ. ಇದನ್ನೇ ನಮ್ಮೊಳಗೆ ದಿನಾ ನಡೆಸ್ತಾನೆ ಭಗವಂತ. ಅವನೇ ನಾರಾಯಣ. ನಾರಾಯಣ ಅಂದರೆ ಭಗವಂತನ ಬಿಂಬ, ಅದು ವಿಶೇಷವಾದ ರೂಪ. ಹರಿ ಅಂತ ಹೆಸರು ಅದಕ್ಕೆ. ಹರಿನೇ ಅವನು, ನಮ್ಮೆಲ್ಲರ ಒಳಗಿರ್ತಾನೆ. ಅವನಿಗೆ ಎಲ್ಲರೂ ದೇವತೆಗಳು ತನ್ನ ಅಧೀನ ಆದ್ದರಿಂದ ಒಬ್ಬೊಬ್ಬ ಜೀವರಲ್ಲಿ ಹೀಗೆ ಕ್ರೀಡೆ ನಡೆಸ್ತಾನಂತೆ ಭಗವಂತ. ಒಬ್ಬೊಬ್ಬ ಜೀವರಾಶಿಗಳೆಲ್ಲ ಅವನಿಗೆ ಕ್ರೀಡಾ ಸಾಧನ ಪದಾರ್ಥಗಳಂತೆ. ನಾನೊಬ್ಬ, ನೀನೊಬ್ಬ, ಅವನೊಬ್ಬ, ಇವನೊಬ್ಬ. ಆ ಕ್ರೀಡೆ ಹೇಗಿರ್ತದೆ ಅನ್ನಲಿಕ್ಕೆ ಮಹಾಭಾರತದಲ್ಲಿ ಭಾಗವತದೊಳಗೆ ಕೃಷ್ಣನ ಕಥೆ ತೋರಿಸಿ ಹೇಳ್ತಾರಂತೆ. ಇದು ನಿಜವಾದ ರಹಸ್ಯ ಅಂತ ಅನುಸಂಧಾನ ಮಾಡುವುದು. ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ವಿಹಾರ ಮಾಡ್ತಾನೆ. ಅದರ ಅರ್ಥ ಅದೇ, ಆ ಗೋಪಿಕೆ ಒಬ್ಬಳು ಜೀವಳು, ಅವಳೊಳಗೆ ಬಿಂಬನಾಗಿ ತಾನೇ ಇರ್ತಾನೆ. ಅವಳಿಂದ ಸಾಧನೆ ನಡೆಸಬೇಕಾಗಿದೆ. ಆ ಸಾಧನೆ ತಾನು ನಡೆಸಲಿಕ್ಕೆ ಬಲರಾಮ ಅನ್ನೋ ಅಣ್ಣ ಉಪಸಾಧಕನನ್ನು ಇಟ್ಟುಕೊಂಡಂತೆ. ನೀನು ಬಾ ಅಂತ ಕರ್ಕೊಂಡು ಹೋಗಿ ಕಳ್ತನ ಮಾಡಿಸಿ ಅವಳಿಗೆ ನೋಡಿಸಿ, ತಾನೇ ನೋಡಿ ಕೇಳಿ ಕೇಳಿಸಿ ಅಷ್ಟು ಪುಣ್ಯ ಸಂಚಯವನ್ನು ಅವಳಿಗೆ ಮಾಡಿಸಿ, ಅದಕ್ಕಿಂತ ಅತಿಶಯಿತ ಪುಣ್ಯ ಇದ್ದರೆ ಅದನ್ನು ಕದ್ದು ಅರ್ಥಾತ್ ಅದನ್ನು ಸೆಳೆದು ಇಷ್ಟು ಸಾಕು ನಿನಗೆ ಅಂತ ಅಲ್ಲಿಂದ ಭಗವಂತ ನಡೆಸ್ತಾ ಇದ್ದ. ಇದು ಸಾಧನೆ ಅಂತ ಅರ್ಥ. ಹೀಗೆ ಕೃಷ್ಣಾವತಾರವನ್ನು ಅನುಸಂಧಾನ ಮಾಡಬೇಕು. ಈ ನಿಟ್ಟಿನಲ್ಲೇನೆ ದೇವತೆಗಳಿಗೂ ಹೀಗೆ ಮಾಡ್ತಾನಂತೆ. ದೇವಾನುದೇವತೆಗಳು ತಮ್ಮ ಜನ್ಮಗಳಲ್ಲಿ ಮಾಡಿದ ಸಾಧನೆಗಳಲ್ಲಿ ಏನೆಲ್ಲ ವ್ಯತ್ಯಾಸ ಆಗ್ತದೆ ಅದನ್ನು ಸರಿಪಡಿಸಿದ ಪೂರ್ಣ ಅವತಾರ ಅಂದರೆ ಅದು ಕೃಷ್ಣ ಅವತಾರ. ಭಗವತ್ಪಾದರು ಕೊಡೋ ನಿರ್ಣಯ. ರಾಮಾವತಾರದಲ್ಲಿ ಸ್ವಲ್ಪ ಉಳಿದಿರ್ತದೆ, ಅದನ್ನು ಕೃಷ್ಣಾವತಾರದಲ್ಲಿ ಫುಲ್ಫಿಲ್ ಮಾಡ್ತಾನಂತೆ. ಅದಕ್ಕೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಅಂದರೆ ಅದು ಸಾಧಾರಣ ಅಲ್ಲ. ಕಲಿಯುಗದೊಳಗೆ ಎಲ್ಲದಕ್ಕೂ ಕೊನೆಗೆ ಎಂಡ್ ಅಂತ ಹಾಕಬೇಕಲ್ಲ, ಅದು ಕೃಷ್ಣಾವತಾರ ಅಂತ. ಅಂದರೆ ನಿಮಗೆ ಅರ್ಥ ಮಾಡಿಕೊಳ್ಳುವಾಗ ಈ ಅನುಸಂಧಾನ ಬರೋದು ಬಹಳ ಕಠಿಣ. ಈಗ ನಾವು ಇವಾಗ ಪ್ರಾರಂಭ ಆಯಿತು ಅಂತ ಇಟ್ಕೊಳ್ಳಿ. ಮೇ 1ರಿಂದ ಪ್ರಾರಂಭ ಆಯಿತು. ಇದಕ್ಕೆ ಇಯರ್ ಎಂಡ್ ಅಂತ ಹೆಸರು ಇಟ್ಟಿದ್ದಾರೆ ಇವತ್ತೆಲ್ಲ. ಮೇ 1ರಿಂದ ಏಪ್ರಿಲ್ 31 ಇಯರ್ ಎಂಡು. ನಿಮ್ಮ ಆದಾಯ ತೆರಿಗೆ ಇಲಾಖೆಗೆ ಹೋಗಿ ನಿಮ್ಮದೇನು ಆದಾಯ ಖರ್ಚುಗಳನ್ನು ಕೊಡಬೇಕು ಅಂತ ಲೌಕಿಕದಲ್ಲಿ ಹೇಳ್ತಾರೆ. ಹಾಗೆ ಭಗವಂತ ಬ್ರಹ್ಮದೇವರ ದಿನಕಲ್ಪದೊಳಗೆ 10 ಅವತಾರಗಳನ್ನು 14 ಮನ್ವಂತರದ ಒಂದು ಚಕ್ರ ತಿರುಗುವಷ್ಟರಲ್ಲಿ ಒಂದು ಬಾರಿ ಮಾಡ್ತಾನಲ್ಲ. ಆ ಮಾಡುವಾಗ ಏನೆಲ್ಲ ದೇವತೆಗಳು ಭೂಮಿಯಲ್ಲಿ ತನ್ನ ಸೇವೆಗೋಸ್ಕರ ಅಂತ ಅವತಾರ ಮಾಡಿಸಿರ್ತಾನೆ, ಅಲ್ಲಿ ಅವರ ಸಾಧನೆಗಳು ಏರಿಳಿತ ಆಗಿದ್ರೆ ಕೃಷ್ಣಾವತಾರದಲ್ಲಿ ಕೊನೆ ಆಗಬೇಕಂತೆ. ಆದಾಯ ತೆರಿಗೆ ಇಲಾಖೆ ಮುಗೀತು ಅಂತ ಅರ್ಥ, ಫೈಲ್ ಮುಗೀತು. ಇದು ಕೃಷ್ಣಾವತಾರದ ರಹಸ್ಯ. ಇಲ್ಲಿಗೆ ಮುಗಿ ಮತ್ತೆ ಮುಂದೆ ಮತ್ತೊಂದು ದೇವತೆಗಳ ಅವತಾರದಲ್ಲಿ ಮತ್ತದನ್ನು ಸರಿಪಡಿಸೋದು ಅಂತ ಇರಲ್ಲಂತೆ. ಕೃಷ್ಣಾವತಾರಕ್ಕೆ ಬಂದ್ರ ಹಿಂದಿನ ಅವತಾರಗಳಲ್ಲಿ ಏರಿಳಿತ ಆಗಿರ್ತದೆ, ಇಲ್ಲಿಗೆ ಎಂಡ್ ಆಗಲೇಬೇಕು. ಈಗ ನೀವು ಎಲ್ಲರೂ ಹೋಗಿ ಆದಾಯ ತೆರಿಗೆ ಇಲಾಖೆಗೆ ನಿಮ್ಮದೇ ಆದ ಫೈಲನ್ನು ಒಪ್ಪಿಸಲೇಬೇಕು ಅಂತ ಹೆಂಗೋ ಕೃಷ್ಣಾವತಾರ ಆದಾಗ ಎಲ್ಲರೂ ಒಪ್ಪಿಸಲೇಬೇಕಂತ. ಇದಕ್ಕೆ ಭಗವತ್ಪಾದರು ಹೇಳ್ತಾರೆ, ಸೇವಾ ಖಿನ್ನೋ ಲಕ್ಷ್ಮಣೋ ಗೃಹರೇರ್ಭೂತ ಅಂತಾರೆ. ಸೇವಾ ಖಿನ್ನ, ಲಕ್ಷ್ಮಣನಾಗಿ ಹುಟ್ಟಿದಾಗ ರಾಮನ ಸೇವೆ ಮಾಡಿದ್ನಲ್ಲ,
ಆ ಸೇವೆಯ ಪ್ರಭಾವದಿಂದ ಅವನ ಯೋಗ್ಯತೆ ಅತಿಶಯಿತ ಪುಣ್ಯ ಉಂಟಾಯ್ತಂತೆ. ಯೋಗ್ಯತೆ ಮೀರಿದ ಪುಣ್ಯ ಅಂತ ಅದರ ಹೆಸರು. ಆ ಪುಣ್ಯವನ್ನು ಆತನಿಗೆ ಸರಿಯಾಗಿ ನಿಭಾಯಿಸುವ ಶಕ್ತಿ ಇಲ್ಲ. ಅದಕ್ಕೆ ಭಗವಂತ ಅವನನ್ನು ಲಕ್ಷ್ಮಣನಾಗಿ ಮಾಡಿ ಸೇವೆ ಮಾಡಿಸ್ಕೊಂಡದ್ದು ನಿಜ ಆಯಿತು. ಅರ್ಹತೆ ಮೀರಿ ಪುಣ್ಯ ಬಂದದ್ದಾಯಿತು. ಈ ಬಾರಿ ಬೇಡ, ನೀನು ಬಲರಾಮ ಅಣ್ಣನಾಗು ಅಂತಂದ. ಅಣ್ಣನಾಗಿ ಮಾಡಿದ್ರಿಂದ ಕೃಷ್ಣ ಯಾವಾಗ ಬಲರಾಮನಿಗೆ ನಮಸ್ಕಾರ ಮಾಡಿದ, ಗೌರವಿಸಿದ, ಸ್ತೋತ್ರ ಮಾಡಿದ, ಹಾಡಿದ, ಹೊಗಳಿದ, ಅವೆಲ್ಲದರ ಪ್ರಭಾವದಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಎಲ್ಲ ಕಡಿಮೆ ಆಗಿಬಿಡ್ತದೆ. ಇದು ನಿಮ್ಮ ಕೈಯಲ್ಲಿ ಮಾಡ್ಲಿಕ್ಕಾಗ್ತದ ಈ ಕೆಲಸ? ಏಧಮಾನದ್ವಿಡುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ಈ ಶ್ರುತಿ, ಈ ಋಗ್ವೇದದಲ್ಲಿ ಬರುವ ಈ ಮಂತ್ರ ಭಗವಂತ ತ್ರಿವಿಧ ಜೀವರಾಶಿಗಳನ್ನು ಹೇಗೆ ನಿಭಾಯಿಸ್ತಾನೆ ಅಂತಲಿಕ್ಕೆ ಈ ಮಂತ್ರ ಹೇಳಿದೆ. ಭಗವತ್ಪಾದರ ಸಿದ್ಧಾಂತ ಅದು ವೈದಿಕ ಸಿದ್ಧಾಂತ. ಅವರು ಹೇಳಿದ ಜೀವತ್ರೈವಿಧ್ಯ ಅದು ವೇದದಲ್ಲಿ ಬಂದಿದೆ. ಈ ವೇದದಲ್ಲಿ ಬಂದಿದೆ. ವಿಷ ಇಂದ್ರೋ ಮನುಷ್ಯಾನ್ ಅಂತ. ಕೆಲವರು ಕೇಳ್ತಾರೆ, ಯಾರೂ ಹೇಳಿದ ಜೀವತ್ರೈವಿಧ್ಯವನ್ನು ಮಧ್ವಾಚಾರ್ಯ ಮಾತ್ರ ಹೇಳಿದ್ರಲ್ಲ, ಎಲ್ಲಿದೆ ಹೇಳಿದ್ರು ಅಂತ. ಅವರು ಕಪೋಲ ಕಲ್ಪಿತವಾದದ್ದು ಹೇಳಲಿಲ್ಲಪ್ಪ. ಭಗವಂತ ಮಾಡುವ ಸೃಷ್ಟಿಯಲ್ಲಿ ತ್ರೈವಿಧ್ಯ ಜೀವರಲ್ಲಿದೆ ಅನ್ನೋದು ವೇದದಲ್ಲಿ ಬಂದಿದೆ. ಇದೇ ವೇದ. ವಿಷ ಇಂದ್ರೋ ಮನುಷ್ಯಾನ್ ಅಂತ. ಮನುಷ್ಯಾನ್ ಅಂದರೆ ಮಧ್ಯಮರು ಅಂತ ಅರ್ಥ. ಮಧ್ಯಮರು ಅಂದರೆ ಸುಖ ದುಃಖ ಮಿಶ್ರಿತ ಜೀವರನ್ನು ಭಗವಂತ ಹೇಗೆ ನಿಭಾಯಿಸ್ತಾನೆ, ಉತ್ತಮರನ್ನು ಹೇಗೆ ನಿಭಾಯಿಸ್ತಾನೆ, ಮಧ್ಯಮರನ್ನು ಅಧಮರನ್ನು ಏನು ಮಾಡ್ತಾನೆ. ಹಾಗಾಗಿ ವೈದಿಕವಾದ ವಿಷಯಗಳಿವೆ, ಯಾವುದು ಸುಳ್ಳಲ್ಲ. ಈ ನಿಟ್ಟಿನಲ್ಲಿ ಬಂದ ಭಗವಂತನ ವೈದಿಕ ನಾಮ ಅಂದರೆ ಅದು ಏಧಮಾನದ್ವಿಟ್ ಅಂತ ದೇವರಿಗೊಂದು ಹೆಸರಂತ. ವೈದಿಕ ಹೆಸರಿದು. ವೇದದಲ್ಲಿ ಪ್ರಸಿದ್ಧವಾದ ನಾಮ ಆದ್ದರಿಂದ ವೈದಿಕ ನಾಮ ಅಂತ ಹೇಳ್ತೀವಿ. ಲೋಕದಲ್ಲಿ ನಾವು ನೀವು ದೇವರನ್ನು ಏಧಮಾನದ್ವಿಟ್ ಅಂತ ಕರೆದದ್ದಿಲ್ಲ. ಅದಕ್ಕೆ ಏಧಮಾನದ್ವಿಟ್ ಉಭಯಸ್ಯ ರಾಜ ಚೋಷ್ಕೂಯತೆ. ರಾಜ, ಸ್ವತಂತ್ರ ರಾಜನಾದ ಭಗವಂತ ಏಧಮಾನದ್ವಿಟ್ ಬೆಳವಣಿಗೆಯನ್ನು ದ್ವೇಷಿಸ್ತಾನೆ ಅಂತ ಅರ್ಥ ಅಂತ. ಏಳಿಗೆಯನ್ನು ದ್ವೇಷಿಸ್ತಾನೆ ಅಂತ ಟ್ರಾನ್ಸ್ಲೇಟ್ ಮಾಡಿದರೆ ಆಗ್ತದೆ ಅರ್ಥ. ದೇವ್ರು ಏಳಿಗೆಯನ್ನು ದ್ವೇಷಿಸ್ತಾನೆ ಅನ್ನೋದು ಸರಿ ಆಗ್ತದ? ಏಧಮಾನದ್ವಿಟ್ ಏಳಿಗೆಯನ್ನು ಸಹಿಸ್ತಾನೆ ಅಂದರೆ ಬೇರೆ, ಏಳಿಗೆಯನ್ನು ದ್ವೇಷಿಸ್ತಾನೆ ಅಂದರೆ ಯೋಗ್ಯತೆ ಮೀರಿದ ಏಳಿಗೆಯನ್ನು ಭಗವಂತ ದ್ವೇಷಿಸ್ತಾನೆ ಅಂತ ಅರ್ಥ. ಎಲ್ಲ ಏಳಿಗೆಯನ್ನಲ್ಲ, ಏಳಿಗೆಯನ್ನು ಇಷ್ಟಪಡ್ತಾನೆ ಪರಮಾತ್ಮ. ಅದು ಯಾರಲ್ಲಿ? ತನಗತಿ ಪ್ರಿಯರಾದ ದೇವತೆಗಳಲ್ಲಿ, ಋಷಿಗಳಲ್ಲಿ ಅವರ ಅರ್ಹತೆ ಮೀರಿದ ಪುಣ್ಯವನ್ನು ಭಗವಂತ ದ್ವೇಷಿಸ್ತಾನೆ ಅಂದರೆ ಸರಿಪಡಿಸ್ತಾನೆ. ದ್ವೇಷಿಸಲ್ಲ, ಸರಿಪಡಿಸ್ತಾನೆ ಅಂತ. ದ್ವೇಷ ಅಂದರೆ ನಿಮ್ಮಂತೆ ದ್ವೇಷ ದೇವರಿಗಿಲ್ಲ, ಅದನ್ನು ಸರಿಪಡಿಸ್ತಾನೆ. ಒಬ್ಬ ವ್ಯಕ್ತಿ ತನ್ನ ಆದಾಯಕ್ಕಿಂತ ಹೆಚ್ಚು ತಾನು ಗಳಿಸಿದಾನೆ ಅಂದರೆ ಲೋಕಾಯುಕ್ತರು ದಾಳಿ ಮಾಡಿ ಸರಿಪಡಿಸ್ತಾರೋ ಇಲ್ಲೋ? ಅದು ಆಡಳಿತಕ್ಕೆ ಸಂಬಂಧಪಟ್ಟ ವಿಷಯ. ಲೋಕಾಯುಕ್ತರ ದಾಳಿಯನ್ನು ಯಾರು ದೂರ್ಲಿಕ್ಕೆ ಸಾಧ್ಯ? ಇದು ಸರಿಯಲ್ಲ ನೀವು ಮಾಡಿದ್ದು ಅಂತ. ಇಲ್ಲದೆ ಇದ್ರೆ ಇಡಿ ಇಲಾಖೆ ಅಂತ ಬರ್ತದೋ ಇಲ್ಲೋ? ಆಡಳಿತ. ಲೋಕದ ಆಯುಕ್ತರೇ ಹೀಗೆ ಅಂದರೆ ಇನ್ನು 14 ಲೋಕದ ಆಯುಕ್ತ ದೇವರು ಮಾಡೋದು ತಪ್ಪೇ? ಇವರೆಲ್ಲ ಲೋಕಾಯುಕ್ತರು, ಅವನು 14 ಲೋಕದ ಆಯುಕ್ತ. ಅದಕ್ಕೆ ತನ್ನ ಭಕ್ತರಾದ ತನ್ನ ಪ್ರಿಯರಾದ ದೇವತೆಗಳು ಹಿಂದೆ ಲಕ್ಷ್ಮಣನಾದಾಗ ಮಾಡಿದ ಪುಣ್ಯ ಅರ್ಹತೆ ಮೀರಿ ಬೆಳವಣಿಗೆಗೆ ಬಂದದ್ದಕ್ಕೆ ಅದನ್ನು ಸರಿಪಡಿಸಬೇಕು ಅಂತ ಬಲರಾಮನನ್ನು ಅಣ್ಣನನ್ನಾಗಿ ಮಾಡಿದ. ಇದು ರಹಸ್ಯವನ್ನು ಅನುಸಂಧಾನ ಮಾಡಿಸ್ತಾರೆ. ಯಾಕೆ ಈ ವಿಷಯ ನಮಗೆ ಹೇಳಿದ್ರಿ ಅಂತ ಪ್ರಶ್ನೆ. ಲಕ್ಷ್ಮಣಂದು ಬಿಡ್ರಪ್ಪ, ನಮಗೇನು ತಿಳುವಳಿಕೆ ಬಂತಿದ್ರಿಂದ ಅಂತ. ಇದರ ರಹಸ್ಯ ಇಷ್ಟೇ, ಅವರು ಯೋಗ್ಯತೆ ಮೀರಿ ಪುಣ್ಯ ಮಾಡುವ ಶಕ್ತಿ ಪಡ್ಕೊಂಡಿದ್ದಾರೆ. ಅವ್ರಿಗೆ ದೇವರೇ ಹಾಕಿ ಪ್ರೇರಣೆ ಮಾಡ್ತಾರೆ. ಮನುಷ್ಯರಿಗೆ ಯೋಗ್ಯತೆ ಇದ್ದಷ್ಟು ಮಾಡಲ್ಲಂತ. ಇದು ವ್ಯತ್ಯಾಸ ನಮಗೂ ಅವರಿಗೂ. ಏಧಮಾನದ್ವಿಟ ಅನ್ನೋ ಭಗವಂತನ ನಾಮ ದೇವತೆಗಳಿಗೆ, ಋಷಿಗಳಿಗೆ ಮಾತ್ರ ಸೇರ್ತದೆ ಅಂತ ಗೀತಾಭಾಷ್ಯದಲ್ಲಿ ಭಗವತ್ಪಾದರು ಹೇಳ್ತಾರೆ. ಅದು ದೇವತೆಗಳಿಗೆ ಮಾತ್ರ ಮೀಸಲಂತ. ಯಾಕೆ? ಅರ್ಹತೆ ಮೀರಿ ಪುಣ್ಯ ಹೋಗ್ತದಂತ ಅವರಿಗೆ. ನಮ್ದೇನು ಅರ್ಹತೆ ಇದ್ದಷ್ಟು ಮಾಡೋದಂತ. ಇದನ್ನು ಹೇಳಬೇಕಾಗಿದೆ. ಅದಕ್ಕೆ ಇಷ್ಟೆಲ್ಲ ವಿವರಣೆ ಕೊಡ್ತು. ನಿನಗೆ ಅರ್ಹತೆ ಬಹಳ ಇದೆ, ನೀನು ಪುಣ್ಯ ಗಳಿಸುವ ಅರ್ಹತೆ ಬಹಳ ಪಡ್ಕೊಂಡಿದ್ದಿ, ಆದರೆ ಅದರ ಬಗ್ಗೆ ನೀನು ಪ್ರಯತ್ನ ಪಡ್ತಾ ಇಲ್ಲ. ಭಗವಂತ ಅದನ್ನು ನಿರೀಕ್ಷೆ ಮಾಡ್ತಿರ್ತಾನೆ ನಮ್ಮಿಂದ. ನಿನಗೆ ಅರ್ಹತೆ ಇಷ್ಟು ಕೊಟ್ಟಿದ್ದೇನೆ,
ಆದರೆ ನೀನು ಮಾತ್ರ ಪುಣ್ಯ ಕಡಿಮೆ ಮಾಡ್ತಿದ್ದೀಯಲ್ಲ ಯಾಕೆ? ನೋಡಿ, ಅವ್ರಿಗೆ ಅರ್ಹತೆ ಕೊಟ್ಟದ್ದಕ್ಕಿಂತ ಹೆಚ್ಚು ಪುಣ್ಯ ಮಾಡ್ತಾರೆ. ನಾನೇ ಕೃಷ್ಣನಾಗಿ ಬಂದು ಮತ್ತೆ ಅದನ್ನು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕೆ ಅವರು ನನಗೆ ಅತಿ ಪ್ರಿಯರು. ದೇವತೆಗಳು ದೇವರಿಗೆ ಯಾಕೆ ಅತಿ ಪ್ರಿಯರೆನ್ನಿಸ್ತಾರೆ? ಮನುಷ್ಯರು ಯಾಕಾಗಲಿಲ್ಲ? ಯೋಗ್ಯತೆ ಕೊಟ್ಟದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾರಲ್ಲ, ಸಹಜ ಅಲ್ವೇ? ಯಾರು ಯೋಗ್ಯತೆಗಿಂತ ಹೆಚ್ಚು ಭಗವಂತನ ಸೇವೆ ಮಾಡಿಬಿಡ್ತಾರೆ, ದೇವರಿಗೆ ಅದು ಪ್ರಿಯರಾಗದೇ ಇರ್ತಾರೆ. ನಮ್ದು ಹಾಗಲ್ಲ, ಯೋಗ್ಯತೆಗಿಂತ ಕಡಿಮೆನೇ ಮಾಡ್ತೀರಂತ. ಭಗವಂತ ನಿರೀಕ್ಷೆ ಬಹಳ ಇಟ್ಕೊಂಡಿದ್ದಾನೆ ನಮ್ಮ ಬಗ್ಗೆ. ನಾವು ನೋಡಿದರೆ ಕಡಿಮೆ ಕಡಿಮೆ ಮಾಡಲಿಕ್ಕೆ ಶುರು ಮಾಡಿ. ನಿನ್ನೆ ಮಾಡಿದಷ್ಟು ಇವತ್ತಿಲ್ಲ, ಇವತ್ತು ಮಾಡಿದಷ್ಟು ನಾಳೆ ಇಲ್ಲ, ಅದರಲ್ಲಿ ಕಡಿಮೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ರಿಡ್ಯೂಸ್ ಅಂತ ಇವತ್ತೆಲ್ಲ ಶಬ್ದ, ಭಾಷೆ ರಿಡ್ಯೂಸ್ ಅಂತೆ. ಯಾವತ್ತೂ ಕೂಡ ಇನ್ಕ್ರೀಸ್ ಇಲ್ಲೇ ಇಲ್ಲ ನಮ್ಮದು. ಭಗವಂತ ಅದನ್ನು ಹೆಚ್ಚು ಮಾಡು ಅಂತ ಪ್ರಯತ್ನ ಪಡ್ತಾನೆ. ಅದನ್ನು ಹೆಚ್ಚು ಮಾಡು, ನೀನು ಯಾಕೆ ಕಡಿಮೆ ಮಾಡ್ತಿದ್ದಿ? ಇವತ್ತು 10 ನಾಮ ಹೇಳಿದಿ ಅಂದರೆ ನಾಳೆ 100 ನಾಮ ಹೇಳು. ನಾಳೆ 100 ನಾಮ ಹೇಳಿದರೆ ನಾಡದ್ದು 1000 ವಿಷ್ಣು 1000 ನಾಮ ಹೇಳು. ಹೀಗೆ ಇನ್ಕ್ರೀಸ್ ಮಾಡಬೇಕು. ಅದು ಭಗವಂತ ನಿರೀಕ್ಷೆ ಮಾಡ್ತಾನೆ. ಆವಾಗ ನಾವು ಹೆಚ್ಚು ಭಗವಂತನಿಗೆ ಪ್ರಿಯರಾಗಲಿಕ್ಕೆ ಸಾಧ್ಯ. ಇವತ್ತು 2 ಗುಣ ಚಿಂತನೆ ಮಾಡಿದೆ, ಹೊಸ ಹೊಸದು. ನಾಳೆ 3 ಗುಣ ಚಿಂತನೆ ಮಾಡಿ, ಹೊಸದು. ನಿನ್ನೆ ತಿಳಿದದ್ದಾಗಿರ್ಬಾರ್ದು, ಅದು ಮೊನ್ನೆ ತಿಳಿದದ್ದಾಗಿರ್ಬಾರ್ದು, ಅಚ್ಚಿ ಮೊನ್ನೆ ತಿಳಿದದ್ದಾಗಿರ್ಬಾರ್ದು. ಇವತ್ತು ತಿಳಿದದ್ದೇ ನಾಳೆ ತಿಳಿದ್ರೆ ಉಪಯೋಗ ಇಲ್ಲ. ಇವತ್ತು ತಿಳಿದದ್ದಕ್ಕಿಂತ ಹೆಚ್ಚಿನ ಗುಣ ನಾಳೆ ತಿಳಿ. ಒಂದು ಅದ್ಭುತ ಕ್ರಿಯಾಶಕ್ತಿ ತಿಳಿ, ಭಗವಂತನ ಕ್ರಿಯೆ ತಿಳಿ. ಒಬ್ಬ ವ್ಯಕ್ತಿ ನನ್ನ ಎದುರುಗಡೆಗೆ ಬಂದು ಏನೋ ಒಂದು ಮಾತನಾಡಿದ ಅಂದರೆ ಅಲ್ಲೊಂದು ಗುಣ ಇದೆ ಭಗವಂತಂದು ಅಂತ ತಿಳಿಲಿಕ್ಕೆ ಪ್ರಯತ್ನ ಪಡೋಣ. ಇದು ಯೋಚನೆ ಮಾಡಬೇಕಂತ. ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಇಲ್ಲೆಲ್ಲ ಭಗವಂತನ ಗುಣ ವ್ಯಕ್ತ ಆಗ್ತಾ ಬರ್ತದೆ. ಅದು ಅನಂತ ಗುಣಗಳಿದ್ದಾವೆ. ಒಂದು ಗುಣದಲ್ಲಿ ಅನಂತ ಗುಣಗಳು ಅಂತಾರೆ. ಅದಕ್ಕೆ ದಾಸರಾಯ ಯೋಚಿಸಿ ಯೋಚಿಸಿ ಹೊಸ ಹೊಸ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಬೇಕಲ್ವೇ ನಾವೆಲ್ಲ? ಅದು ನಮ್ಮ ಅರ್ಹತೆಗೆ ಅನುಗುಣ ಸಾಧನೆ ಅಂತ ಆಗ್ತದೆ. ಆ ಸಾಧನೆಯನ್ನು ದೇವರು ಇಷ್ಟಪಡ್ತಾನೆ. ಇದಕ್ಕೆ ಉದಾಹರಣೆಯಾಗಿ ಲಕ್ಷ್ಮಣ ಬಲರಾಮನಾದಾಗ ಭಗವಂತ ಅಣ್ಣನನ್ನು ಮಾಡಿ ಅವನ ಸಾಧನೆಯನ್ನು ಏರಿಳಿತ ಮಾಡ್ಕೋಬಾರ್ದು ಅಂತ ಮಾಡಿದ. ಈ ಕಥೆಯನ್ನು ನಮಗೆ ಹೇಳ್ತಾರೆ ಅಂತ. ಸೃಷ್ಟಿಗ್ಯಾಕೆ ತರ್ತಾನೆ ದೇವರು? ಬಲರಾಮನಂಥವನನ್ನು ಸೃಷ್ಟಿಗೆ ತಂದದ್ರ ಹಿಂದೆನೇ ಅವನ ಪುಣ್ಯ ಪಾಪಗಳು ಸರಿಪಡಿಸ್ಬೇಕು ಅಂತ ತರ್ತಾನೆ ಅಂದರೆ ನಮ್ಮಂಥವ್ರನ್ನ ಸೃಷ್ಟಿಗೆ ಯಾಕೆ ತರ್ತಾನೆ ಅನ್ನೋ ರಹಸ್ಯ ಇದರಿಂದ ಅರ್ಥ ಮಾಡಬೇಕು. ಕರ್ಮಗಳ ಬಾಧೆ ಇಲ್ಲದೆ ಸೃಷ್ಟಿಗೆ ಬರೋನು ಅಂದರೆ ಭಗವಂತ ಮಾತ್ರ. ಅದಕ್ಕೆ ಕೃಷ್ಣ ತನ್ನ ಅವತಾರದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ತಾನೇ ಹೋಗಿ ಗರ್ಭದಲ್ಲಿ ಕೂಡಲಿಲ್ಲ ಅಂತದ್ದು ಭಾಗವತ. ಅದೇ ಅದು ರಹಸ್ಯ. ಅರ್ಜುನನಿಗೆ ಕೃಷ್ಣ ಹೇಳುವಾಗ ಗೀತೆಯಲ್ಲಿ ಇದನ್ನೇ ಹೇಳ್ತಾನೆ, ಜನ್ಮ ಕರ್ಮಚ ಮೇ ದಿವ್ಯಂ. ಭಗವದ್ಗೀತೆಯ ಮಾತು. ನನ್ನ ಜನ್ಮ ಅಂದರೆ ನಾನು ಹೇಗೆ ಹುಟ್ಟಿದೆ, ಇದ್ರ ಹಿಂದಿರುವ ರಹಸ್ಯ ಏನು ಅನ್ನೋ ತತ್ವ ತಿಳಿ. ನಿನಗೆ ಮತ್ತೆ ಜನ್ಮ ಇಲ್ಲದೆ ಇರೋ ಹಾಗೆ ನಾ ಮಾಡ್ತೀನಿ ಅಂತಂತಾನೆ. ಇದು ಭಗವದ್ಗೀತೆಯ ಮಾತು. ಏನು ಹಾಗಂದ್ರೆ ಅಂತ ಗೊತ್ತಾಗಲ್ಲ. ಅದು ಕೃಷ್ಣಾವತಾರದ ಭಗವದ್ಗೀತೆಯ ಮಾತು. ಕೃಷ್ಣಾವತಾರದ ಚಿಂತನೆ ಮಾಡಿದಾಗ ಗೊತ್ತಾಗ್ತದೆ. ಕೃಷ್ಣನಿಗೆ ಕರ್ಮ ಬಂಧನ ಇಲ್ಲ, ಆದರೂ ಕೃಷ್ಣ ಭೂಮಿಯಲ್ಲಿ ಅವತರಿಸ್ತಾನೆ ಅಂತ ತಿಳಿಯೋದಿದೆಯಲ್ಲ, ಅದು ಒಂದು ಜನ್ಮ ರಹಸ್ಯ ಅಂತ. ಬಲರಾಮನಿಗೆ ಕರ್ಮ ಬಂಧನ ಇದೆ, ಇಂದ್ರನಿಗೆ ಕರ್ಮ ಬಂಧನ ಇದೆ, ಯಮನಿಗೆ ಕರ್ಮ ಬಂಧನ ಇದೆ, ಶೇಷನಿಗೆ ಕರ್ಮ ಬಂಧನ ಇದೆ, ಅಶ್ವಿನಿ ದೇವತೆಗಳಿಗಿದೆ, ಎಲ್ಲರಿಗೂ ಕರ್ಮ ಬಂಧನ ಇದೆ. ನನಗೆ ಮಾತ್ರ ಕರ್ಮ ಬಂಧನ ಇಲ್ಲ. ನಾನು ಏನು ಬೇಕಾದರೂ ಮಾಡಬಲ್ಲೆ. ಅದಕ್ಕೆ ರಾಮನಾದಾಗಲೂ ಇಲ್ಲ, ಕೃಷ್ಣನಾದಾಗಲೂ ಇಲ್ಲ. ಕರ್ಮಗಳ ಲೇಪ ಇಲ್ಲ, ಕರ್ಮಗಳ ಸಂಘ ಇಲ್ಲ, ಕರ್ಮ ಫಲ, ಕರ್ಮ ಪರಿಣಾಮ ಇಲ್ಲ ನನಗೆ. ಅದಕ್ಕೆ 3 ತಿಂಗಳು ಬಲರಾಮ ಇದ್ನಲ್ಲ, ಶೇಷ ಇದ್ದ ಗರ್ಭದೊಳಗೆ. ಮಾಯಿಗೆ ಹೇಳ್ದ, ನೀನು ಆ ಗರ್ಭವನ್ನು ತಗೊಂಡು ರೋಹಿಣಿ ಗರ್ಭಕ್ಕೆ ಇಳಿಸು ಅಂತಂದ. ಆ ಗರ್ಭ ಅಲ್ಲಿಗೆ ಹೋಗಿ ಇರಿಸ್ಬೇಕಾದ್ರೆ ಇಲ್ಲೂ ಗರ್ಭವಾಸ, ಅಲ್ಲಿಯೂ ಗರ್ಭವಾಸ ಆಯ್ತೋ ಇಲ್ಲೋ? ಅಂದ್ರೆ ಕರ್ಮ ಬಂಧನಕ್ಕೆ ಒಳಪಟ್ಟಿದ್ದಾನೆ ಅಂತ ಆಯ್ತೋ ಇಲ್ಲೋ? ಇದೇ ಉಪನಿಷತ್ ಹೇಳ್ತದೆ. ಜೀವ ಗರ್ಭವಾಸ ಮಾಡ್ತಿದ್ದಾನೆ, ಅದು ಕರ್ಮದ ಅನುಭವ ಅಂತ ಹೇಳ್ತದೆ. ಅದಕ್ಕೆ ಜೀವ ಪರಮಾತ್ಮ ಭಿನ್ನ ಅನ್ಲಿಕ್ಕೆ ಇದೇ ರಹಸ್ಯವನ್ನೇ ಹೇಳ್ತಾರೆ ಯುಕ್ತಿಯಾಗಿ ಹಿರಿಯರು ವೇದಾಂತದಲ್ಲಿ. ಭಗವಂತನಿಗೆ ಹಾಗಲ್ಲ. ಅವನೇನು ಮಾಡಿದ, 3 ತಿಂಗಳು ಆದಮೇಲೆ ತಾನು ಒಳಗೆ ಪ್ರವೇಶ ಮಾಡಿದ, ಗರ್ಭದೊಳಗೆ ಪ್ರವೇಶ ಮಾಡಿದ. ಮಾಡಿದ್ದಲ್ದೇನೆ
ಬ್ರಹ್ಮರುದ್ರದೇವರು, ಋಷಿಗಳು, ದೇವತೆಗಳು ಕೃಷ್ಣ ಗರ್ಭವಾಸ ಮಾಡಿದಾಗ ಹೇಗಿದ್ದಾನೆ ಅಂತ ನೋಡ್ಲಿಕ್ಕೆ ಕೆಳಗಿಳಿದ್ರಂತೆ. ನೋಡಿ, ಆ ಭಾಗ ಭಾಗವತದ ಪೂರ್ವಾರ್ಧದಲ್ಲಿ ಬಂತು. ಬ್ರಹ್ಮ ಭವೌ ಊಚತುಃ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಇದನ್ನು ಗರ್ಭಸ್ತುತಿ ಅಂತ ಹಿರಿಯರು ಹೇಳ್ತಾರೆ. ಕೃಷ್ಣ ಗರ್ಭದಲ್ಲಿದ್ದಾಗ ಬ್ರಹ್ಮರುದ್ರರು ಬಂದು ದೇವಕಿ ಗರ್ಭದಲ್ಲಿ ಕೃಷ್ಣ ಹೇಗಿದ್ದಾನೆ ಅಂತ ಪ್ರತ್ಯಕ್ಷ ಕಂಡು ಸ್ತೋತ್ರ ಮಾಡಿದ್ರಂತೆ. ಕೃಷ್ಣ ಹೀಗಿದ್ದಾನೆ ನೋಡಿ ಇಲ್ಲಿ ಅಂತ. ಇದು ಗರ್ಭಸ್ತುತಿ ಅಂತ. ಯಾಕೆ ವಿವರಣೆ ಕೊಡ್ತು ಭಾಗವತ ಇದನ್ನ? ಶೇಷ ಗರ್ಭದೊಳಗಿದ್ದಾಗ ದೇವತೆಗಳು ಬಂದು ಸ್ತೋತ್ರ ಮಾಡಿದ್ರು ಅಂತ ಪುರಾಣ ಹೇಳಲಿಲ್ಲ. ಅಂದರೆ ಲಕ್ಷ್ಮಣ ಗರ್ಭದೊಳಗಿದ್ದಾಗ ದೇವತೆಗಳು ಬಂದು ಸ್ತೋತ್ರ ಮಾಡಿದ್ರು ಅಂತ ಪುರಾಣ ಹೇಳಲಿಲ್ಲ. ಅಥವಾ ಯಮಧರ್ಮ ಕುಂತಿ ಗರ್ಭದೊಳಗೆ ಯುಧಿಷ್ಠಿರನಾಗಿ ಹುಟ್ಟುವಾಗ ದೇವತೆಗಳು ಬಂದು ಸ್ತೋತ್ರ ಮಾಡಿದ್ರು ಅಂತ ಪುರಾಣ ಹೇಳಲಿಲ್ಲ. ಎಲ್ಲ ಆದಿ ಪರ್ವ ಅಂತ ಮಹಾಭಾರತದ 18 ಪರ್ವಗಳಲ್ಲಿ ಮೊದಲನೇದು. ಆ ಮೊದಲನೇ ಪರ್ವದ ಆದಿ, ಅದಕ್ಕೆ ಇನ್ನೊಂದು ಹೆಸರು ಇಟ್ಟಿದ್ದಾರೆ, ಸಂಭವ ಪರ್ವ ಅಂತ ಮಂತ್ರಾಲಯ ಪ್ರಭುಗಳು ಗೀತಾ ವಿವೃತ್ತಿಯ ಪ್ರಾರಂಭದಲ್ಲಿ ಸಂಭವ ಅಂತ ಹೆಸರಿನಿಂದ ಕರೀತಾರದು. ಸಂಭವ ಅಂದ್ರೇನು? ಹುಟ್ಟು. ಎಲ್ಲ ದೇವತೆಗಳು ಭೂಮಿಯಲ್ಲಿ ಹುಟ್ಟಿದ್ರು ಅನ್ನೋದನ್ನು ಮಹಾಭಾರತ ಹೇಳ್ತದೆ. ಎಲ್ಲ ದೇವತೆಗಳು ಅಂದರೆ ಇಂತಿಷ್ಟು ಜನ ಅಂತ ಒಂದು ಪಟ್ಟಿ ಮಾಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಗಳನ್ನು. ಯಾಕೆ ಹೇಳ್ತು? ಯಾಕೆ ಹೇಳಬೇಕಿತ್ತು? ನೇರವಾಗಿ ಸಿನಿಮಾನೇ ತೋರಿಸ್ಬೇಕಾ ಬೇಡ? ಯಾರ್ಯಾರು ಮಕ್ಕಳು ಅಂತ ಆಮೇಲೆ ಗೊತ್ತಾಗ್ತಿತ್ತು. ಎಲ್ಲರೂ ಹುಟ್ಟನ್ನು ಹೇಳ್ತು. ಯಾಕೆ ಹೇಳ್ತು? ಎಲ್ಲರೂ ಕರ್ಮಬಂಧನಕ್ಕೆ ಒಳಪಟ್ಟಿದ್ದಾರೆ ಅನ್ನೋದನ್ನು ತಿಳಿಸ್ಬೇಕು. ಯಾರು ಕರ್ಮಬಂಧನಕ್ಕೆ ಒಳಪಡದೇ ಇರೋರು ಇಲ್ಲಲ್ಲ. ದೇವಲೋಕದಲ್ಲಿರೋ ದೇವತೆಗಳು ಸರಿ, ದೇವತೆಗಳದ್ದೇ ಈ ಪಾಡಾದ ಮೇಲೆ ಇನ್ನು ನಿಮ್ದೇನು ಅಂತ ಹೇಳು ನಮಗೆ ತಿಳಿಸ್ಬೇಕು. ಅದಕ್ಕೆ ಸಂಭವ ಪರ್ವ ಸಾರ್ಥಕ. ಹುಟ್ಟು ಹೇಗೋ ಆಗಲಿ. ಕೆಲವರಿಗೆ ಹುಟ್ಟು ದೊನ್ನೆ ಒಳಗೆ ಆಯಿತು, ದ್ರೋಣ. ಕೆಲವರು ಗರ್ಭದಲ್ಲಿ ಬರಲಿಲ್ಲ, ಬೆಂಕಿ ಕುಂಡದಿಂದಲೇ ಬಂದ್ಬಿಟ್ರಂತೆ. ದೃಷ್ಟದ್ಯುಮ್ನ ಬರೀ ಬೆಂಕಿಯಿಂದಲೇ ಬಂದ. ಅಂತೂ ಕರ್ಮಬಂಧನ ತಪ್ಪಲಿಲ್ವೇ? ವಿದುರ ದಾಸಿ ಮಗನಾಗಿ ಹುಟ್ಟಿದ, ಅಂತೂ ಗರ್ಭವಾಸ ಮಾಡಿದ್ದೆ. ಗರ್ಭ ಇದೆ, ಗರ್ಭವಾಸ ಇದೆ, ಅದರಿಂದ ಪರಿಣಾಮಗಳು ಆಗಬೇಕಾದದ್ದೆಲ್ಲ ಅವರಿಗಿದೆ ಅಂತೆ. ಇವನಿಗೆ ಮಾತ್ರ ಅದು ಯಾವುದಿಲ್ಲ ಅಂತ. ಇದೇ ಜನ್ಮ ರಹಸ್ಯ ಅಂತ ಅರ್ಥ. ಈ ಗರ್ಭದಲ್ಲಾಗುವ ಯಾವುದೇ ಪರಿಣಾಮ, ನಿಗದಿತವಾದ ಕರ್ಮದ ಲೇಪ ಆ ಅಪ್ರಾಕೃತನಾದ ಪರಮಾತ್ಮನಿಗೆ ಇಲ್ಲ ಅಂತ ತಿಳಿಲಿಕ್ಕೆ ಇದೆಲ್ಲ ರಹಸ್ಯಗಳನ್ನು ಹೇಳ್ತದೆ. ಇಲ್ಲದೆ ಇದ್ರೆ ಬ್ರಹ್ಮದೇವರು, ರುದ್ರದೇವರು ಬಂದು ಗರ್ಭದೊಳಗಿರುವ ಕೃಷ್ಣನ ಸ್ತೋತ್ರ ಮಾಡ್ತಾರೆ ಅಂದ್ರೆ ಏನರ್ಥ? ಅದು ಎಂಥ ಅದ್ಭುತ ಸ್ತೋತ್ರ, ಗರ್ಭಸ್ತುತಿ. ನೋಡಿ, ಪ್ರಾರಂಭದಲ್ಲಿ ಕ್ಷೀರ ಸಮುದ್ರದಲ್ಲಿ ಭಗವಂತನಿದ್ದಾಗ ಸ್ತೋತ್ರ ಮಾಡಿದ್ದು ಪುರುಷ ಸೂಕ್ತದಿಂದ. ಗರ್ಭಾಂಬುದಿಯಲ್ಲಿ ದೇವರಿದ್ದಾನಲ್ಲ ಅಪ್ರಾಕೃತ, ಹೇಗಿದ್ದಾನೆ ಅಂತ ಕುತೂಹಲದಿಂದ ಬಂದು ಮಾಡಿದ ಸ್ತೋತ್ರ ಗರ್ಭಸ್ತುತಿ. ಅದು ಪುರುಷ ಸೂಕ್ತ, ಇದು ಗರ್ಭಸ್ತುತಿ. ಹೀಗೆ ಭಾಗವತದ 10ನೇ ಸ್ಕಂದದ ಪ್ರಾರಂಭದಲ್ಲಿ ಬರುವ ಈ 2 ಅಂಶಗಳನ್ನು ಸರಿಯಾಗಿ ಅನುಸಂಧಾನ ಮಾಡಬೇಕು. ಗರ್ಭಸ್ತುತಿ ವಿಸ್ತಾರವಾಗಿದೆ. ಅಲ್ಲಿ ಹೇಳಿರುವ ತತ್ವಗಳೇನು ಅಂತ ಚಿಂತನೆ ಮಾಡಿರೋಣ. ಹೇ ಭಗವಂತ, ನೀನು ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಇದು ಬ್ರಹ್ಮದೇವರ ಗರ್ಭಸ್ತುತಿಯಲ್ಲಿ ಬಂದ ಮಾತು. ದೇವರೇ, ನಿನ್ನ ಭಕ್ತರ ಮೇಲೆ ನೀನು ಹೇಗೆ ಅನುಗ್ರಹಿಸ್ತಿ? ಒಂದು ಮಾತು ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ದೇವರನ್ನು ಒಲಿಸ್ಕೊಳ್ಳೋದೇ ಸುಲಭ ಅಂತ. ಇನ್ಯಾರನ್ನು ಒಲಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ದೇವರನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ. ಹೇಗೆ ಒಲಿಸ್ಕೊಳ್ಬೇಕು? ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ ನೈತಿ ಸಂಸಾರಂ ತತ್ಪ್ರಸಾದ ನ ಸಂಶಯ. ಸರ್ವಕ್ರಿಯಾಸು, ಎಲ್ಲ ಕ್ರಿಯೆಗಳಲ್ಲಿ ಭಗವಂತನ ಕರ್ತೃತ್ವ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕಂತ. ಎಲ್ಲ ಕ್ರಿಯೆಗಳಲ್ಲಿ ಬರ್ತದ? ಇದೆಲ್ಲ ನಮಗಾಗಲ್ಲ. ಆಗಲ್ಲ ಅಂದ್ರೆ ಆಗೋದೇ ಇಲ್ಲ. ಇಲ್ಲ ಆಗ್ತದೆ ಅಂದ್ರೆ ಆಗ್ತದೆ ಅಂತ.
ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನ. ಎಲ್ಲ ಕ್ರಿಯೆಗಳಲ್ಲಿ ಭಗವಂತನ ಕರ್ತೃತ್ವದ ಚಿಂತನೆ ಬರಬೇಕಂತ. ಮಲಗಲಿ, ನೋಡ್ಲಿ, ಕೂಡ್ಲಿ, ಊಟ ಮಾಡಲಿ, ಆಕಳಿಸ್ಲಿ, ತೂಕಿಡಿಸ್ಲಿ, ಮಲಗಿ ಪರಮಾದರ, ಈ ಶ್ಲೋಕಕ್ಕೆ ಅನುಗುಣವಾದ ಹಾಡದು. ಅದಕ್ಕೆ ಅದನ್ನು ಹೇಳಿದೆ. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ, ಕುಳಿತು ಪಾಡಲು, ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ. ಮಲಗಿ ಪರಮಾದರದಿ ಪಾಡಲು, ನೀನು ಮಲಗಿದೀಯಾ, ಆದ್ರೆ ಆದರದಿಂದ ಭಗವಂತನ ಹಾಡ್ತೀಯಾ, ದೇವರು ಕುಳಿತು ಕೇಳ್ತಾನೆ. ಯಾಕೆ? ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ. ಸರ್ವಕ್ರಿಯಾಸು, ಪ್ರತಿ ಕ್ರಿಯೆಗಳಲ್ಲಿ ಭಗವಂತನ ಕರ್ತೃತ್ವದ ಅನುಸಂಧಾನ ಬರಬೇಕು. ಅಂದರೆ ಮನಸ್ಸು ಹಾಗೆ ತಯಾರಾಗಬೇಕು ಅಂತ ಅರ್ಥ. ಇವಾಗ ಭಾಳ ತಯಾರು ಮಾಡ್ಕೊಂಡಿದ್ದೇವೆ ಮೊಬೈಲ್ ಗಿಬೈಲ್ ಬಂದಮೇಲೆ. ನಾವು ನಮ್ಮ ಮನಸ್ಸಿಗೆ, ನಮ್ಮ ಮೊಬೈಲ್ಗೆ ಸಂಬಂಧ ಮೊದಲು ಇರಲಿಲ್ಲ, ಅದು ಬಂದೇ ಇರಲಿಲ್ಲ. ಆದ್ದರಿಂದ ಅದು ಬಂದಾಗಿಂದ ತಯಾರು ಮಾಡಿದ್ವಿ ನಾವು ಅದು ನಾವು ಹೇಗೆ ತಯಾರು ಮಾಡ್ಕೊಂಡ್ವಿ. ಹಿಂದೆಲ್ಲ ಮತ್ತೆ ಅದನ್ನು ತಯಾರು ಮಾಡಿ, ಮೊದಲೆಲ್ಲ ಒಂದು ರೇಡಿಯೋ ಅಂತ ಇರ್ತಿತ್ತಲ್ಲ, ಅದ್ರದ್ದು ಜೊತೆಯಲ್ಲಿ ನಮ್ಮ ಮನಸ್ಸು ತಯಾರಾಗಿತ್ತು. ಆಮೇಲೆ ಟಿ ವಿ ಜೊತೆಗೆ, ಈಗ ಮೊಬೈಲ್ ಜೊತೆಗೆ ತಯಾರಾಯ್ತು ಅಷ್ಟೆ. ಮನುಷ್ಯ ತನ್ನನ್ನು ತಾನು ತಯಾರು ಮಾಡ್ಕೊಳ್ಳೋದ್ರಲ್ಲಿ ರಹಸ್ಯ ಇದೆ ಅಷ್ಟೆ. ಏನು ಭಾಳ ಪ್ರಯತ್ನ ಪಡೋದೇನಿಲ್ಲ ಇಲ್ಲಿ. ಅದಕ್ಕೆ ಸರ್ವಕ್ರಿಯಾಸು, ಅದನ್ನೇ ಶೃಣ್ವನ್ ಗೃಣನ್ ಸಂಸ್ಮರಯಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೇ. ಮಂಗಲಾನಿತೇ ನಾಮಾನಿ, ಮಂಗಲಾನಿತೇ ರೂಪಾಣಿ. ಒಂದು ನಾಮ, ಒಂದು ರೂಪ. ಸಕಲ ಕ್ರಿಯೆಗಳಲ್ಲಿಯೂ ಭಗವಂತನ ನಾಮರೂಪಗಳು ಸ್ಮರಣೆ ಬರ್ತಾವೆ. ಕರ್ತೃತ್ವ ಅನುಸಂಧಾನಕ್ಕೆ ಬರ್ತದೆ ಅಂದರೆ ಸಂಸಾರ ಯಾವ ರೀತಿಯಿಂದಲೂ ಅವನನ್ನು ಬಾಧಿಸಲ್ಲ. ಹಿರಿಯರು ಇದನ್ನೇ ಮಾಡಿದರು. ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ, ಬಗೆಯರೋ, ಬಡತನ ಭಾಗ್ಯ ಭಾಗವತರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ನಗುವರೋ, ರೋದಿಸುವರೋ, ನಾಟ್ಯವಾಡುವರು, ರಂಗ ನಿನ್ನ ಕೊಂಡಾಡುವವರು ಭಾಗವತರು ಹೀಗಿದ್ದಾರೆ ನೋಡು ಅಂತ. ಅದರ ಅರ್ಥ ಇದೆ. ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ. ಕರ್ತೃತ್ವ ಚಿಂತನೆ ಬೇಕು. ಅದು ಬರ್ಲಿಕ್ಕೆ ಪ್ರಾರಂಭ ಆದರೆ ಎಲ್ಲ ಕ್ರಿಯೆಗಳನ್ನು ಮಾಡುವಾಗಲೂ ಭಗವಂತನ ನಾಮರೂಪಗಳು, ಅವನ ಕರ್ತೃತ್ವ ಚಿಂತನೆ ಬಂತು ಅಂದರೆ ಇದೇ ಮೋಕ್ಷ. ಇದೇ ಮೋಕ್ಷ, ಇದು ಸಂಸಾರ ಅಲ್ಲ. ಆವಾಗ ಇದೇ ಮೋಕ್ಷ, ಇದೇ ಸ್ವರ್ಗ. ಪ್ರತ್ಯೇಕ ಮೋಕ್ಷ ಸ್ವರ್ಗವೇ ಬೇಕಿಲ್ಲ ಅಂತ. ಇದೇ ದೇವರ ಪ್ರಸಾದಕ್ಕಿರುವ ಉಪಾಯ ಅಂತಾರೆ, ಭಗವದ್ ಅನುಗ್ರಹಕ್ಕಿರುವ ಉಪಾಯ. ಅದನ್ನು ಕ್ರಿಯಾಸೂಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಸಂಧ್ಯಾವಂದನೆ ಮಾಡ್ತಾನೆ, ಬೆಳಗ್ಗೆ ಸಂಧ್ಯಾವಂದನೆ ಭಾರಿ ಶ್ರದ್ಧೆಯಿಂದ ಮಾಡ್ತಾನೆ. ಒಂದು ದೇವರ ನಾಮ ಹೇಳಿರಲ್ಲ ಅಷ್ಟೇ. ಆದರೆ ಕ್ರಿಯೆ ಎಲ್ಲ ನಡೀತದೆ, ಫಿಸಿಕಲ್ಲಿ ಎಲ್ಲ ನಡೀತದೆ. ಗುರುಮಂತ್ರ ನಡೀತದೆ, ಉಸಿರು ಒಳಗೆ ಹೋಗ್ತದೆ, ಉಸಿರು ಹೊರಗೆ ಹೋಗ್ತದೆ, ಕೈ ಅಲ್ಲಿ ಹೋಗ್ತದೆ, ಕೈ ಇಲ್ಲಿ ಹೋಗ್ತದೆ, ಮೂಗು ಹಿಡಿತದೆ. ದೇವರ ನಾಮ ಮಾತ್ರ ಹೇಳಿರಲ್ಲ ಅಷ್ಟೇ. ನಾಮನೂ ಹೇಳಿರ್ತಾನೆ, ಈ ನಾಮ ಭಗವಂತನ ನಾಮ ಅಂತ ಅನುಸಂಧಾನ ಇರಲ್ಲ. ಅದು ಒಂದು ಯಂತ್ರ ಆಗಿರ್ತದೆ. ನಮ್ದು ಈ ಥರ ಕ್ರಿಯೆಗಳು ನಡೀತಾವೆ. ಕ್ರಿಯೆ ನಡೀತಾನೇ ಇದೆ, ಒಳಗಡೆ ಮನಸ್ಸಿನಲ್ಲಿ ಮಾತ್ರ ದೇವರ ಕರ್ತೃತ್ವದ ಚಿಂತನೆ ಬರ್ತಾ ಇಲ್ಲ. ಅದನ್ನು ದೇವರು ನಿರೀಕ್ಷೆ ಮಾಡ್ತಾನೆ ಅಂತಾರೆ ಬ್ರಹ್ಮದೇವರು. ಭಗವಂತೆಯೇ ನಿರೀಕ್ಷೆ ಮಾಡ್ತಾನೆ. ಸ್ನಾನ ಮಾಡೇ ಮಾಡ್ತೀವಿ, ಊಟ ಮಾಡೇ ಮಾಡ್ತೀವಿ, ಮಲಗ್ತೇವಿ, ವಿಶ್ರಾಂತಿ ಪಡಿತೇವಿ, ಕನಸು ಕಾಣ್ತೇವಿ, ಮಾತಾಡ್ತೇವಿ, ವಿಹಾರ ಮಾಡ್ತೇವಿ, ವಾಕಿಂಗ್ ಮಾಡ್ತೇವಿ, ಎಲ್ಲ ಮಾಡ್ತೇವಿ. ಮಾಡದೇ ಇರೋ ಒಂದೇ ಅಂಶ ಅಂದ್ರೆ ದೇವರ ಕರ್ತೃತ್ವ ಚಿಂತನೆ ಒಂದು ಮಾಡಲ್ಲ ಅಷ್ಟೇ. ಅದು ಬೇಕು ಅಂತ ನಿರೀಕ್ಷೆ ಮಾಡ್ತದೆ ಭಾಗವತ. ಕರ್ತೃತ್ವೇನ ಜನಾರ್ದನಂ, ಪೂಜ್ಯತ್ವೇನ ಜನಾರ್ದನಂ. ಅವ ಕರ್ತೃ, ಅವ ಪೂಜ್ಯ. ಅವ ಪೂಜ್ಯ ಆದ್ದರಿಂದಲೇ ಕರ್ತೃ. ಅವ ನನ್ನೊಳಗೆ ಬಿಂಬನಾಗಿದ್ದಾನೆ, ಅವನಿಂದ ಈ ಕ್ರಿಯೆಗಳು ನಡೀತದೆ. ಇದು ಸುಳ್ಳಲ್ಲ. ಕರ್ತೃತ್ವ ದೇವರಲ್ಲಿ ಅನುಸಂಧಾನ ಮಾಡೋದು ಸುಳ್ಳಲ್ಲ. ಪೂಜ್ಯತ್ವ ಭಗವಂತನಲ್ಲಿ ಅನುಸಂಧಾನ ಮಾಡೋದು ಯಥಾರ್ಥ ಅಲ್ಲ, ಸುಳ್ಳಲ್ಲ, ಸತ್ಯ, ಅದು ಪಾರಮಾರ್ಥಿಕ.
ಅದನ್ನೇ ಅನುಸಂಧಾನ ಮಾಡಲಿಕ್ಕೆ ನಾವು ಅಲ್ಲಿ ಯೋ ವೇತ್ತಿ ನೈತಿ ಸಂಸಾರಂ ತತ್ಪ್ರಸಾದ ನ ಸಂಶಯ. ಆ ಭಗವಂತನ ಅನುಗ್ರಹದಿಂದ ಮತ್ತೆ ಸಂಸಾರಕ್ಕೆ ಬರದಂತಾಗ್ತದೆ ನೋಡು, ಈ ರಹಸ್ಯವನ್ನು ಅರಿಬೇಕು ಅಂತ ಬ್ರಹ್ಮದೇವರು ಗರ್ಭಸ್ತುತಿಯಲ್ಲಿ ಈ ಮಾತನ್ನು ನಮಗೆ ತಿಳಿಸ್ತಾರೆ. ಇದು ನಮಗೆ ಸಂದೇಶವಾಹಕವಾದ ಅಂಶ. ಕೆಲವರಿಗೆ ಏನನ್ನಿಸ್ತದೆ, ಏನೋ ಹೇಳಿದ್ರಿ, ಭಗವಂತನ ಸ್ಮರಣೆ ಕರ್ತೃತ್ವ ಎಲ್ಲ ಹೇಳಿದ್ರಿ, ಯಾಕದನ್ನು ಮಾಡಬೇಕು ಅಂತ ಪ್ರಶ್ನೆ. ಯಾಕದನ್ನು ಮಾಡಬೇಕು? ಮುಂದೊಂದು ರೀತಿ ಸಂಕಟ ಬರಲಿಕ್ಕಿರ್ತದಂತೆ, ಮುಂದೊಂದು ರೀತಿ ದೊಡ್ಡ ದುರಿತ ಬರಲಿಕ್ಕಿದೆ ನಮ್ಮ ಜೀವನದೊಳಗೆ, ಅದು ನಮಗೆ ಗೊತ್ತಿರಲ್ಲ. ಭಗವಂತ ಸರ್ವಜ್ಞ. ಮುಂದೆ ಬರೋದನ್ನು ಕರುಣಾಶಾಲಿಯಾದ ಶ್ರೀಹರಿ ಮೊದಲೇ ತನ್ನ ಸ್ಮರಣೆ ಮಾಡಿಸಿ, ನೋಡಿ ನೀನು ಅವತ್ತು ಮಾಡಿದ್ದೆಲ್ಲ, ಅದಕ್ಕೆ ಇದನ್ನು ಪರಿಹಾರ ಮಾಡಿದೆ ಅಂತ. ಇದು ದೇವರ ಅಪಾರವಾದ ಕರುಣೆ. ಹೇಳ್ತಾರೆ, ಭಕ್ತ ಸಂಕಟ ಪರಿಹಾರ ಮಂತರೇಣ. ಭಗವಂತ ತನ್ನ ಭಕ್ತರ ಸಂಕಟವನ್ನು ಪರಿಹರಿಸಬೇಕು ಅಂತ ನಿಷ್ಕಾರಣವಾಗಿ ಪರಿಹರಿಸ್ಕೊಂಡ ಅಂತ ಆಗಬಾರ್ದು. ಎಲ್ಲ ಸಕಾರಣ. ಭಗವಂತನ ಕರ್ತೃತ್ವ ಅಂದರೆ ಸಕಾರಣವಾಗಿ ಮಾಡ್ತಾನೆ, ಎಲ್ಲ ತಾನೇ ಮಾಡ್ಕೊಳ್ಳಿಕ್ಕೆ ಬರ್ತಿರ್ತದೆ ಅವನಿಗೆ. ಆದರೆ ಏನೂ ಕಾರಣ ಇಲ್ಲದೆ ಇವನು ಭಕ್ತನ ಅನುಗ್ರಹಿಸಿದೆ ಅಂತ ಆಗಬಾರ್ದು. ನೋಡಿ, ನೀ ಪೂಜೆ ಮಾಡಿದೆಲ್ಲ, ನೀನು ಸ್ಮರಣೆ ಮಾಡಿದೆಲ್ಲ, ಅದೇ ನೀನು ಅವತ್ತು ಹೋಗಿ ಭಾಗವತ ಕೇಳಿದ್ದೆಲ್ಲ, ಅವತ್ತು ಹೇಳಿದ್ದೆಲ್ಲ ನನ್ನ ಶ್ಲೋಕ, ಆ ಪುಣ್ಯ ಉಳಿದಿತ್ತು, ಅದಕ್ಕೆ ಈಗ ರಕ್ಷಣೆ ಮಾಡಿದೆ ಅಂತ. ಇದು ಅವನು ಪ್ಲ್ಯಾಂಟ್ ಆಗಿದೆ ಅಂತದ್ದು ಭಾಗವತ. ಅದಕ್ಕೆ ಏನು ಮಾಡಿದ ಭಗವಂತ ಅಂದರೆ ಅನೇಕ ಅವತಾರಗಳನ್ನು ಮಾಡಿದ ಅಂತ ಬ್ರಹ್ಮದೇವರು ಹೇಳ್ತಾರೆ. ಅನೇಕ ಅವತಾರ. ಭಕ್ತ ಸಂಕಟ ಪರಿಹಾರ ಮಾಡಬೇಕು, ಅದಕ್ಕೆ ಭಕ್ತರೆಲ್ಲ ತನ್ನ ನಾನಾ ಅವತಾರಗಳಲ್ಲಿ ನಡೆದಂಥ ಮಹಿಮೆಗಳನ್ನು ಅವರು ಸ್ಮರಣೆ ಮಾಡಿರಬೇಕು. ಆ ಸ್ಮರಣೆ ಬಂದದ್ರಿಂದಲೇ ಅವರ ಸಂಕಟ ನಾ ಪರಿಹಾರ ಮಾಡಿದೆ ಅಂತ ಅವನಿಗೆ ಅನಿಸಿರಬೇಕು. ಎಲ್ಲ ತನ್ನ ಲೀಲೆ ಎಲ್ಲೆಲ್ಲ ಅವತಾರ ಮಾಡ್ತಾನೆ. ಮತ್ಸ್ಯಾಶ್ವ ಕಚ್ಛಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಷು ಕೃತಾವತಾರಃ ತ್ವಂಪಾಸಿನ ತ್ರಿಭುವನಂಚ ತಥಾಧುನೇಶ ಭಾರಂ ಭುವೋ ಹರಯದೂತ್ತಮ ವಂದನಂತೆ. ಗರ್ಭಸ್ತುತಿಯ ಮತ್ತೊಂದು ಮಾತು, ಕೊನೆ ಮಾತು. ಮತ್ಸ್ಯನಾಗಿ ದೇವರ ಅವತಾರ ಮಾಡಿದ, ಅಶ್ವನಾಗಿ ಭಗವಂತ ಅವತಾರ ಮಾಡಿದ. ಅಶ್ವ ಅಂದ್ರೆ ಹಯಗ್ರೀವ. ಕಚ್ಚಪ ಅಂತ ಅವತಾರ ಮಾಡಿದ, ಕೂರ್ಮ ಅಂತ ಅರ್ಥ. ಕಚ್ಚಪ. ಕ ಅಂದ್ರೆ ನೀರು, ಛ ಅಂದರೆ ದಡ. ನೀರಿನ ದಡಗಳಿರ್ತಾವಲ್ಲ, ಅದಕ್ಕೆ ಕಚ್ಚ ಅಂತ ಹೆಸರರ್ಥ. ನಮ್ಮ ಕಡೆ ಎಲ್ಲ ಕಚ್ಚ ಕಚ್ಚ ಅಂತ ಕರಿತಿರ್ತಾರೆ. ನೀರಿನ ದಡ, ಕೆರೆ ದಡ. ಅದು ಯಾವತ್ತೂ ಪಾಚಿಗಟ್ಟದಂತೆ ನೋಡ್ಕೊಳ್ಳೋದು ಆಮೆ ಅಂತೆ, ತಾಂಬೇಲು. ಅದಕ್ಕೆ ಕಚ್ಚಪ ಅಂತ ಸಂಸ್ಕೃತದಲ್ಲಿ ಹೆಸರಂತ. ಕಚ್ಚಂ ಪಾತೀತಿ ಕಚ್ಚಪ. ಭಗವಂತ ಕೂರ್ಮನಾಗಿ ಅವತರಿಸಿದ್ದನ್ನು ಭಾಗವತದಲ್ಲಿ ಆ ಸಂಸ್ಕೃತದ ಸೊಬಗಾಗಿದೆ ಅದು. ಅದಕ್ಕೆ ಕಚ್ಚಪ. ಮತ್ಸ್ಯ, ಅಶ್ವ, ಕಚ್ಚಪ, ನೃಸಿಂಹ, ವರಾಹ, ಹಂಸ. ಹಂಸ ಅಂತ ಭಗವಂತ ಪರಮಹಂಸನಾಗಿ ಅವತಾರ ಮಾಡಿ ಸನ್ಯಾಸ ಧರ್ಮವನ್ನು ಜಗತ್ತಿಗೆ ಬೋಧಿಸಿದ. ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಷು ಕೃತಾವತಾರ. ಬ್ರಹ್ಮದೇವರು ಮಾತು ನೋಡ್ರಿ. ರಾಜನ್ಯ ಕ್ಷತ್ರಿಯನಾಗಿ ರಾಮನಾಗಿ ಅವತಾರ ಮಾಡಿದ. ವಿಪ್ರ ವೇದವ್ಯಾಸ ಪರಶುರಾಮನಾಗಿ ಅವತಾರ ಮಾಡಿದ. ವಿಬುಧೇಷು ಕೃತಾವತಾರ. ಇಂದ್ರನಿಗೆ ಉಪೇಂದ್ರನಾಗಿ ಭಗವಂತ ನಿಂತ. ಅದು ವಿಬುಧೇಶು ಅಂತ ಕರೀತಾರೆ. ವಿಬುಧ ಅಂದರೆ ದೇವತೆ. ತಾನು ಉಪೇಂದ್ರನಾದ. ಅದಿತಿಯಲ್ಲಿ ಎಲ್ಲ ದೇವತೆಗಳು ಹುಟ್ಟಿ ಆದಿತ್ಯರು ಅನಿಸ್ಕೊಂಡ್ರಂತ. ದೇವರನ್ನು ನಾ ಬರಲಿಲ್ಲ ಅಂದ್ರೆ ಹೆಂಗೆ, ನಾನು ಬರ್ತೇನೆ ಅಂತ ಅದಕ್ಕೆ ಅದಿತಿಯಲ್ಲಿ ಹುಟ್ಟಿದ್ನಂತ ಭಗವಂತ. ಅದಕ್ಕೆ ಅವನು ಆದಿತ್ಯ ಆದ. ಅದಿತಿಯಲ್ಲಿ ಇಂದ್ರನ ತಮ್ಮನಾಗಿದ್ದಕ್ಕೆ ದೇವತೆಗಳ ಗುಂಪಿನಲ್ಲಿ ಅವತಾರ ಮಾಡಿದ. ಯಾಕೆ? ದೇವತೆಗಳಿಗೆ ರಕ್ಷಕನಾಗಬೇಕು. ಮತ್ಸ್ಯಗಳಿಗೆಲ್ಲ ನಾ ರಕ್ಷಕ, ಮತ್ಸ್ಯನಾದ. ಕೂರ್ಮಗಳಿಗೂ ರಕ್ಷಕ, ಕೂರ್ಮನಾದ. ಮೃಗಗಳಿಗೆಲ್ಲ ನಾ ರಕ್ಷಕ, ಮೃಗಜಾಜ, ನೃಸಿಂಹನಾದ. ಯತಿಗಳಿಗೆಲ್ಲ ರಕ್ಷಕ, ಹಂಸನಾದ. ವಿಪ್ರರಿಗೆ ರಕ್ಷಕ, ವಿಪ್ರನಾದ. ಕ್ಷತ್ರಿಯರಿಗೆ ರಕ್ಷಕ, ಕ್ಷತ್ರಿಯನಾದ, ರಾಮನಾದ. ಇದು ಈ ಶ್ಲೋಕದ ರಹಸ್ಯ. ಅದಕ್ಕೆ ವಿಜಯಧ್ವಜರಂತಾರೆ, ಭಕ್ತ ಸಂಕಟ ಪರಿಹಾರ ಮಂತರೇಣ ಪ್ರಯೋಜನಂ ತದವತಾರಸ್ಯ ನಾಸ್ತಿ. ಭಗವಂತನ ಅವತಾರ ಭಕ್ತರ ಸಂಕಟ ಪರಿಹಾರಕ್ಕಾಗಿಯೇ ಆಗಿದೆ ಹೊರತು
ಮತ್ತೊಂದು ಲಾಭ ಅದಕ್ಕೆ ಹುಡುಕಿದ್ರೆ ಸಿಗಲಾರ್ದು. ತನಗಂತೂ ಯಾವ ಸ್ವಾರ್ಥ ಇಲ್ಲ. ಇಂಥ ನೀನು ಗರ್ಭದಲ್ಲಿ ಪ್ರವೇಶ ಮಾಡಿದ್ದೀಯಲ್ಲ ಕೃಷ್ಣ, ಅಪ್ರಾಕೃತ ಚಿನ್ಮಯ, ಈಗಲೂ ಭೂಮಿಯಲ್ಲಿ ಅವತಾರ ಮಾಡಿ ಭೂಮಿಯ ಭಾರವನ್ನು ಪರಿಹಾರ ಮಾಡು ಅಂತ ಇದು ಗರ್ಭಸ್ತುತಿಯ ಕೊನೆಯ ಬ್ರಹ್ಮದೇವರ ಮಾತು. ಇದರಿಂದ ನಮ್ಮ ಮೇಲೆ ಭಗವಂತ ಎಷ್ಟು ಕರುಣಾಶಾಲಿ, ಹೇಗೆ ಭಕ್ತರ ಭಾರವನ್ನು, ಮನಸ್ಸಿನ ಭಾರವನ್ನು ಪರಿಹಾರ ಮಾಡ್ತಾನೆ. ಇಲ್ಲಿ ಭಾರ ಅಂತಂದರೆ ಎರಡು ಅರ್ಥ. ಭೂಮಿಯ ಭಾರ ರಾಕ್ಷಸರ ಸಂಹಾರದಿಂದ ಆಗ್ತದೆ, ಕೃಷ್ಣನ ಅವತಾರ. ನಮ್ಮ ಮನಸ್ಸಿನೊಳಗಾದ ಭಾರ ಕೃಷ್ಣನ ಅವತಾರದ ಕಥೆ ಕೇಳೋದ್ರಿಂದ ಆಗ್ತದೆ ಅಂತ ಹೀಗೆ ಆಧ್ಯಾತ್ಮಿಕವಾಗಿ ಅನುಸಂಧಾನ ಮಾಡಬೇಕು. ಯಾರು ಕೃಷ್ಣನ ಕಥೆಯನ್ನು ಅನುಸಂಧಾನ ಮಾಡ್ತಾರೆ ಅವರ ಎಲ್ಲ ಮನಸ್ಸಿನ ಭಾರವನ್ನು ಭಗವಂತ ಪರಿಹಾರ ಮಾಡ್ತಾರೆ. ಭಾಗವತ ಎರಡೆರಡು ಅರ್ಥ ಕೊಡ್ತದೆ ನಾವು ಓದುವಾಗಲೇ. ಗರ್ಭಸ್ತುತಿಯ ಅನುಸಂಧಾನ, ಮುಂದೆ ಕೃಷ್ಣಾವತಾರ ಆಯಿತು. ಕಥೆ ಗೊತ್ತಿದೆ, ಆದ್ದರಿಂದ ತತ್ವಗಳನ್ನು ಮಾತ್ರ ಹೇಳುವ ಪ್ರಯತ್ನ ಮಾಡ್ತೀನಿ. ಯರ್ಹೇವಾ ಜನ ಜನ್ಮರ್ಕ್ಷ ಶಾಂತರ್ಕ್ಷಗ್ರಹ ತಾರಕ ಅಂತ ಭಾಗವತದ ಮಾತು. ಜನ್ಮರ್ಕ್ಷ ಶಾಂತರ್ಕ್ಷಗ್ರಹ ತಾರಕ. ಅಜನ ಜನ್ಮರ್ಕ್ಷ, ಅಜನ ಜನ್ಮರ್ಕ್ಷ, ಅಜನ ಜನ್ಮ. ಅಜನ ಅಂದರೆ ಎಂದೂ ಜನನ ಇಲ್ಲದೆ ಇರುವ ಭಗವಂತನಿಗೆ ಜನ್ಮ ನಕ್ಷತ್ರ ಇತ್ತಂತೆ. ಎಂದೂ ಜನ್ಮ ಇಲ್ಲದೆ ಇರುವ ಭಗವಂತನಿಗೆ ರಾಶಿ ಇದೆ ಅಂತ ಆ ಶ್ಲೋಕ. ಹಂಗೆ ವೇದವ್ಯಾಸರ ಶ್ಲೋಕಗಳು ತುಂಬ ಕಠಿಣ, ದಶಮಸ್ಕಂದ ಶ್ಲೋಕ. ಯರ್ಹೇವಾ ಜನ ಜನ್ಮರ್ಕ್ಷ ಶಾಂತರ್ಕ್ಷಗ್ರಹ ತಾರಕ. ಶಾಂತರ್ಕ್ಷ ಸಂಸ್ಕೃತದಲ್ಲಿ ವೃಕ್ಷ ಅಂದರೆ ನಕ್ಷತ್ರಗಳಿಗೆ ಹೆಸರು. ಶಾಂತರ್ಕ್ಷ ಅಶ್ವಿನ್ಯಾದಿ ಎಲ್ಲ ನಕ್ಷತ್ರಗಳು ಕೃಷ್ಣಾವತಾರದ ಕಾಲದಲ್ಲಿ ಶಾಂತ ಆಗಿತ್ತಂತೆ, ಎಲ್ಲ ಶಾಂತ ಆಗಿತ್ತು. ನಕ್ಷತ್ರ ಯಾವುದಿತ್ತು? ರೋಹಿಣಿ ನಕ್ಷತ್ರ ಇತ್ತು, ಅದು ಜನ್ಮ ನಕ್ಷತ್ರ. ಭಗವಂತ ಅವತಾರ ಮಾಡಿದಾಗ ಗ್ರಹಗಳು ಅವು ಶಾಂತ ಆಗಿತ್ತು. ಗ್ರಹಗಳು ಶಾಂತ, ನಕ್ಷತ್ರಗಳು ಶಾಂತ. ದಿಕ್ಕುಗಳಲ್ಲಿ ಆಕಾಶಗಳಲ್ಲೆಲ್ಲ ಚಂದ್ರನ ಕಿರಣಗಳು ಹಾಸು ಹೊಕ್ಕಾಗಿ ಸೇರಿತ್ತು. ಭೂಮಿ ಮಂಗಳಮಯವಾಗಿತ್ತು. ಮಹೀ ಮಂಗಳಭೂಯಿಷ್ಠ ಪುರಗ್ರಾಮ ವ್ರಜಾಕರಾಹ. ನದಿಗಳು ಪ್ರಸನ್ನವಾಗಿ ಹರಿತಿದ್ವಂತೆ. ಕೃಷ್ಣಾವತಾರದ ವೈಭವವನ್ನು ಭಾಗವತ ಈ ಶ್ಲೋಕಗಳಲ್ಲಿ ಹೇಳ್ತದೆ. 4 ಶ್ಲೋಕ ಇದೆ. ನದಿ ಏನಾಗಿತ್ತು, ಗಾಳಿ ಹೇಗೆ ಬೀಸ್ತಿತ್ತು, ಚಂದ್ರ ಏನು ಮಾಡ್ತಿದ್ದ, ಆಕಾಶ ಹೆಂಗಿತ್ತು, ದಿಕ್ಕು ಹೆಂಗಿತ್ತು, ಇಷ್ಟು ಹೇಳಬೇಕಾಗಿದೆ ಅವರಿಗೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ತದೆ. ಅದಕ್ಕೆ ಕೃಷ್ಣ ಅಪ್ರಾಕೃತ, ಅವನು ಎಲ್ಲರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡವ, ಸರ್ವೋತ್ತಮ. ಅವನ ಪ್ರಭಾವ ಎಷ್ಟು ಅಂದರೆ ಭೂಮಿಯಲ್ಲಿ ತನ್ನ ಅವತಾರ ಆದಾಗ ಪ್ರಕೃತಿಯೂ ಕೂಡ ತನ್ನ ವಶದಲ್ಲಿತ್ತು ಅನ್ನೋದನ್ನು ವಿವರಣೆ ಮಾಡ್ತದೆ ಭಗವಂತ. ಅಷ್ಟು ಪ್ರಸನ್ನ ಅಂತ. ಅದಕ್ಕೆ ಕೇಳ್ತಿರ್ತಾರೆ, ದೇವರು ನಮ್ಮ ಮೇಲೆ ಪ್ರಸನ್ನನಾಗಿದ್ದಾನೆ ಅಂತ ತಿಳಿಯೋದು ಹೇಗೆ ಆಚಾರ್ಯರೇ ಅಂತ. ನಾವೇನೋ ಪಾರಾಯಣ ಮಾಡಿದ್ವಿ, ದಿನಾ ದೇವರಿಗೆ ಅಭಿಷೇಕ ಮಾಡಿದ್ವಿ, ಪುಷ್ಪಗಳನ್ನು ಅರ್ಚನೆ ಮಾಡಿದ್ವಿ, ಗಂಧ ಏರಿಸಿದ್ವಿ, ಧೂಪಾರತಿ ಮಾಡಿದ್ವಿ, ದೀಪಾರತಿ ಮಾಡಿದ್ವಿ, ಭಕ್ಷ್ಯ ಭೋಜ್ಯಗಳನ್ನು ಮಾಡಿಟ್ವಿ, ನೈವೇದ್ಯ ಆಯಿತು, ಎಲ್ಲ ಆಯಿತು, ಸರಿ. ದೇವರು ನಮ್ಮ ಬಗ್ಗೆ ಪ್ರಸನ್ನನಾಗಿದ್ದಾನೆ ಅಂತ ತಿಳಿಯೋದು ಹೇಗೆ? ಅದಕ್ಕೆ ಭಾಗವತ ಹೇಳ್ತಾರೆ, ಏನು ಉಪಕರಣಗಳಿಲ್ಲದೆ ಇದ್ರು ತಂಪು ಗಾಳಿ ಅನುಭವಿಸ್ತಿದ್ದೀಯಲ್ಲ ಅಂದರೆ ದೇವರು ಪ್ರಸನ್ನನಾಗಿದ್ದಾನೆ ಅಂತ ಅರ್ಥ. ಯಾಕೆಂದ್ರೆ ಹೇಳ್ತದಲ್ಲ, ಯರ್ಹೇವಾಜನ ಜನ್ಮರ್ಕ್ಷ. ಏನೂ ನೀವು ಪ್ರಯತ್ನ ಉಪಕರಣಗಳ ಸಾಧನೆ ಇಟ್ಕೊಳ್ದೇ ಇದ್ರು, ನೆಲದ ಮೇಲೆ ಮಲಗಿದ್ರು ತಂಪು ನಿದ್ರೆ ಬರ್ತಾ ಇದೆ ಇಲ್ಲ ನಿನಗೆ, ಅಂದ್ರೆ ದೇವ್ರು ನಿನ್ನ ಮೇಲೆ ಪ್ರಸನ್ನನಾಗಿರ್ತಾನೆ ಅಂತ ಅರ್ಥ. ನದಿ ಅಂದರೆ ನೀರಿನ ವ್ಯವಸ್ಥೆ, ಭೂಮಿಯ ವ್ಯವಸ್ಥೆ, ಗಾಳಿಯ ವ್ಯವಸ್ಥೆ, ಎಲ್ಲಿವರೆಗೂ ನಿನಗೆ ನಿನ್ನೊಟ್ಟಿಗೆ ಅವು ಅನುಕೂಲ ಆಗಿದ್ದಾವೆ ಅದು ದೇವರು ಪ್ರಸನ್ನನಾಗಿದ್ದಾನೆ ಅಂತ ಅರ್ಥ ಅಂತ. ಇದೇ ರಹಸ್ಯ. ಎಲ್ಲ ಇದ್ರೂ ಇನ್ನೂ ಒಳಗಡೆ ಕಸಿವಿಸಿ ಅಂತ ಏನೋ ಎಡವಟ್ ಮಾಡಿದ್ದಾನೆ ಅಂತ ಅರ್ಥ. ಎಲ್ಲ ಇದೆನಾ ಮತ್ತೆ? ಅಂತಸ್ತಿನ ಮೇಲೆ ಅಂತಸ್ತಿದೆ, ಉಪ್ಪರಿಗೆ ಮೇಲೆ ಉಪ್ಪರಿಗೆ ಇದೆ, ಉಪಕರಣಗಳಿದ್ದಾವೆ, ಕೈ ತುಂಬ ಆಡು ಕಾಡುಗಳಿದ್ದಾವೆ. ಆದರೂ ಒಳಗಡೆಯಲ್ಲಿ ಏನೋ ಕಸಿವಿಸಿ, ಪ್ರಸನ್ನತೆ ಇಲ್ಲ. ಹಾಗಾದರೆ ಏನೋ ತಪ್ಪು ನಡೆದಿದೆ ಅಂತ ಅರ್ಥ. ಇದನ್ನು ಭಾಗವತ ಹೇಳ್ಕೊಡ್ತದೆ. ವವೌ ವಾಯು ಸುಖ ಸ್ಪರ್ಶ ಪುಣ್ಯಗಂಧವ ಶುಚಿ ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ.
ಅಗ್ನಿಹೋತ್ರ ಮಾಡೋರು ಇರ್ತಿದ್ರು ಮನೆ ಮನೆಗಳಲ್ಲಿ ಹಿಂದೆ. ಕೃಷ್ಣಾವತಾರ ಆದದ್ದು ಕಾರಾಗೃಹದಲ್ಲಿ. ಆದರೆ ಅಗ್ನಿಹೋತ್ರ ಮಾಡೋರ ಮನೆಗಳೊಳಗಿರುವ ಅಗ್ನಿ ಪ್ರಜ್ವಲಿಸಲಿಲ್ಲ, ಶಾಂತವಾಗಿ ಉರಿತಿತ್ತಂತೆ. ಅದನ್ನು ಹೇಳ್ತದೆ ಭಾಗವತ, ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾ ತತ್ರ ಸಮಿಂಧತ. ಶಾಂತವಾಗಿ ಅವು ಉರಿತಾ ಇದ್ವಂತೆ. ತಗ 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 ಮನೆ ಸುಟ್ಟು ಹೋಗೋಂಗೂ ಅಲ್ಲ, ಮೆಲ್ಲನೆ ಅವು ಬೆಂಕಿ. ವಾಯು ವವೌ ಸುಖ ಸ್ಪರ್ಶ, ಎಲ್ಲಿಲ್ಲದ ಆನಂದದ ಗಾಳಿ. ಯಾವ ಉಪಕರಣ, ಫ್ಯಾನ್ ಹಚ್ಚಿಲ್ಲ, AC ಹಚ್ಚಿಲ್ಲ. ಅಲ್ಲಲ್ಲಿ ಕಂಸನ ಆಡಳಿತದ ಮಥುರಾ ಪಟ್ಟಣದ ಸುತ್ತಲೂ ಬೇಕಾದಷ್ಟು ವಾಸ ಮಾಡಿಕೊಂಡಿದ್ರಲ್ಲ, ಅವ್ರ ಮೈಗೆಲ್ಲ ತಂಪು ಗಾಳಿ ಬೀಸ್ತಂತೆ. ಎಲ್ಲಿಂದ ಬರ್ತಾ ಇದೆ ಗಾಳಿ ಅಂತ ಸ್ವಲ್ಪ ಮೂಗಾಡಿಸಿದ್ರಂತೆ. ಮತ್ತೆ ಮೂಗಿನಿಂದ ತಗೊಂಡ್ರೆ ಪುಣ್ಯಗಂಧ ಸುಖಾವಹ, ಒಳ್ಳೆ ಸುಗಂಧ ಬಂತಂತೆ. ಉಪನಿಷತ್ತಿನಲ್ಲಿ ಹೇಳ್ತಾರೆ ಈ ವಿಷಯವನ್ನು ಭಗವತ್ಪಾದ. ಭಗವಂತ ಪ್ರೀತನಾಗಿದ್ದಾನೆ ಎನ್ಲಿಕ್ಕೆ ಇದು ರಹಸ್ಯ ಅಂತ. ಹಿಂದೆಲ್ಲ ದೊಡ್ಡ ದೊಡ್ಡ ದಾಸವರೇಣ್ಯರ ಕಥೆ ಕೇಳ್ತೇವಲ್ಲ, ಒಳಗೆ ಬಿಂಬನನ್ನು ಆರಾಧನೆ ಮಾಡಿದವರ ಪಾದ ತೊಳೆದ್ರೆ ಆ ಪಾದದ ನೀರು ಕೂಡ ಸುಗಂಧ ಬರ್ತಿರ್ತದಂತೆ. ಯಾಕೆ ಅಂದರೆ ಒಳಗೆ ಬಿಂಬ ಸಾಕ್ಷಾತ್ಕಾರ. ಭಗವಂತ ಪುಣ್ಯಗಂಧ ಅಂತ ಅವನಿಗೆ, ಸುಖಗಂಧ. ತದ್ದೇ ಸದ್ದೇಹ ಸುಖಗಂಧಶ್ಚ. ಉಪನಿಷತ್ ಭಾಷ್ಯದಲ್ಲಿ ಭಗವಂತನ ದೇಹ ಸುಖಮಯ, ಅದು ಸುಖಗಂಧ, ಗಂಧಮಯ ಅಂತ. ಅಷ್ಟು ಗಂಧಮಯ. ಅಂಥ ಅಪ್ರಾಕೃತನಾದ ಶ್ರೀಹರಿ ಭೂಮಿಯ ಸ್ಪರ್ಶ ಆಯ್ತಲ್ಲ, ಎಲ್ಲ ಕಡೆಯಲ್ಲಿ ಗಂಧದ ವ್ಯಕ್ತಿ ಆಗ್ಬಿಟ್ಟು ಪೃಥ್ವಿಯ ಗಂಧ. ಅದನ್ನು ವಾಯು ಎಲ್ಲ ಮೂಗಿಗೆ ಬಡಿಸುವ ಹಾಗೆ. ಅದಕ್ಕೆ ಹೇಳ್ತಾರೆ ವವೌ ವಾಯು ಸುಖ ಸ್ಪರ್ಶ ಪುಣ್ಯಗಂಧ ವಹ ಶುಚಿ. ಪುಣ್ಯಗಂಧ ಶುಭಗಂಧವನ್ನು ಹೊತ್ತು ವಾಯು ಎಲ್ಲರಿಗೆ ತಂಪೆರೆದ. ನದಿಗಳು ಪ್ರಸನ್ನವಾಗಿದ್ದು, ಅಲ್ಲಲ್ಲಿ ನೀಲಕಮಲ, ಚಂದ್ರೋದಯ ಆದದ್ರಿಂದ ನೀಲಕಮಲಗಳು ಅರಳಿದ್ದು. ವನರಾಜಯ ದ್ವಿಜಾಲಿಕುಲ ಸನ್ನಾದ ಸ್ತಪಕ. ಚಿಲಿಪಿಲಿ ಚಿಲಿಪಿಲಿ ಶಬ್ದ, ಆ ನಾದ ಕೇಳಿಸ್ತಾ ಇತ್ತು. ಹೀಗೆ ಪಕ್ಷಿಗಳ ನಾದ, ಕೆರೆಗಳಲ್ಲಿ ಕಮಲಗಳು ಅರಳಿದ್ದು ನೀಲಕಮಲ, ನದಿಗಳು ಪ್ರಸನ್ನವಾದದ್ದು, ಭೂಮಿ ಮಂಗಳ ಭೂಯಿಷ್ಠ ಆದದ್ದು. ಇದೆಲ್ಲ ಕೃಷ್ಣಾವತಾರದ ರಹಸ್ಯ. ಯಾಕೆ ಹೇಳಿದೆ? ಮಹಾಭಾರತ ಅನಾಲಿಸಿಸ್ ಮಾಡ್ತಾ ಇದ್ದು, ಮಹಾಭಾರತ ಭಾಗವತ ಎಲ್ಲ ಓದ್ತಾ ಇರುವಾಗ ದುರ್ಯೋಧನ ಹುಟ್ಟಿದ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ವೇದವ್ಯಾಸ. ಹುಟ್ಟಿದ ಕೂಡಲೇ ಈ ಹೆಸರು ಕತ್ತೆ ಜೋರಾಗಿ ಒದರಿದ್ರೆ ಬರೋ ಶಬ್ದ ಬಂತಂತ ಅಂತ ವೇದವ್ಯಾಸರೇ ಹೇಳ್ತಾರೆ. ಅಗ್ನಿಗಳೆಲ್ಲ ಆರ್ಬೋದುವಂತೆ. ಇದೆಲ್ಲ ದುರ್ಯೋಧನ ಭೂಮಿಯಲ್ಲಿ ಹುಟ್ಟಿದಾಗ ಆದಂಥ ಘಟನೆ ಅಂತ ತುಂಬ ಹೇಳಿದ್ದಾರೆ. 2-3 ಹತ್ರ ನಿಮ್ಮ ಮುಂದೆ ಹಂಚಿಕೊಂಡೆ ಅಷ್ಟೇ. ಅಂದರೆ ಭೂಮಿಗೆ ದುಷ್ಟರು ಬಂದರೆ ಏನು ಉತ್ಪಾತಗಳಾಗ್ತವೆ, ಭಗವಂತ ಅವತಾರ ಮಾಡಿದರೆ ಏನಾಯಿತು ಅನ್ನೋ ರಹಸ್ಯ. ಅದಕ್ಕೆ ಒಟ್ಟಿಗೆ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಇದು ದೇವರ ಅವತಾರ ಹಿಂಗಿದೆ, ಅಸುರರ ಅವತಾರ ಹಾಗಿದೆ. ಅಂದರೆ ಯಾವುದೋ ಕರ್ಕಶ ಧ್ವನಿ, ಹೆಸರುಗತ್ತೆಗಳ ಕರ್ಕಶ ಧ್ವನಿಗಳು ಇಂಥವೆಲ್ಲ ಆಗೋದು, ಅಗ್ನಿ ಆರು ಹೋಗೋದು, ಅಪಶಕುನಗಳು ನಡೆಯೋದು, ಇದೆಲ್ಲ ದೈವ ವಿಮುಖರಾದಾಗ ಆಗೋದಂತೆ. ಯಾರು ದೈವೋನ್ಮುಖರಾಗಿರ್ತಾರೆ ಅವಾಗೆಲ್ಲ ಇದು ನಡೀತದೆ ಅನ್ನೋದನ್ನು ನಮಗೆ ನಮ್ಮ ಬದುಕಿನಲ್ಲಿ ಆಗುವ ಘಟನೆಗಳಿಂದ ಇಲ್ಲೆಲ್ಲ ದೈವತೆಯ ಸನ್ನಿಧಾನ ಬಂದಿದೆ ಅನ್ನೋದನ್ನು ಅರಿ ನೀನು ಅಂತ ಹೇಳ್ಕೊಡ್ತದೆ ಭಾಗವತ. ದೀಪ ಚೆನ್ನಾಗಿ ಉರಿತಾ ಇದೆ ಅಂದರೆ ಏನೋ ಶುಭ ಸೂಚನೆ ಅಂತ ಹೇಳಿ ಅಲ್ವೇ? ಶುಭ ಸೂಚನೆ ಅಲ್ವೇ? ಮತ್ತಿನ್ನೇನು ಅರ್ಥ? ಒಳ್ಳೆ ನೀರು ಸಿಗುತ್ತಾ ಇದೆ ಅಂದರೆ ಅದಕ್ಕಿಂತ ಶುಭ ಏನಿದೆ? ಒಳ್ಳೆ ಗಾಳಿ ಬೀಸ್ತಾ ಇದೆ ಅಂದರೆ ಮೈಗೆ ಆನಂದ ಆಗೋ, ಅದಕ್ಕಿಂತ ಸೂಚನೆ ಏನೋ ಶುಭ ಸೂಚನೆ ಅಂತ ಹೇಳಿ ಅರ್ಥ ಅಲ್ವೇ? ಇಷ್ಟರ ಮಧ್ಯದಲ್ಲಿ ದೇವತೆಗಳು, ಕಿನ್ನರರು, ಗಂಧರ್ವರು, ಸಿದ್ಧರು, ಚಾರಣರು, ಅಪ್ಸರೆಯರು ಆಕಾಶ ಮಂಡಲದಲ್ಲಿ ಬಂದು ದೇವತೆಗಳೆಲ್ಲ ಭಗವಂತನ ಅವತಾರ ಆದ ಸಂಭ್ರಮೋತ್ಸವವನ್ನು ಪುಷ್ಪವೃಷ್ಟಿ ಮಾಡಿ ಆಚರಿಸಿದರು ಅಂತ ಭಾಗವತ ಪುಷ್ಪವೃಷ್ಟಿಯನ್ನು ಸೂಚನೆ ಮಾಡಿ ತಿಳಿಸ್ತದೆ. ಹೇಗಿದ್ದ ಕೃಷ್ಣ? ಬೆಳಗ್ಗೆ ಎದ್ದ ಕೂಡಲೇ ಈ 2 ಶ್ಲೋಕ ಹೇಳಬೇಕು ನಾವು. ಶಿಷ್ಟರ ಪದ್ಧತಿ ಭಾಗವತದ ದಶಮಸ್ಕಂದದ ಈ 2 ಶ್ಲೋಕ ಸಾಧ್ಯವಾದ ಸ್ತ್ರೀಯರು ಹೇಳ್ಬೋದು, ಪುರುಷರು ಹೇಳ್ಬೋದು. ಕೃಷ್ಣ ಹೀಗಿದ್ದ ಅಂತ ಕಣ್ಮುಂದೆ ತಂದುಕೊಳ್ಳಿಕ್ಕಿರುವ ಶ್ಲೋಕ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ
ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ದ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿವಿಹಿ ವಿರೋಚಮಾನಂ ವಸುದೇವ ಐಕ್ಷತ. ಭಾಗವತ ದಶಮಸ್ಕಂದದ 2 ಶ್ಲೋಕ. ಎಲ್ಲ ಸ್ತ್ರೀ ಪುರುಷರು ದಿನಾ ಸಣ್ಣ ಮಕ್ಕಳಿದ್ದಾಗಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು. ಕೃಷ್ಣ ಅವತಾರದಲ್ಲಿ ಹೇಗಿದ್ದ? ಅದ್ಭುತಂ, ಅದ್ಭುತ ಅಂತ ಕರೀತಾರೆ ಕೃಷ್ಣನನ್ನು. ಅದ್ಭುತ, ಅದ್ಭುತ ಅಂದ್ರೆ ಅರ್ಥ ಏನು? ಯದ್ವಾಚಾ ಅನಭ್ಯುದಿತಂ ಯಥೋ ವಾಚೋ ನಿವರ್ತಂತೆ ಅಂತ ವೇದದ ಅರ್ಥ ಅದು. ಮಾತಿನಿಂದ ಮನಸ್ಸಿನಿಂದ ಯಾವುದು ನಿಲುಕಲ್ವೋ ಅದನ್ನು ಅದ್ಭುತ ಅಂತ ಕರೀತಾರಂತೆ. ಮಾತಿಗೆ ನಿಮಗೆ ನಿಲುಕಲ್ಲ. ಭಗವಂತ ಹೇಗಿದ್ದ ಅಂತ ಹೇಳಲಿಕ್ಕೆ ಮಾತು ಸಾಲಲ್ಲ, ಮನಸ್ಸು ಸೆರೆ ಹಿಡಿಯಲ್ಲ ಪೂರ್ಣ. ಅದಕ್ಕೆ ಅವನಿಗೆ ಅದ್ಭುತ ಅಂತ ಹೆಸರು ಬಂತಂತೆ. ಸುಮ್ಮನೆ ಎಲ್ಲವನ್ನು ಅದ್ಭುತ ಅನ್ನಬಾರ್ದು. ಈಗ ಎಲ್ಲರೂ ಅದ್ಭುತ ಅನ್ಲಿಕ್ಕೆ ಶುರು, ಅವನು ಅದ್ಭುತ, ಇವನು ಅವನು ಯಾಕೆ ಅದ್ಭುತ? ಭಗವಂತ ಒಬ್ಬನೇ ಅದ್ಭುತ. ಯಾಕೆ? ನಮ್ಮ ಮಾತಿಗೆ ಮನಸ್ಸಿಗೆ ನಿಲುಕಲ್ಲ. ಅದಕ್ಕೆ ಅವನನ್ನು ಉಪನಿಷತ್ತುಗಳು ಅದ್ಭುತ ಅಂತ ಕರೆದಿದ್ದಾರೆ. ಅದ್ಭುತಂ ಬಾಲಕಂ. ಕ ಅಂದರೆ ಬ್ರಹ್ಮ. ಅವ ಇವನಿಗೆ ಯಾವತ್ತೂ ಬಾಲ, ಅದಕ್ಕೆ ಇವನಿಗೆ ಬಾಲಕ ಅಂತ ಹೆಸರು ಬಂತಂತ. ಕಂ ಚತುರ್ಮುಖನನ್ನು ತನ್ನ ಬಾಲನನ್ನಾಗಿ ಮಾಡ್ಕೊಂಡದ್ದಕ್ಕೆ ಇವ ಬಾಲಕ ಅಂತ ಕರೀತಾರೆ. ನಾವೇನು ತಿಳ್ಕೊಂಡ್ವಿ? ಕೃಷ್ಣನೇ ಬಾಲಕ ಅಂತ. ನಾವು ಕೃಷ್ಣ ಯಾರಿಗೂ ಬಾಲಕ, ನಾವು ಪಾಲಕ ಅಷ್ಟೇ. ನೀವು ಪಾಲಕನನ್ನು ಬಾಲಕ ಅಂತ ತಿಳ್ಕೊಂಡ್ರೆ ಹೇಗೆ? ಹಾಗಾದ್ರೆ ಬಾಲನಾಗಿದ್ನಲ್ಲ, ಬಾಲನಂತೆ ಕಂಡ ಅಂತ ಅರ್ಥ. ಅದಕ್ಕೆ ಕ. ಅವ ಬಾಲ ಅಲ್ಲ, ನಿಮ್ಮ ಕಣ್ಣಿಗೆ ದೊಡ್ಡದಾಗಿ ಕಂಡ್ರೆ ಸೆರೆ ಹಿಡಿಲಿಕ್ಕೆ ಆಗಲ್ಲ, ಅದಕ್ಕೆ ಬಾಲನಂತೆ ಅಂತ ತೋರಿಸ್ಲಿಕ್ಕೆ ಕ ಅಂತ ಬಂತ. ಬ್ರಹ್ಮನನ್ನ ತನ್ನ ಬಾಲನನ್ನಾಗಿ ಮಾಡಿಕೊಂಡದಕ್ಕೆ ಬಾಲಕ. ಭಗವಂತ ಯಾವತ್ತೂ ಬಾಲನಲ್ಲ. ಯಾಕಂದರೆ ಬಾಲ ಅಂದರೆ ಲೋಕದಲ್ಲಿ ಅಲ್ಪ ಬುದ್ಧಿ, ಅಲ್ಪ ಕಾಯ, ಅಲ್ಪ ವಿಹಾರ, ಅಲ್ಪ ಆಹಾರ ಯಾರಿಗಿರ್ತದಲ್ಲ ಅವರಿಗೆ ಬಾಲ ಬಾಲ ಅಂತ ಕರಿ. ಅವ್ನು ಸಣ್ಣ ಹುಡುಗ ಅಂತಾರೆ. ಸಣ್ಣ ಹುಡುಗ ಅಂದ್ರೆ ಏನು? ತಿಳುವಳಿಕೆ ಇಲ್ಲ ಅಂತ ಅರ್ಥ. ದೇವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಭಾಗವತ ಬಾಲ ಅಂತದ. ಅದಕ್ಕೆ ಕ ಅಂತಂದು. ಬೇರೆ ಬಾಲರಂತೆ ಈ ಬಾಲನಲ್ಲ. ಅಲ್ಪಾಹಾರನಲ್ಲ, ಅಲ್ಪ ವಿಹಾರನಲ್ಲ. ಅಲ್ಪಕಾಯ ಇತ್ತಲ್ಲ ಅಂದರೆ ಅದು ಅಲ್ಪಕಾಯ ಅಲ್ಲ ಅಂತದೆ ಭಾಗವತ. ಅಲ್ರಿ, ಅಲ್ಪ ಕಾಯ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನೀವು ನೋಡಿದ್ರೆ ಅಲ್ಪ ಕಾಯ ಅಲ್ಲ ಅಂತೀರಿ. ಅದಕ್ಕೆ ರಹಸ್ಯ ಹೇಳ್ತಾರೆ ಭಾಗವತದಲ್ಲಿ, ಭಗವದ್ಗೀತೆ. ಭಗವಂತ ವಿಶ್ವರೂಪ ಎಲ್ಲ ತೋರಿದ್ನಂತ ಅರ್ಜುನನಿಗೆ. ಆಗ ಅರ್ಜುನ ಅಂತಾನೆ, ಕೃಷ್ಣ ನನಗೆ ಅದೇ ರೂಪ ತೋರಿಸು, ಇದನ್ನು ನೋಡಿ ಹೆದರಿಕೆ ಆಗ್ತಿದೆ ಅನ್ನಂತ. ಯಾವ ರೂಪ ಅಂದ? ಅದೇ 4 ಕೈ, ಶಂಖ ಚಕ್ರ ನೀನು ಹಿಡ್ಕೊಂಡಿದ್ದೆಲ್ಲ ಅದನ್ನು ತೋರಿಸು ಅನ್ನಂತ. ನಾವು ಕೇಳಿರೋ ಮಹಾಭಾರತದ ಕಥೆಯಲ್ಲಿ ಕೈಯಲ್ಲಿ ಬಾರ್ಕೋಲ್ ಇಟ್ಕೊಂಡಿದ್ದ, ರಥ ಓಡಿಸ್ತಿದ್ದ ಅಂತ ಸಾರಥಿಯಾದ ಕೃಷ್ಣನ ರೂಪ ತಾನೇ ನಾವು ಕೇಳಿದ್ವಿ. ಆದರೆ ಅರ್ಜುನ ಅಪೇಕ್ಷೆ ಪಡ್ತಾನೆ, ಆ ರೂಪನೇ ನನಗೆ ರಮಣೀಯವಾಗಿದೆ, ಅದನ್ನು ತೋರಿಸು ಅಂತ ಅಂದ. ಅದನ್ನು ತೋರಿಸು ಅಂತ ಅನ್ನುವಾಗ ಸ್ಪಷ್ಟ ಹೇಳ್ತಾನೆ, ಈ ರೂಪ ಬೇರೆ ಅಲ್ಲ, ಆ ರೂಪ ಬೇರೆ ಅಲ್ಲ, ಆ ರೂಪ ಬೇರೆ ಅಲ್ಲ. ಆ ಬಾಲ ರೂಪ ಬೇರೆ ಅಲ್ಲ, ವಿಶ್ವರೂಪ ಬೇರೆ ಅಲ್ಲ, ಭಗವಂತ ಸಾರಥ್ಯ ಮಾಡೋ ರೂಪಗಳು ಬೇರೆ ಅಲ್ಲ ಅಂತ. ಆದರೆ ಒಂದೇ ರೂಪವೇನೆ ಮನುಷ್ಯರ ಕಣ್ಣಿಗೆ ಬೇಕಾಗುವ ಹಾಗೆ ಕಾಣೋ ಹಾಗೆ ಮಾಡಿರ್ತಾನಂತ ಭಗವಂತ, ಅವರ ಅರ್ಹತೆಗೆ ಅನುಗುಣ. ಹಾಗಾಗಿ ಇದು ಬಾಲರೂಪ, ಪುಟ್ಟ ರೂಪ ಅಂತ ನಾವೇನು ಯೋಚಿಸ್ತಿದ್ದೇವಲ್ಲ, ಅಷ್ಟೇ ಭಗವಂತನ ಅಲ್ಪ ರೂಪ ಅಂತ ನಾವು ಹೇಳೋ ಹಾಗಿಲ್ಲ. ಅದನ್ನು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಓಂ ಅರ್ಭಕೌಕಸ್ತ್ವಾ ತದ್ವ್ಯಪದೇಶಾತ್ ನಿಚಾಯತ್ವಾ ದೇವಂ ವ್ಯೋಮವಚ್ಚ ಅಂತ ಬ್ರಹ್ಮಸೂತ್ರ. ವ್ಯೋಮ ಅಂದರೆ ಆಕಾಶ. ಭಗವಂತ ಆಕಾಶ ಪರಿಮಿತವಾದ ಆಕಾಶದಂತೆ ಇರುವ ರೂಪದಲ್ಲೇ ಇರ್ತಾನೆ. ಅರ್ಭಕ ಓಕಸ್ತ್ವಾತ್. ಅರ್ಭಕ ಅಂದರೆ ತನ್ನ ಭಕ್ತರ ಮನಸ್ಸಿನ ಪರಿಮಾಣ ಬಹಳ ಸಣ್ಣದಿದೆ. ಅರ್ಭಕ ಓಕಸ್ತ್ವಾತ್ ಅಂದರೆ ಹೃದಯಾಕಾಶ ಭಕ್ತರದ್ದು ಸಣ್ಣದಿದೆ ಅಂತ. ಸಣ್ಣ ಹೃದಯಾಕಾಶದೊಳಗೂ ಭಗವಂತ ಇದ್ದಾನೆ, ಆಕಾಶ ಪರಿಮಿತನಾಗೂ ಅವನೇ ಇದ್ದಾನೆ. ಕಾರುಣ್ಯದಿಂದ ನಮಗೆ ಎಷ್ಟು ಬೇಕೋ ಅಷ್ಟೇ ಕಾಣಿಸ್ತಿರ್ತಾನೆ. ಹಾಗಾಗಿ ಬಾಲಕ ಅಂದರೆ ಸಣ್ಣದು ಅಂತ ಭಾವಿಸಬೇಡಿ, ಅದು ದೊಡ್ಡದೇನೆ, ನಿಮಗೆ ಕಾಣಿಸ್ಬೇಕು ಅಂತ ಸಣ್ಣದಾಗಿ ಕಂಡಿದ್ದಾನಷ್ಟೇ ಅಂತ ಬಾಲಕಂ ಅಂಬುಜೇಕ್ಷಣಂ ಅಂತ ವಿವರಣೆ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ಇವತ್ತಿನ ಸಮಯಕ್ಕೆ ಅನುಗುಣ ತಿಳಿದಿದ್ದೇವೆ.
ನಾಳೆ ಈ ಶ್ಲೋಕವನ್ನು ಮುಂದುವರಿಸಿ ಕೃಷ್ಣನ ರೂಪ ಹೇಗೆ ದಿನ ಬೆಳಗ್ಗೆ ಎದ್ದು ನಾವು ಯೋಚಿಸಬೇಕು, ಚಿಂತಿಸಬೇಕು ಅಂತ ಹೇಳೋದನ್ನು ನೋಡೋಣ. ಇನ್ನು ಪೂರ್ವಾರ್ಥದಲ್ಲಿ ಬರುವ ಕೆಲವು ಬಾಲ್ಯಲೀಲೆಗಳಲ್ಲಿ ಆಧ್ಯಾತ್ಮಿಕ ತತ್ವಗಳನ್ನು ಹೇಗೆ ತಿಳಿಬೋದು ಅಂತ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.